ಆ ವಾರ್ಮ್ ವೆಲ್ಕಮ್ ಅಂದರೆ ನಿಮ್ಮ ಸಿನಿಮಾನ ಬಿಗಿದಪ್ಪಿದ್ದಾರೆ ನಿಮ್ಮ ಅಭಿಮಾನಿಗಳು, ಅದನ್ನು ಎಲ್ಲರೂ ವಿಟ್ನೆಸ್ ಮಾಡಿದ್ದೀವಿ. ನಿಮ್ಮ ಫಸ್ಟ್ ರಿಯಾಕ್ಷನ್? ಈಗಷ್ಟೇ ಸಿನಿಮಾ ಬಿಡುಗಡೆ ಆಗಿದೆ, ಒಂದು ವಾರ ಆದ್ಮೇಲೆ ಮಾತಾಡ್ತೀನಿ. Q&A ಪ್ರೆಸ್ ಮೀಟ್ ಹೇಳಿದ್ದಾರೆ, ಬಂದಿದ್ದೀವಿ. ಖುಷಿಯಲ್ಲಿ ನಾನೇನೋ ಹೇಳೋದು ಅದು ಇನ್ನೆಲ್ಲ ಹೋಗೋದು. Q&A ಬಂದ್ಬಿಡ್ತೀನಿ ಸ್ಟ್ರೇಟ್ ಅವೇ. ಬಟ್ ಖಂಡಿತವಾಗ್ಲೂ ಮಾತಾಡ್ತೀನಿ, ಮಾತಾಡೋವನೇ ನಾನು ಒಂದು ವಾರ ಆದ್ಮೇಲೆ ಮಾತಾಡ್ತೀನಿ, ಮಾತಾಡೋ ಸ್ಟೈಲಲ್ಲಿ ಮಾತಾಡ್ತೀನಿ. ಈಗ ನಿಜವಾಗ್ಲೂ ಒಂದಂತ ಹೇಳಬಲ್ಲೆ, ಪ್ರತಿಯೊಬ್ಬರು ಇಲ್ಲಿರೋ ಮಾಧ್ಯಮ ಮಿತ್ರರಿಂದ ಹಿಡಿದು ಇಲ್ಲೇ ಸಿಕ್ಕಾಪಟ್ಟೆ ಇದ್ದಾರೆ ನಮ್ಮವರು ಅಂದರೆ ಬ್ಯಾಡ್ಮಿ ವಿಚಾರಕ್ಕಲ್ಲ, ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡೋವಂಥವ್ರು. ಅಂಥವ್ರಿಗೆ ನಾನು ಫಸ್ಟ್ ಆಫ್ ಆಲ್ ಇಲ್ಲಿಂದ ಥ್ಯಾಂಕ್ಸ್ ಹೇಳಬೇಕು. ಇಂಟರ್ವ್ಯೂಗೆ ಬಂದಾಗ ಕೆಲವರೆಲ್ಲ ನೀವು ಹೇಳಿದ್ರಿ ಫೀಮೇಲ್ ಫ್ಯಾನ್ಸ್ ಅಂತ, ಅವರು ಕೆಲವರು ಇಲ್ಲೇ ಇದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಎಲ್ಲ ಸಹೋದರರಿಗೆ ಥ್ಯಾಂಕ್ಸ್ ಹೇಳ್ತಾ, ಬಂದಿರೋರಿಗೆ ಥ್ಯಾಂಕ್ಸ್ ಹೇಳ್ತಾ, ಪ್ರತಿಯೊಬ್ಬ ಕರ್ನಾಟಕದಲ್ಲಿ ನನ್ನ ಸಿನಿಮಾ ರೀತಿ ನೋಡಿ ಸಂಭ್ರಮಿಸಿ ಪ್ರೀತಿಸಿ, ಸಿನಿಮಾ ನೋಡಿ ಮನೆಗೆ ಹೋಗ್ದೇನೆ ಅಲ್ಲೇ ಕೂತು ಕುಣಿದು ಆಚರಿಸಿ ಸಂಭ್ರಮಿಸೋದಕ್ಕೆ ಇಲ್ಲಿಂದ ಮೊದಲನೇದಾಗಿ ಒಂದು ದೊಡ್ಡ ನಮಸ್ತೆ ಹೇಳ್ತಾ, ಪ್ರೀತಿ ಹೇಳ್ತಾ, ಬಿಗ್ ಲವ್ ಯು ಹೇಳ್ತಾ ಇದ್ದೀನಿ. ಮಿಕ್ಕಿದ್ದು ನಾನು ಹೇಳಿದಾಗೆ ಆಮೇಲೆ ಮಾತಾಡ್ತೀನಿ. ಸುದೀಪ್ ಸರ್ ಅವರ ಸ್ವಾಗ್ ಬಗ್ಗೆ ನಿಮಗೇನು ಗೊತ್ತು? ಬ್ಯಾಕ್ ಟು ಬ್ಯಾಕ್ ಈ ಥರದ ಜಾನರಲ್ಲಿ ಸಿನಿಮಾ ಮಾಡ್ತಾ ಇದ್ದೀರಾ. ಐ ಥಿಂಕ್ ಈ ಸಿನಿಮಾದಲ್ಲಿ ಅವರ ಸ್ಟೈಲು ಮತ್ತು ಅವರ ಡ್ಯಾನ್ಸು, ಅವರು ಒಂದು ಆ್ಯಕ್ಟಿಂಗ್ ಮಾಡಿರೋದ್ರ ಬಗ್ಗೆ ಅವರ ಅಭಿಮಾನಿಗಳು ತುಂಬ ಮಾತಾಡ್ತಿದ್ದಾರೆ. ಯಾಕೆ ಈ ಥರದಾಗ ಒಂದು ಕಥೆಯನ್ನು ಅವ್ರಿಗೆ ನೀವು ಚೂಸ್ ಮಾಡಿದ್ರಿ? ನಿಮ್ಮೆಲ್ಲರಿಗೂ ಏನು ಗೊತ್ತು, ಸುದೀಪ್ ಸರ್ ಆಡಿಯನ್ಸ್ಗೆ ಏನು ಗೊತ್ತು, ಸೇಮ್ எனக்கு. ஸோ ஐ லேர்ன் மேக்ஸ் மூவி சார் நான் வாட்ச் ಮಾಡಿದ್ದೇನೆ. ಸೊ ಮಿಸ್ ಮಾಡಿದ ಪಾಯಿಂಟ್ಸ್ ಎಲ್ಲ ಆ್ಯಡ್ ಮಾಡಿದ್ರೆ ಮಾರ್ಕ್ಲೆ. ಸೊ ಐ ಬಿಗ್ಗೆಸ್ಟ್ ಫ್ಯಾನ್ ಸರ್, ನೀವೆಲ್ಲರೂ ಕೂಡ ಐ ಆಮ್ ಬಿಗ್ಗೆಸ್ಟ್ ಫ್ಯಾನ್. ಸುದೀಪ್ ಸರ್, ನಿಮಗೆ ಐ ಥಿಂಕ್ ನಿಮ್ಮ ಪ್ರೀತಿ ಮಾಡೋ ಜನ ಜಾಸ್ತಿ ಇದ್ದಾರೆ ಅನ್ಕೋತೀನಿ ಸರ್. ನಿಮ್ಮನ್ನ ಪ್ರೀತಿ ಮಾಡೋ ಜನ ಜಾಸ್ತಿ ಇದ್ದಾರೆ ಅನ್ಕೋತೀನಿ. ಅದು ಒಳ್ಳೆ ಥರ ಇರ್ಬೋದು, ಅದು ಬೇರೆ ಥರನೂ ಇರ್ಬೋದು. ಅದ್ರ ಜೊತೆಗೆ ನಮ್ಮನ್ನು ಸೇರಿಸ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ನಮ್ಮ ಒಂದಷ್ಟು ಲೋಗೋಗಳು, ನಮ್ಮ ನ್ಯೂಸ್ 18 ಕನ್ನಡದ ಲೋಗೋಗಳನ್ನೂ ಹಾಕೊಂಡು, ಬೇರೆ ಬೇರೆ ಚಾನಲ್ಗಳ ಲೋಗೋಗಳನ್ನೂ ಹಾಕೊಂಡು ಬೇರೆ ರೀತಿಯಾದಂತಹ ಒಂದಷ್ಟು ನೆಗೆಟಿವ್ ಕೆಲಸಗಳನ್ನು ಒಂದಷ್ಟು ಜನ ಮಾಡ್ತಿದ್ದಾರೆ. ಸೊ ಯಾಕೆ ಅಂತ ಗೊತ್ತಿಲ್ಲ. ಅದ್ರ ಜೊತೆಗೆ ಪೈರಸಿ ನೀವು ಆರಂಭದಲ್ಲೂ ಕೂಡ ಅದೇ ಒಂದು ಹೊಸ ಲೋಗೋದಲ್ಲಿ ಹೌದು ಸರ್, ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ಹಾಲ್ ಅಲ್ಲಿ ನಾನು ಮಾತ್ರ ಅಲ್ಲ, ನೀವು ಅಷ್ಟೇ ಪಾಪ್ಯುಲರ್ ಆಗಿದ್ದೀರಿ ಅಂತ. ನಿಮ್ ಲೋಗೋ ಇಲ್ಲ ಅಂದ್ರೆ ನ್ಯೂಸ್ ಯಾರು ನೋಡ್ತಾ ಇರಲಿಲ್ಲ. ಕರೆಕ್ಟಾ? ಏನಾಗ್ಬಿಡುತ್ತೆ, ಅವ್ರದೇ ಆದ ಲೋಗೋಗೆ ಆ ವ್ಯಕ್ತಿತ್ವ, ತೂಕ, ಗಂಭೀರ್ಯತೆ ಅವೆಲ್ಲ ಇದ್ದಿದ್ರೆ ನಿಮ್ಗೆ ಆಗ್ಬೇಕಿತ್ತು. ನೀವು ಅಲ್ಲಿ ಹೋಗ್ಬಿಟ್ಟಿದ್ದೀರ ಸರ್, ನೀವು ಬೆಳೆದಿರೋದು ನಿಮ್ಗೆ ಗೊತ್ತಿಲ್ಲ. ಇನ್ನು ನಿಮ್ ಲೋಗೋಗಳು ಹಾಕೊಂಡು ಹೊಡಿತಾ ಇದಾರೆ ಅಂತ ಅರ್ಥ ಮಾಡ್ಕೊಂಡು ನೀವು ಖುಷಿ ಪಡಬೇಕು. ನೀವು ಸಾಮೇಲೆ ಮಾಡೋಣ ಬಿಡಿ. ಇಟ್ ಈಸ್ ಸಮಥಿಂಗ್ ದಟ್ ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಯಾವ ಮಟ್ಟಿಗೆ, ಯಾವ ಹಂತಕ್ಕೆ ಕೆಲವ್ರು ಹೋಗೋಕೆ ರೆಡಿ ಇದ್ದಾರೆ ಅಂದ್ಬಿಟ್ಟು. ಬಟ್ ಏನಾಗುತ್ತೆ, ನಾನು ಆಲ್ವೇಸ್ ಒಂದು ಮಾತು ಹೇಳ್ತೀನಿ, ನೋಡೋದು ಮಾತ್ರ ಅಲ್ಲ, ನೋಡಿದ್ಮೇಲೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ಕೆಲವು ಮಾತುಗಳು ಬರ್ತವೆ, ಯಾಕೆ ಕೆಲವು ಮಾತುಗಳು ಹುಟ್ಕೋತವೆ. ಕೆಲವು ಪ್ರಾರಂಭಗಳು ಎಲ್ಲಿಂದನೂ ಆಗಿರಲ್ಲ, ಆಗೋಗಿರೋದಕ್ಕೆ ಸೇರ್ಪಡೆ ಆಗಿರ್ತೀವಿ ಕಾಪಾಡ್ಕೊಳ್ಳೋಕ್ಕೆ. ಬಟ್ ದಟ್ಸ್ ನಾಟ್ ದ ಪಾಯಿಂಟ್. ಐ ಲೀವ್ ಆಲ್ ದಟ್ ಅಸೈಡ್. ಹೊಸ ವಿಚಾರಗಳನ್ನು ಮಾತಾಡ್ತಾ ಸಂಭ್ರಮಿಸ್ತಾ ನೀವೇನೊಂದು ಹೇಳಿದ್ರಿ, ಪ್ರೀತಿ ಇರ್ಬೋದು, ಇನ್ನೊಂದಿರ್ಬೋದು. ಸರ್, ಐ ಹ್ಯಾವ್ ಓನ್ಲಿ ಲೆಟ್ ಮೈ ಲೈಫ್ ಇನ್ ಅ ವೆರಿ ಪಾಸಿಟಿವ್ ವೇ ಸರ್. ಪಾಸಿಟಿವ್ನ ತಗೊಳ್ಳೋಣ, ನೆಗೆಟಿವ್ ಒಟ್ಟಿಗೆ ಲೀಡ್ ಮಾಡೋಕ್ಕಾಗಲ್ಲ. ಲೈಫ್ ಆಗಲಿ, ಸಂಬಂಧ ಆಗಲಿ, ಸಿನಿಮಾ ಆಗಲಿ, ಯಾವುದೇ ತಗೊಳ್ಳಿ ನೆಗೆಟಿವ್ ಇದ್ರೆ ಇರೋಕ್ಕಾಗಲ್ಲ. ಉತ್ತರ ಕೊಡಬೇಕು, ಕೊಡೋ ಕಡೆ ಕೊಡೋಣ. ಕೊಡದೆ ಕೂತ್ರೂ ನಮ್ಮ ವ್ಯಕ್ತಿತ್ವ ಡೌನ್ ಆಗಿ ಹೋಗುತ್ತೆ. ಬಟ್ ಪಾಯಿಂಟ್ ಅದಲ್ಲ. ನನಗೇನು ಖುಷಿ ಆಯಿತು ಅಂದರೆ, ನಾವೆಲ್ಲ ನೋಡ್ತಾ ಇದ್ವಿ, ಏನದು ನಿಮ್ಗಳು ಲೋಗೋ, ವಾಹ್. ನನಗೆ ಅವಾಗ ಅನ್ನಿಸಿ, ನೋಡ್ರಿ, ನಾವು ನಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ, ಹೀರೋಗಳು ಅಲ್ಲೂ ಕೂತಿದ್ದಾರೆ, ಹೆಂಗೆ ಹೊಡ್ಕೋತಾ ಇದ್ದಾರೆ ಅವ್ರದ್ದು ಅಂತ. ಸೊ ಐ ಥಿಂಕ್ ಸರ್, ಇಟ್ ವಾಸ್ ಸೆಲೆಬ್ರೇಷನ್ ಟೈಮ್ ಫಾರ್ ಯು ಆಲ್ಸೋ. ಮಾರ್ಕೊಟ್ಟಿಗೆ ನಿಮ್ದು 2 ಆರ್ಟಿಕಲ್ ನೋಡಿದೆ, ಒಂದು ನಿಮ್ದು ಅಲ್ಲದೆ ಇದ್ದಿದ್ದು, 2 ಎಂಜಾಯ್ ಮಾಡಿದ್ದೀನಿ ಸರ್. ಅದ್ರ ಜೊತೆಗೆ ಸರ್, ಹುಬ್ಬಳ್ಳಿಯಲ್ಲಿ ನೀವು ಪೈರಸಿ ವಿರುದ್ಧ ಮಾತಾಡಿದ್ರಿ. ಆದರೆ ನಿಮ್ಮ ಇಲ್ಲ ನಾನೇ ಸರ್, ಆ ಪೈರಸಿ ನಿಮ್ಮ ಸಿನಿಮಾ 24 hours ಕೂಡ ಆಗಿರಲಿಲ್ಲ ರಿಲೀಸ್ ಆಗಿ. ಅದ್ರ ಜೊತೆಗೆ 45 ಕೂಡ, 2 ಸಿನಿಮಾದು ಪೈರಸಿಗಳಾಗ್ತಿದೆ. ನಮ್ಮಲ್ಲಿ ಸಾಕಷ್ಟು ಹೀರೋಗಳು ನಿಮ್ಮ ಸಿನಿಮಾಗಳೆಲ್ಲ ನಾವು ಕೂಡ ನೋಡಿ ಎಂಜಾಯ್ ಮಾಡಿ. ನಿಮ್ಮ ಫಸ್ಟ್ ಪಾರ್ಟಿ ಬರ್ತೀನಿ. ಈಗ
ಸಿನಿಮಾ ರಿಲೀಸ್ ಆಗಿ 24 hours ಕೂಡ ಆಗಿಲ್ಲ ಸರ್. ಅದಕ್ಕೆ 24 hours ಮುಂಚೆನೆ ಎಚ್ಚರಿಕೆ ಕೊಟ್ಟಿದ್ದು ನಾನು. 24 hours ಮುಂಚೆನೆ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೆ ಏನಕ್ಕಂದ್ರೆ 48 hours ಮುಂಚೆ ನನಗೆ ಗೊತ್ತಾಗಿತ್ತು. ನಾನು ನಿಮಗೆ ಒಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ, ಪ್ರತಿ ಕ್ರಿಕೆಟ್ ಟೀಮಲ್ಲಿ ಆಪೋಸಿಷನ್ ಟೀಮಲ್ಲಿ 11 ಜನ ಇರ್ತಾರೆ, ನನ್ನ ಟೀಮಿಗೆ ಮಾತ್ರ ಎದುರುಗಡೆ 33 ಜನ ನಿಂತಿರ್ತಾರೆ ಅಂತ. ಬಟ್ ನಮ್ಮ 11 ಜನ ಸಾಕು ಸರ್, ಸಖತ್ತಾಗಿ ಆಲ್ರೌಂಡರ್ಸ್ ಇದ್ದೀವಿ ನಾವು, ಸುಮ್ಮನೇನಿಲ್ಲ, ನಾವು ಮಾತಾಡಲ್ಲ ಅಷ್ಟೇ. ಬಟ್ ನೀವೇ ನೋಡಿದ್ರಿ, ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋಲ್ಲ. ನಾನು ಆ ಥರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದರೆ ನಾನು ಏನೋ ನೋಡಿರಬೇಕು, ಕೇಳಿರಬೇಕು, ದೃಢವಾಗಿ ಆಗಿರ್ಬೋದು. ಇವತ್ತು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ, 24 hours ಆಗಿರಲ್ಲ ಅಂತ. ಸೊ 24 hours ಒಳಗಡೆ ಕೆಲವು ಆಗಬೇಕು ಅಂದರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪ್ರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದ್ದಾವೆ, ಅಲ್ಲಿಂದ ನಮಗೆ ಬರುತ್ತಲ್ವ. ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದ್ದೀವಿ ಅಂತಂದೆ ನಾನು ಅಷ್ಟೇ. ಪಾಯಿಂಟ್ ಏನಂತಂದರೆ ಅಗೇನ್ ಗೋಯಿಂಗ್ ಬೈ ದಟ್, ಸ್ವಲ್ಪ ತಾಳ್ಮೆಯಲ್ಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್. ಇದು ಯಾವುದೂ ಅಲ್ಲ, ಏನು ದೊಡ್ಡದೇನು, ಚಿತ್ರರಂಗ ಅಷ್ಟೇ. ಇದು ಒಂದು ಬಹಳ ಪ್ರೀತಿಯಾದಂಥ, ಒಂದು ಸಂಭ್ರಮ ಪಡುವಂಥ ಒಂದು ವೃತ್ತಿ. ನಿಮ್ಮೆಲ್ಲರೂ ನಗಿಸೋದಕ್ಕೆ, ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್. ಒಂದು ಎಲ್ಲರೂ ಥಿಯೇಟ್ರ್ ಮುಂದೆ ನೀವೇ ನೋಡಿದ್ರೆ ಆ ಸಂಭ್ರಮ. ಕರೆಕ್ಟ್. ಆ ಸಂಭ್ರಮ ಯಾರ್ದು ಅವ್ರ ಮನೆಯವರ ಹುಟ್ಟು ಹಬ್ಬ ಅಲ್ಲ, ಅವ್ರ ಮನೆಯಲ್ಲಿ ನಡೀತಾ ಇರೋ ಮದುವೆ ಅಲ್ಲ, ಅವ್ರ ಮನೆಯದ ಸಂಬಂಧಪಟ್ಟಿದ್ದಲ್ಲ. ಬಟ್ ನಮ್ಮನ್ನು ಅವ್ರ ಮನೆಯವ್ರು ಅಂದ್ಕೊಂಡಾಗ ಆ ಥಿಯೇಟ್ರ್ ಮುಂದೆ ನಡೆಯೋ ಸೆಲೆಬ್ರೇಷನ್ಸ್ ನೋಡಿದಾಗ, ಈಗ ನೀವು ನನ್ನ ಜಾಗಕ್ಕೆ ಬಂದು ಹೇಳಿ, ನಾನು ನನ್ನ ಫ್ಯಾನ್ಸ್ನ, ನನ್ನ ಸಿನಿಮಾನ ಕಾಪಾಡ್ಕೊಡ್ಲಿಲ್ಲ ಅಂದರೆ ಇನ್ನು ಯಾರು ಕಾಪಾಡ್ಕೋತಾರೆ ಹೇಳಿ. ಅವರಿಗೆ ನಾನು ಬರೀ ಪರದೆ ಮೇಲೆ ಮಾತ್ರ ಅಲ್ಲ ಸರ್, ಎಲ್ಲ ಕಡೆನೂ ಒಬ್ಬ ಹೀರೋ ಆಗಿರ್ಬೇಕಾಗತ್ತೆ, ಅಣ್ಣನಾಗಿರ್ಬೇಕಾಗತ್ತೆ. ಅಣ್ಣ ಅಂತ ಬರ್ತಿದ್ದಾಗೆ ನಾನು ನನ್ನ ಸಿನಿಮಾನು ಕಾಪಾಡ್ಕೋಬೇಕಾಗತ್ತೆ. ಹಾಗಂತ ಯಾವುದೋ ಗಲಾಟೆ ಮಾಡಿಕೊಂಡು ಬಾಡ್ದಿದ್ದೆಲ್ಲ ಮಾಡ್ಕೊಂಡು ಹೋಗೋ ವ್ಯಕ್ತಿ ನಾನಲ್ಲ. ಬಟ್ ನೀವೇ ಹೇಳಿದ್ರಿ, ಇವತ್ತು ನಿಮ್ಮ ಬಾಯರೇ ಬಂತು, ಭಾಳ ಚೆನ್ನಾಗಿ ಖುಷಿ ಆಯ್ತು ನನಗೆ ಕೇಳೋಕ್ಕೆ. 24 hours ಆಗಿಲ್ಲ ಅಂದರೆ ಯು ನೋಟಿಸ್ ದಟ್ ಸರ್. ಕರೆಕ್ಟ್. ಅಷ್ಟೇ ಸರ್ ನಾನು ಮಾತಿದ್ದು. ಈಗ ನೀವು ಸೆಕೆಂಡ್ ಪಾರ್ಟಿಗೆ ಬನ್ನಿ. ಸುದೀಪ್ ಸರ್, ಈ ಯುದ್ಧದಲ್ಲಿ ಗೆಲ್ಲೋದು ಯಾರು ಅಂತ ಸರ್. ಇಂಡಸ್ಟ್ರಿ ಪದೇ ಪದೇ ಸೋಲ್ತಾ ಇದೆ ಆ ಪೈರಸಿಯ ವಿರುದ್ಧದ ಯುದ್ಧದಲ್ಲಿ. ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂಥ ಮಾತಿತ್ತು. ಈಗ ಆ ಕೆಲಸ ನೀವು ಮಾಡಿದ್ದೀರಾ ಅನ್ಕೋತೀನಿ. ಪೈರಸಿ ಅಂತ ಬಂದಾಗ ಸರ್, ನಾನು ಹೇಳೋದು ಇಲ್ಲಿ ನಾವು ಮಾತ್ರ ಅಲ್ಲ ಸರ್, ಸರ್ಕಾರನೂ ದೃಢವಾಗಿ ಇಳಿಬೇಕಾಗತ್ತೆ ಇದಕ್ಕೆ. ಯಾಕಂದರೆ ಪವರ್ ಇರೋದಲ್ಲಿ ನಾವೆಲ್ಲ ಎಷ್ಟು ಹೋರಾಡ್ಬೋದು ಅಷ್ಟು ಆಗಕ್ಕಾಗುತ್ತೆ. ಬಟ್ ಒಂದು ಸ್ಟ್ರಾಂಗ್ ಲಾ, ಒಂದು ಭಯ ಹುಟ್ಟಲಿಲ್ಲ ಅಂದರೆ ಯಾವ ದೇಶನೂ ಉಳಿಸ್ಕೊಳ್ಳೋಕ್ಕಾಗಲ್ಲ. ಪೈರಸಿ ಅನ್ನೋದು ತುಂಬ ಜನಕ್ಕೆ ಸಾಯಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ಇದು ಒಳಗಡೆ ಬಿಟ್ಟಿದ್ದು ಎಲ್ಲಿಂದ, ಯಾವಾಗ ಆಯಿತು, ಎಲ್ಲಿಂದ ಪ್ರಾರಂಭ ಆಯಿತು, ಅದು ನಿಮ್ಮ ಆಲೋಚನೆ. ನೀವು ಹೋಗಿ ಹುಡುಕಿ ಸಿಗುತ್ತೆ. ಈಗ ಬಂದಾಗಿದೆ ಒಳಗಡೆ. ಬಟ್ ಚಿತ್ರರಂಗ ಒಟ್ಟಿಗೆ ನಿಂತಿಲ್ಲ ಅಂತ ಇಲ್ಲ ಸರ್. ನಾವು ಇಡೀ ಚಿತ್ರರಂಗದಲ್ಲಿ ಎಲ್ಲರೂ ಆಗುತ್ತೆ. ಬಟ್ ಏನಾಗುತ್ತೆ, ಸಮ್ಟೈಮ್ಸ್ ಅವ್ರವ್ರಿಗೆ ಆದಾಗ ಮಾತ್ರ ನೋವು ಗೊತ್ತಾಗುತ್ತೆ ಅಂತಾರಲ್ಲ, ಹಾಗೆ ಎಲ್ಲರೂ ಅವರ ಸಿನಿಮಾ ಬಿಡುಗಡೆ ಆಗಿಲ್ಲ ಅಂದಾಗಲೂ ಬಂದು ಸೇರ್ಕೊಂಡಾಗುತ್ತೆ. ಬಟ್ ನನ್ನ ಪ್ರಕಾರ ಸರ್, ಬರೀ ಚಿತ್ರರಂಗದಿಂದ ಇದು ಸಾಧ್ಯ ಇಲ್ಲ. ಧ್ವನಿ ಎತ್ತಬೋದು ಅಷ್ಟೇ. ಎಲ್ಲೋ ಒಂದು ಕಡೆ ಪವರ್ ಇರೋಂಥ ವ್ಯಕ್ತಿಗಳು ಇಲ್ಲಿ ಒಳಗಡೆ ಬರಲೇಬೇಕು. ಅವಾಗ ಯಾವುದು ಸಾಲ್ವ್ ಆಗದೆ ಇರೋದು ಇಲ್ಲವೇ ಇಲ್ಲ ಸರ್. ಸಾಲ್ವ್ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದಕ್ಕೊಂದು ಉತ್ತರ ಇರುತ್ತೆ. ಬಟ್ ಹೋಗೋ ರೂಟಲ್ಲಿ ಹೋಗ್ಬೇಕಷ್ಟೇ ನಾವು. ಸರ್ ನಮಸ್ತೆ, ಲೋಕೇಶ್ ನ್ಯೂಸ್ ಫಸ್ಟ್ ಇಂದ. ಸರ್, ನೀವು ನಿರೀಕ್ಷೆ ಮಾಡಿದಷ್ಟು ಈ ಸಿನಿಮಾ ಖುಷಿ ಕೊಟ್ಟಿದೆ ನಿಮಗೆ ಅಂತ. ಮತ್ತೊಂದು, ಒಂದು ವೇದಿಕೆನಲ್ಲಿ ಆಡಿದಂಥ ಮಾತು ಈ ಸಿನಿಮಾಗೆ ಒಂದಷ್ಟು ನೆಗೆಟಿವ್ ಆಗಿ ಕನ್ವರ್ಟ್ ಆಯ್ತಾ ಅಂತ. ಯಾಕಂದ್ರೆ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಸೋಷಿಯಲ್ ಮೀಡಿಯಾದ ಮೊನ್ನೆ ನೋಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ. ನೀವು 2-3 ಕ್ವಶನ್ ಒಟ್ಟಿಗೆ ಕೇಳ್ತೀರಿ, ಒಂದೊಂದೇ ಕೇಳಿ ಅಲ್ಲ. ಖುಷಿ ಫಸ್ಟ್ ಒಂದು ಪರ್ಸನ್ ನೀವೇ ಕನ್ಫ್ಯೂಸ್ ಮಾಡ್ಬಿಡ್ತೀರಾ. ನನಗೆ ನೀವು 5 ಕ್ವಶನ್ ಕೇಳೋಸೊಳಗೆ ಮೊದಲನೇ ಮರ್ತೋಗ್ಬಿಡ್ತೀನಿ ನಾನು. ಒಂದು ಕ್ವಶನ್ ಕೇಳಿ ಫಸ್ಟ್. ನೀವು ನಿರೀಕ್ಷೆ ಮಾಡಿದಷ್ಟು ಖುಷಿ ಕೊಟ್ಟಿದೆಯಾ ಸರ್ ಈ ಸಿನಿಮಾ ಅಂತ? ನಾನು ಯಾವತ್ತೂ ನಿರೀಕ್ಷೆ ಕಮ್ಮಿ ಕೆಲಸನೇ ಮಾಡಲ್ಲ ಅಂದ್ಮೇಲೆ ಖುಷಿ ಯಾಕೆ ಕಮ್ಮಿ ಒಪ್ಕೊಂಡ್ಲಿ ನಾನು? ಅಷ್ಟೇ ಮಾಡ್ತೀನಿ, ಅಷ್ಟೇ ತೊಗೊಂಡೋಗ್ತೀನಿ ಸರ್. ಕೊಡ್ತಾರೆ ನನ್ನ ಫ್ಯಾನ್ಸ್ ಅಂತ ಅಂತಲ್ಲ, ಕನ್ನಡ ಚಿತ್ರರಂಗದ ಬಗ್ಗೆ ನಂಬಿಕೆ ಇಡಿ. ಇದರೊಳಗಡೆ ಒಂದು ಕರೆ ಮಾಡಿ, ನಾನು ಎಲ್ಲರೂ ಸಿನಿಮಾ ಅಂತ ಇರ್ಬೇಕಾದ್ರೆ ನೀವು ಒಂದು ಯೋಚನೆ ಮಾಡಿ, ನಾನು ವಿಜಯ್ಗೆ ಕೊಟ್ಟಿದ್ದು ಕೇವಲ 15ರಿಂದ 16 ದಿನಗಳ ಕಾಲ ಒಂದು ಕತೆ ಬರೆಯೋಕ್ಕೆ. ಆ 16 ದಿನಗಳ ಕಾಲ ಆದಮೇಲೆ 1 ಮಂತ್ ಪ್ರಿಪರೇಷನ್ಗೆ ಕೊಡ್ತೀವಿ. ವಿತಿನ್ 1.5 months ಪ್ರಿಪೇರ್ ಆಗಿಬಿಟ್ಟು ನಾವು ಶೂಟಿಂಗ್ ಹಿಡಿದೋಗ್ತೀವಿ. ಅಷ್ಟು ಕ್ವಿಕ್ಕಾಗಿ ಮಾಡೋದಾಗಲೂ, ಅಷ್ಟು ಫಾಸ್ಟಾಗಿ ಬಂದಿರೋಂಥ ಸ್ಕ್ರೀನ್ ಪ್ಲೇ ಇದು, ಅಷ್ಟು ಫಾಸ್ಟಾಗಿ ಬಂದಿರೋ ಡೈಲಾಗ್ ಇದು, ಅಷ್ಟು ಫಾಸ್ಟಾಗಿ ಬರೆದಿರೋ ಒಂದೊಂದು ಪಾತ್ರ ಇದು. ಇದೇ ಮ್ಯಾಕ್ಸ್ ಮಾಡಿದಾಗ ಕತೆ ಹೇಳಿದ್ಮೇಲೆ 8 ತಿಂಗಳು ಕೂತಿದ್ವಿ ನಾವು.
ಈ ಟೈಮಲ್ಲಿ ಇಷ್ಟೇ ದಿನಗಳು ಕೂತಿದ್ದೆ, ಏನಕ್ಕಂದ್ರೆ ಈ ಟೈಮಲ್ಲಿ ಬರಬೇಕು, ಈ ವರ್ಷ ಇಲ್ಲಾಂದ್ರೆ ಸಿನಿಮಾ ಇಲ್ದಂಗೆ ಆಗೋಗುತ್ತೆ, ಒಂದು ಬರಬೇಕಾಗುತ್ತೆ ಅಂದಾಗ ಪ್ರತಿಯೊಬ್ಬರು ಸ್ಪಂದಿಸಿದ್ದನ್ನು ಫಸ್ಟ್ ತಲೆಯಲ್ಲಿ ಇಟ್ಕೊಂಡ್ರೆ ವಿತ್ ಇನ್ ದಿಸ್ ಲಿಮಿಟೆಡ್ ಟೈಮ್ ಕೊಟ್ಟಂಥ ಕ್ವಾಲಿಟಿ ಇದು. ಇದೇ ವಿಜಯ್ಗೆ ಈಗ ಕರೆದುಬಿಟ್ಟು ನಾನು ಮುಂದೆ ಒಂದು ಸಿನಿಮಾ ಮಾಡೋಣ, ಬಟ್ ಟೈಮ್ ತಗೊಳ್ಳಿ, ಆರಾಮಾಗಿ ಮಾಡೋಣ ಅಂತ ಬಂದರೆ ಯಾವ ರೀತಿ ಕೊಡ್ಬೋದು ಇದೇ ಟೀಮ್? ಇಸಂಟ್ ಇಟ್? ಈಗ ರಜನೀಶ್ ಹೇಳ್ತಾ ಇದ್ರು, ಅವ್ರು ಹೇಳಿದ ನೀವು ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಅವ್ರು ಯಾವತ್ತೂ ಇಷ್ಟು ಫಾಸ್ಟಾಗಿ RRನ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮಾಡೇ ಇಲ್ಲ ಅವರು. ಸರ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ ಒಂದೂವರೆ ತಿಂಗಳು ಮಿನಿಮಮ್ ಬೇಕು ಅವರಿಗೆ, 1.5 ತಿಂಗಳು ಮಿನಿಮಮ್ ಬೇಕು. ಬರೀ DTS ಅನ್ನೋದಕ್ಕೆ 1 ವಾರ ಅಂತ 10 ದಿನ ಬೇಕಾಗುತ್ತೆ ಫೈನಲ್ ಮಿಕ್ಸಿಂಗ್ಗೆ. ಎವ್ರಿಥಿಂಗ್ ಪುಟ್ ಟುಗೆದರ್ ವಿತಿನ್ 20 ಲೈಕ್ 19 to 20 ಡೇಸ್ ಅಂತಂದ್ರೆ ಇಟ್ಸ್ ಅ ಚಾಲೆಂಜ್. DOP ಇವ್ರಿಗೆ ಹೇಳಿದ್ರು, ಹೊಗಳ್ತಾ ಇದ್ರು ಎಷ್ಟು ಅದ್ಭುತವಾಗಿ ಮಾಡಿದಾರಂತ. ಒಬ್ಬ DOPಗೆ ಬೇರ್ ಮಿನಿಮಮ್ ಒಂದು ದೊಡ್ಡ ಸೆಟ್ಟಲ್ಲಿ ಲೈಟಿಂಗ್ ಮಾಡಬೇಕು ಅಂದರೆ ಒಂದು 2 to 3 hours ಬೇಕು. ಅದಾದ್ಮೇಲೆ ಫಾಸ್ಟಾಗಿ ಹೋಗ್ತಾ ಹೋಗುತ್ತೆ. ಅವ್ರಿಗೆ ಸಿಗ್ತದಿದೆ ಅರ್ಧ ಗಂಟೆ ಹೋಲ್ ಸೆಟ್ನ ಲೈಟ್ ಮಾಡೋಕ್ಕೆ. ಯಾಕಂದರೆ ಹಿಂದಿನ ದಿನ ಬೇರೆ ಕಡೆ ಶೂಟಿಂಗಲ್ಲಿದ್ದೀವಿ. ಎಷ್ಟೋ ಸಲ ಇವರು ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ 2 ಗಂಟೆ ಆದರೂ ಇನ್ನೊಂದು ಸೆಟ್ಟಿಗೆ ಹೋಗಿ ಲೈಟಿಂಗ್ ಮಾಡಿ ಅಲ್ಲೇ ಮಲ್ಕೊಂಡು ನೆಕ್ಸ್ಟ್ ಡೇ ಶೂಟಿಂಗ್ ಮಾಡ್ಯಾರ. ಸೊ ದಟ್ ಇಸ್ ಅ ಕೈಂಡ್ ಆಫ್ ಸ್ಪೀಡ್ ಎವ್ರಿಬಡಿ ವರ್ಕ್ ಅಂದಾಗ ಆ ಸ್ಪೀಡಲ್ಲಿ ಬರುವಂಥ ಕ್ವಾಲಿಟಿ ಏನು? ನಿಮಗೆ ತುಂಬ ಹೊಟ್ಟೆ ಹಸ್ಕೊಂಡು ಒಂದು ಮನೆಗೆ ಹೋಗಿರ್ತೀರಿ ಸರ್, ಹೋದಾಗ ತುಂಬ ಹೊಟ್ಟೆ ಹಸ್ತಾ ನನಗೆ ಏನು ಮಾಡ್ತೇವೆ ಗೊತ್ತಿಲ್ಲ, ಒಂದು ಅರ್ಜೆಂಟಾಗಿ ಮಾಡುವಂದಾಗ ಆ ಟೈಮಲ್ಲಿ ಅದ್ಭುತವಾಗಿ ಒಂದು ದಾಲ್ ಅಥವಾ ರೈಸು ರಸಂ ಮಾಡಿಕೊಟ್ಟ ಅದು ಕೂಡ ತೃಪ್ತಿ ಇದೆಯಲ್ಲ ನಿಮಗೆ. ಆ ಟೈಮಿಗೆ ಅಷ್ಟು ಸ್ಪೀಡಾಗಿ ನಿಮ್ಮ ಹೊಟ್ಟೆ ತುಂಬಿಸಿದ್ರು ಅಂದರೆ ಅದೇ ಸರಿ ಸಿನಿಮಾ. ಟೈಮ್ ತೊಗೊಂಡು ಮಾಡೋ ಟೈಮಲ್ಲಿ ಮಾಡ್ತೀವಿ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಾಗ ಇನ್ನೊಂದು ಮ್ಯಾಕ್ಸ್ ನೀವು ನೋಡಿದ್ದೀರಿ, ಮ್ಯಾಕ್ಸಿನ ಸಂಭ್ರಮ ನೀವು ನೋಡಿದಿರಿ, ಮ್ಯಾಕ್ಸಲ್ಲಿ ಬಂದಂಥ ವೀಕ್ಷಕರು ಸೆಲೆಬ್ರೇಟ್ ಮಾಡಿದ್ರಿ ನೋಡಿದ್ರಿ ಅಂದಾಗ ಈಗ ನೋಡಿದ್ರಿಂದ VT ಇಸಂಟ್ ಇಟ್ 5 to 6 times 10 times ಮೋರ್ ದನ್ ದಟ್? ಸಂಭ್ರಮ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಸರ್. ಇನ್ನೊಂದು ಹೇಳ್ತೀನಿ ಕೇಳಿ, ಯಾವುದೋ ಒಂದು ಥಿಯೇಟ್ರಲ್ಲಿ ಒಂದು ಶೋ ನಾನು ಏನೋ ಒಂದು ಮಾಡಿಸ್ಬೋದು ಸರ್. ಇಡೀ ಕರ್ನಾಟಕದಲ್ಲಿ ಎಲ್ಲ ಥಿಯೇಟ್ರಲ್ಲೂ ನಾನು ವಿಸಿಲ್ ಹೊಡಿಸಿ ಸಂಭ್ರಮ ಮಾಡ್ಸೋಕ್ಕಾಗಲ್ಲ ಸರ್. ಅಷ್ಟು ದೊಡ್ಡವರು ನಾನಲ್ಲ, ಅಷ್ಟು ರೀಚು ಇಲ್ಲ, ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ. ಇದಿಷ್ಟು ಬರೋದು ಪ್ರೀತಿಯಿಂದ. ಅದನ್ನು ಸ್ವೀಕರಿಸಿದ ಮೇಲೆ ಸಂಭ್ರಮ ಅಲ್ಲ ಸರ್, ಇದು ನನಗೆ ಸಿಕ್ಕಂಥ ವರ. ಸುದೀಪ್ ಸರ್, ಒಂದು ವೇದಿಕೆಯಲ್ಲಿ ಮಾತಾಡಿದಂಥ ಮಾತು ಈ ಸಿನಿಮಾಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗಿದೆ ಅಂತ. ಯಾಕಂದ್ರೆ ಸಿನಿಮಾ ಚೆನ್ನಾಗಿದ್ರು ಕೂಡ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಒಂದಷ್ಟು ಪೋಸ್ಟ್ಗಳು ಬರ್ತಾ ಇದೆ. ಸೊ ಮೊದಲ 3 ದಿವಸ ಫ್ಯಾನ್ಸ್ಗಳ ಸಿನಿಮಾ ಆಗಿರುತ್ತೆ, ಫ್ಯಾನ್ಸ್ಗಳು ಬಂದು ಸಿಕ್ಕಾಪಟ್ಟೆ ನೋಡ್ತಾರೆ. ಆ ನಂತರ ಬರೋರು ಪ್ರೇಕ್ಷಕರು. ಸೊ ಇವ್ರಿಗೆ ಕೆಟ್ಟದಾಗಿ ಮೈಂಡಲ್ಲಿ ತುಂಬಿದ್ರೆ ಆ ನಂತರದಲ್ಲಿ ಬರೋ ಪ್ರೇಕ್ಷಕರು ತೊಂದರೆ ಆಗುತ್ತೆ ಅನ್ನುವಂಥದ್ದು. ಬದನೆಕಾಯಿ ಆಗಲ್ಲ. ಸುದೀಪ್ ಸರ್, ವೇದಿಕೆ ಮೇಲೆ ನೀವು ಹೇಳ್ತೀರಾ, ವೇದಿಕೆ ಮಾತಾಡಿರೋದನ್ನ ನೆಗೆಟಿವ್ ಅಲ್ಲ ಸರ್. ನೆಗೆಟಿವ್ ಒಂದು ಲಾರಿ ಗಟ್ಲೆ ಬರೋದು ನೋಡಿದ್ದಕ್ಕೆ ಮಾತಾಡಿದ್ದು ನಾನು. ನನಗೇನು ಕೆಲಸ ಇಲ್ವಾ? ಮಾತಾಡಿದ್ವಿ. ಈಗ ನೀವು ನೆಗೆಟಿವ್ ಅಂತೀರಾ, ಮಾಡಲಿ ಬಿಡಿ. ಈಗ ನೀವು ಹೇಳ್ತೀರಿ ನಿನ್ನೆ ನವರಂಗ್ ಥಿಯೇಟರ್ 10:30 ಶೋ, ಅದು 10 ಗಂಟೆ ಶೋ, 80% ಲೇಡೀಸ್ ವಿತ್ ದೇರ್ ಚಿಲ್ಡ್ರನ್. ಈಗ ಇನ್ನೊಬ್ರು ಇಲ್ಲಿ ಕುತ್ಕೊಂಡ್ರೆ ಇವರೇ ಹೇಳಿದ್ರು, ಸುದೀಪ್ ಅವರಿಗೆ ಫೀಮೇಲ್ ಫ್ಯಾನ್ಸು ಆ ಥರ ಇದೆ ಬಳಗ ಅಂತಂದ್ರು. ಈಗ ಅವ್ರನ್ನ ವೀಕ್ಷಕರಾಗಿ ತೊಗೊಂತಿರೋ ಫ್ಯಾನ್ಸ್ ಆಗಿ ತೊಗೊಂತಿರೋ ಇಟ್ಸ್ ನಾಟ್ ನೀಡೆಡ್. ಕನ್ನಡ ಸಿನಿಮಾ ನೋಡೋಕೆ 10 ಗಂಟೆ ರಾತ್ರಿ ಆ ಚಳಿಯಲ್ಲಿ, ನೆನ್ನೆ ಅನ್ನೋದು ವೀಕ್ ಡೇಸಲ್ಲಿ 10 ಗಂಟೆಗೆ ಅಷ್ಟು ಫುಲ್ ಆಗಿ ಬರೀ 80% ಲೇಡೀಸ್ ಅಂಡ್ ವಿತ್ ದರ್ ಚಿಲ್ಡ್ರನ್ ಬಂದಿದ್ದಾರೆ ಅಂದರೆ ನೀವು ಹೇಳಿ. ಅವ್ರಿಗೂ ಕಿವಿ ಇದೆ, ಕಣ್ಣಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಬುದ್ಧಿ ಇದೆ. ಯಾವ್ದು ಕೇಳಬೇಕು, ಯಾವ್ದು ಕೇಳಬಾರ್ದು. ಬರ್ತಾ ಇರೋದು ಎಲ್ಲಿಂದ? ನಿಮ್ಮ ಲೋಗೋ ಹಾಕ್ಕೊಂಡು. ಇದನ್ನು ನಂಬ್ತಾರ ಅವರು? ಹೇಳಿ. ಈಗ ಅದೇನಾರು ನೆಗೆಟಿವ್ ಆಗ್ತಾ ಇದೆ ಅಂದರೆ ನೀವೇನು ಮಾಡಬೇಕು? ಅಯ್ಯ, ಸುದೀಪ್ ಅವರೊಬ್ಬರು ಅಲ್ಲ, ನನ್ನ ಮಕ್ಕಳ ನಾವು ಇದ್ದೀವಿ, ನಮ್ಮ ಲೋಗೋಗೆ ಕೈ ಹಾಕ್ತೀರಾ ಅಂತ ನೀವು ರೊಚ್ಚಿಗೆ ಎದ್ದೇಳಬೇಕು. ಆ ರೊಚ್ಚಿಗೆ ಎದ್ದೇಳ್ತಾ ಇದ್ದೀರ ಅಂತ ನಾನು ಕಾಯ್ತಾ ಇದ್ದೀನಿ ನೋಡೋದಕ್ಕೆ. ನಮ್ದನ್ನು ನಾವು ಕಾಪಾಡ್ಕೊಂಡ್ವಿ, ನಿಮ್ದನ್ನು ನೀವು ಕಾಪಾಡ್ಕೊಳ್ಳಿ. ಅಲ್ಲಿದ್ದೀವಿ. ಅಕಸ್ಮಾತ್ ಏನಾದ್ರು ಸ್ವಲ್ಪ ಹೆಲ್ಪ್ ಬೇಕು, ಸುದೀಪ್ ಅವರೇ ಬಂದು ಒಂಚೂರು ಹೇಳಿ, ನಾನು ಬರ್ತೀನಿ ಸೇರ್ಕೊಳ್ಳೋದು, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಸಿನಿಮಾ ನೀವು ಕಾಪಾಡಿ, ನಿಮ್ಮ ಲೋಗೋ ನಾವು ಕಾಪಾಡ್ತೀವಿ ಸರ್. ಸುದೀಪ್ ಸರ್ ಇಲ್ಲಿ ರಮೇಶ್ TV5 ಸರ್. ಆಯ್ತು ಸರ್. ಸರ್, ಬಿಫೋರ್ ರಿಲೀಸು ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ. ಒಂದು ಇಂಟೆಲಿಜೆನ್ಸಿಂದ ನಮಗೆ ಕೇಳಿಸಿದೆ ಸರ್. ಇಂಟೆಲಿಜೆನ್ಸಿಂದ ಒಂದು ರಿಪೋರ್ಟ್ ಬರುತ್ತೆ ನಮಗೆ, ಅದು ನಲ್ಪಾಡ್ ಅವರಿಂದ ಮತ್ತು ಚಂದ್ರಚೂಡ್ ಸರಿಂದ ಆ್ಯಂಡ್ ರಾಜಗೌಡರಿಂದ ಅಂತೇಳಿ. ಸೊ ಆ ಇಂಟೆಲಿಜೆನ್ಸ್ ಅವರಿಂದ ಅಲ್ಲ, ಅದು ಬಂದಾಗ ಅವ್ರು ಇದ್ರು. ಓಕೆ, ನನ್ನ ಇಂಟೆಲಿಜೆನ್ಸ್ ಅವ್ರ 3 ಜನ ಅಲ್ಲ, ನನ್ನ ಸಹೋದರರು. ಅವ್ರ 3 ಜನ ನನ್ನ ಇಂಟೆಲಿಜೆನ್ಸ್ ಅಲ್ಲ ಸರ್. ಪಾಪ ಅವ್ರ ಮೂಲಕ ಅಂತ ಬಂತು ಅಂತಾರೆ. ಅವ್ರ ಮುಖಾಂತರನೂ ಬರಲಿಲ್ಲ, ಅವ್ರು ಬಂದಾಗ ನನ್ನ ಕಾರಲ್ಲಿ ಇದ್ರು ಸರ್. ಓಕೆ, ಅಷ್ಟೇ ಸರ್. ಈ ಇಂಟೆಲಿಜೆನ್ಸ್ ವಿಚಾರ ಮಾತಾಡಿದಾಗ ಅದನ್ನಷ್ಟು ಹೊರಗಡೆ ಅಗೇನ್ ಚರ್ಚೆ ಆಯಿತು. ಏನಂತಂದ್ರೆ ಇಂಟೆಲಿಜೆನ್ಸ್ ಇರೋದು ಜಸ್ಟ್ CMಗೆ ಮತ್ತು DCMಗೆ ಇರುತ್ತೆ, ಇವ್ರಿಗೆ ಹೆಂಗೆ ಬಂದ್ಬಿಡುತ್ತೆ ಇಂಟೆಲಿಜೆನ್ಸ್ ಅಂತ. ಅಗೇನ್ ಇಲ್ಲಿ ಸತೀಶ್ ಸರ್ ಹೇಳಿದಾಗೆ
ಅದು ನಿಜ ಕೂಡ ಆಯಿತು. ಜಸ್ಟ್ 24 ಅವರ್ಸಲ್ಲಿ ಅಗೇನ್ ಲೀಕ್ ಆಗೋಯ್ತು. ಸೊ ಈ ಒಂದು ಟೀಕೆ ಟಿಪ್ಪಣಿಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಇಂಟೆಲಿಜೆನ್ಸ್ ನನಗೆ ಸರಿ ಕೇಳಿಸ್ತಾ ಇಲ್ಲ, ಕ್ಲಾರಿಟಿ ಬರ್ತಾ ಇಲ್ಲ. ಹಲೋ ಸರ್, ಕೇಳಿಸ್ತಿದೆ ಈಗ? ಎಸ್, ಮೈಕು ಸ್ವಲ್ಪ ದೂರ ಇಟ್ಕೊಳ್ಳಿ. ಹಾಂ, ನೀವು ಅದು ಅಲ್ಲಿವರೆಗೆ ಕೇಳಿಸ್ತು ಸರ್. ಇಂಟೆಲಿಜೆನ್ಸ್ ಆದಮೇಲೆ ಹಲೋ ಎಸ್, ಈಗ ಬೆಟರ್. ಓಕೆ ಸರ್, ಈಗ ಕೇಳಿಸ್ತಿದೆಯಲ್ಲ ಸರ್? ಇಂಟೆಲಿಜೆನ್ಸ್ ವಿಚಾರ ಬಂದಾಗ ಅದು ಕೆಲವು ಹೊರಗಡೆ ಟೀಕೆಗಳು ಬಂತು. ಈ ಇಂಟೆಲಿಜೆನ್ಸ್ ಬರೋದು ಕೇವಲ CMಗಳಿಗೆ, DCMಗಳಿಗೆ ಇವ್ರಿಗೆ ಎಲ್ಲಿಂದ ಬಂದ್ಬಿಡುತ್ತೆ ಇಷ್ಟು ಇನ್ಫಾರ್ಮೇಶನ್ ಅಂತ ಹೇಳೋದಷ್ಟೇ ಆಯ್ತು. ಸೊ ಈ ಒಂದು ಟೀಕೆಗಳ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇಂಟೆಲಿಜೆನ್ಸ್ ರಿಪೋರ್ಟ್ಗಳ ಬಗ್ಗೆ ನಿಮ್ಗೆ ಯಾವ ರೀತಿ ಮಾಹಿತಿ ಸಿಕ್ತು ಅನ್ನೋದ್ರ ಬಗ್ಗೆ? ಬಿಟ್ಕೊಡೋದೇ ಸ್ಟುಪಿಡಿಟಿ, ಇಂಟೆಲಿಜೆನ್ಸ್ ಅಲ್ಲ. ನನ್ನ ಇಂಟೆಲಿಜೆನ್ಸ್ ಬಗ್ಗೆ ನಾನು ಯಾಕೆ ಮಾತಾಡಲಿ? ಯಾರೋ ಟೀಕೆ ಮಾಡ್ತಾರಂತ ಇವಾಗ ಯಾರೋ ಒಂದು ಹೇಳ್ತಾರೆ, ಸುದೀಪ್ ಅವ್ರು ಪ್ಯಾಂಟ್ ಬಿಟ್ರೆ ಏನು ಹಾಕಲ್ಲ ಅಂತ ಬಿಚ್ಚು ತೋರಿಸ್ಲಾ? ಹಂಗಾಗತ್ತಾ? ನಂದು ಸರ್, ನಂದು ನಾನು ಯಾಕೆ ಇದು ಮಾಡಲಿ? ನಾನು ಯಾವುದೇ ಟೀಕೆಗಳಿಗೆಲ್ಲ ಉತ್ತರ ಕೊಡಲ್ಲ ಸರ್. ಅದೇ ನನಗೆ ಏನಿದೆ ಇಂಟೆಲಿಜೆನ್ಸ್ ಅಂತ ತಕ್ಷಣ ನಾನು CM ಆಗ್ಬೇಕಾ? ನಮ್ದೊಂದು ಟ್ರೂಪ್ ಇರಲ್ವಾ? ಈಗ ನೀವೇ ಕುತ್ಕೊಂಡಲ್ಲಿ ನಿಮಗೆ ಗೊತ್ತಿಲ್ಲ, ನೀವೇನು ಅಂದ್ಬಿಟ್ರಿ ಇಂಟೆಲಿಜೆನ್ಸ್ ಆದಂಥ ಚಕ್ರವರ್ತಿ ಅವ್ರನ್ನ ಪಾಪ ಅವ್ರ ಸಹೋದರರು ಕಾರಣ ಇದ್ರಷ್ಟೇ. ನಾನೊಂದು ಮಾತು ಹೇಳ್ತೀನಿ ಸರ್, ಇಂಟೆಲಿಜೆನ್ಸ್ ಅಂದ ತಕ್ಷಣ ನಾನು ಸಿಲ್ಲಿಯಾಗಿ ಮಾತಾಡೋನಲ್ಲ ಸರ್. ಬರುತ್ತೆ ಸರ್, ಇಂಟೆಲಿಜೆನ್ಸ್ ಅಂತ ಏನು ಸರ್ ವರ್ಡ್, ಇಟ್ಸ್ ಎ ಡಿಕ್ಷನರಿ ವರ್ಡ್. ಅದು ಅವ್ರಿಗೂ ಇಂಟೆಲಿಜೆನ್ಸೇ, ನಮ್ಮ ಟ್ರೂಪ್ಗೂ ನಾವು ಕರೆಯೋದು ಇಂಟೆಲಿಜೆನ್ಸ್ ಅಲ್ವಾ? ಸೊ ಈಗ ಆ ಥರ ಸರ್ ನಮ್ದೊಂದು ಇರುತ್ತೆ. ಆ್ಯಂಡ್ ನಮ್ದಿರೋದನ್ನು ಯಾವುದೋ ಏರಿಯಾದಿಂದ ಬಂದಿಲ್ಲ ಸರ್, ಅದು ನಿಮ್ಮ ಮಾಧ್ಯಮದಿಂದನೇ ಇರ್ಬೋದು. ಹಿಂಟ್ ಕೊಡ್ತಾ ಇದ್ದೀನಿ. ಮಾಧ್ಯಮದಲ್ಲಿ ನಿಮ್ಮ ರಿಸೋರ್ಸಸ್ ಹೆಂಗಿದೆ ಸರ್? ಇವತ್ತವರೆಗೆ ಬಿಟ್ಕೊಟ್ಟಿದ್ದೀರಾ? ನಮ್ಮ ಟೆರಸಲ್ಲಿ ಏನು ನಡೀತು ಅಂತ ನೀವು ಪೋಸ್ಟ್ ಮಾಡಿರ್ತೀರ. ನಾನು ಹೆಂಗೆ ಸರ್ ಗೊತ್ತು ಅಂದ್ರೆ ನಮ್ಮ ಅಂದಿರ್ತೀರ ನೀವು. ಈಗ ನಾನೊಂದು ಹೇಳ್ತೀನಿ ಸರ್, ನನ್ನ ಇಂಟೆಲಿಜೆನ್ಸ್ ಬಂದಿದ್ದು ನಿಮ್ಮಿಂದನೇ ಸರ್, ನಿಮ್ಮ ಮಾಧ್ಯಮದಿಂದನೇ. ಅಲ್ಲಿಂದ ಬಂದಂಥ ರೈಟ್ ಸೋರ್ಸಸ್ ಇಟ್ಕೊಂಡು ಇಂಟೆಲಿಜೆಂಟಾಗಿ ಎವಿಡೆನ್ಸ್ ಒಟ್ಟಿಗೆ ನನಗೆ ಕೊಟ್ಟಂಥ ನನ್ನ ಇಂಟೆಲಿಜೆನ್ಸ್ ಟ್ರೂಪು ನಿಮ್ಮ ಮಧ್ಯೆನೇ ಕೂತಿದ್ದಾರೆ ಸರ್. ಅದು ಗುಪ್ತಚರ ಇಲಾಖೆನೂ ಬೇಡ ಸರ್, ಅದು ಓಪನ್ ಸೀಕ್ರೆಟ್ ಅಂತ ನಾನು ಅನ್ಕೋತೀನಿ. ಯಾರದು ಸರ್? ಈಗ ನಾನು ಹೇಳ್ತಾ ಇರೋದು ಒಂದಂತೂ ಸತ್ಯ ಸರ್. ಈಗ ನೀವು ಬಂತು ಅಂದರೆ ಒಳ್ಳೆದಕ್ಕೆ ನಿಮ್ಮಲ್ಲಿ ಕೆಲವರು ಎಷ್ಟೋ ಜನ ಒಳ್ಳೆದಕ್ಕೆ ಸ್ಪಂದಿಸಿದ್ದೀರ ಹೊರತು ನಾನು ಯಾವತ್ತೂ ನಿಮ್ಮ ಹತ್ರ ಯಾರಿಗೂ ಇಲ್ಲಿ ಫೋನ್ ಮಾಡಿಬಿಟ್ಟು ಯಾವತ್ತನ ಕೆಟ್ಟದಕ್ಕೆ ನಿಮ್ಮನ್ನು ಬಳಸ್ಕೊಂಡಿಲ್ಲ, ಅಥವಾ ಸಿಂಪತಿಗೂ ನಾನು ಯಾವತ್ತೂ ಫೋನ್ ಮಾಡಿಲ್ಲ ಸರ್. ಫ್ರೆಂಡ್ ಥರ ಇರ್ತೀನಿ. ಬಟ್ ಒಂದಂತೂ ಸತ್ಯ, ಅಲ್ಲಿಂದ ಕರೆ ಬರುತ್ತಂದರೆ ಅವರು ಯಾರು ನನಗೆ ಯಾವುದೋ ಒಂದು ಕಮರ್ಷಿಯಲ್ ಪರ್ಪಸ್ಸಿಗೆ ಮಾಡಿಲ್ಲ ಸರ್, ಪ್ರೀತಿಯಿಂದ ಮಾಡಿದ್ದಾರೆ. ಕಾಪಾಡ್ಕೊಳ್ಳಿ ನಿಮ್ಮ ಸಿನಿಮಾನ, ಹಿಂಗೆ ಬರ್ತಾ ಇದೆ ಅಂತಲೂ ಹೇಳ್ಕೊಂಡು ಮಾಡಿದ್ದಾರೆ. ಹಾಗೆ ಬಂದಾಗ ಕರೆಕ್ಟಾಗಿ ನೋಡಿದಾಗ ಎಲ್ಲದೂ ಕರೆಕ್ಟ್ ಅನ್ನಿಸಿದಾಗ ನಾವೇನು ಮಾಡಿದ್ವಿ, ಎಲ್ಲಿ ಪ್ರೊಟೆಕ್ಟ್ ಮಾಡ್ಕೊಬೇಕು, ಏನು ಮಾಡಬೇಕು ಸಿದ್ಧತೆ ಮಾಡ್ಕೊಂಡ್ವಿ ನಾವು. ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಸರ್, ತಾವು ಇಂಟೆಲಿಜೆಂಟ್ ಪೀಪಲ್ ಇದ್ರು ಸರ್ ನನ್ನ ಕಾರಲ್ಲಿ. ಇಂಟೆಲಿಜೆನ್ಸ್ ಅಲ್ಲ, ಅದು ಇಂಟೆಲಿಜೆನ್ಸ್ ಬಂದಿದ್ದು ಅಲ್ಲಿಂದನೇ ಸರ್. ಡಿಲೀಟ್ ಮಾಡಿಸಿದ್ರಿ ಸರ್ ಇವತ್ತು? ಸರ್ ಫಸ್ಟ್ ಡೇನೇ ಅರೌಂಡ್ 4000 ಲಿಂಕ್ಸ್ ಸರ್. ಸುದೀಪ್ ಸರ್, ಫಸ್ಟ್ ಡೇ ಸೆಕೆಂಡ್ ಡೇ ಸೇರಿಬಿಟ್ಟು ಅರೌಂಡ್ 4000 ಆಡ್ ಲಿಂಕ್ಸ್ ಸರ್. ಇದು ಒಂದು ನಿಮಿಷ ಇದು ಯಾಕೆ ಹತ್ರ ಕೊಡ್ತೀರಿ? 4000 ಲಿಂಕ್ಸ್ ಸರ್. ಆ್ಯಂಡ್ ನಿನ್ನೆ ಐ ಥಿಂಕ್ ಅರೌಂಡ್ 6 o'clock, ನಿನ್ನೆ ಒಂದು ದಿನ ಐ ಥಿಂಕ್ 6 o'clock 6 PM ಮೇಲಿಂದ 9 PM ವರೆಗೂ 800 ಆಡ್ ಲಿಂಕ್ಸ್, ಟೋಟಲಿ 9000 ಲಿಂಕ್ಸ್ ಫ್ರಮ್ ಮಾರ್ನಿಂಗ್ ಶೋ. ಇನ್ನೂ ಫಿನಿಶ್ ಆಗಿಲ್ಲ, ಅಲ್ಲಿಂದ ಹಿಡಿದು 9000 ಆಡ್ ಲಿಂಕ್ಸ್ ವಿ ಹ್ಯಾವ್ ಡಿಲೀಟೆಡ್ ಸರ್. ತುಂಬಾ ಪ್ರೀತಿ ಇದೆ ಸರ್ ನಿಮ್ಮ ಮೇಲೆ. ಸುದೀಪ್ ಸರ್, ಎಸ್ ಸರ್, ಆಲ್ ಲೀಗಲ್ ಆಕ್ಷನ್ಸ್ ಆರ್ ಬೀಯಿಂಗ್ ಟೇಕನ್. ಇನ್ನೊಂದು ಮರಿ ಅವರು ನಮ್ಮ ಸೈಬರ್ ಕ್ರೈಮ್ ಕಮಿಷನರ್ಸ್ ಅವರೆಲ್ಲ ಏನಿದ್ದಾರೆ, ದೇ ಆರ್ ಆಲ್ ವಿತ್ ಸರ್ಟನ್ ಥಿಂಗ್ಸ್. ಐ ಥಿಂಕ್ post 29th ಯು ಸ್ಟಾರ್ಟ್ ಸೀಯಿಂಗ್ ದ ರಿಸಲ್ಟ್ಸ್ ಸರ್. ಯಾಕಂದರೆ ಅವರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇದು ಯಾವುದೋ ಏರಿಯಾದಲ್ಲಿ ಇವರು ಅಡ್ರೆಸ್ ಅಲ್ವಲ್ಲ ಬ್ರದರ್, ಹೋಗಿ ಸುಮ್ಮನೆ ಹೋದ್ರು ಬೆಲ್ ಹೊಡೆದು ಎತ್ತಾಕೊಂಬಂದ್ರು ಅಂತ. ದೇ ಆರ್ ಡಿಗ್ಗಿಂಗ್ ಇನ್ ವೆರಿ ಮಚ್. ನಾನಂತೂ ಈ ಸತಿ ಸರ್ ಲಾಸ್ಟ್ ಟೈಮು ನಾವು ಕೆಲವು ವ್ಯಕ್ತಿಗಳನ್ನು ಹಿಡಿದು ಅವ್ರ ಏಜ್ನೆಲ್ಲ ನೋಡಿ ನಿಜವಾಗ್ಲೂ ನಾನೇ ಬಿಟ್ಟಾಕಿ ಹೋಗ್ಲಾಗ್ಲಾಗಂತ ಕಳಿಸಿದ್ದು ಉಂಟು ಸರ್. ಈ ಸಲ ಮಾಡಲ್ಲ ಸರ್ ಅದನ್ನು, ನಾನು ಯಾವುದಕ್ಕೂ ಅಡ್ಡ ಬರಲ್ಲ. ಬಟ್ ಏನಂದರೆ ನನಗೆ ನನ್ನ ಸಿನಿಮಾ ಮೇಲೆ ಎಷ್ಟು ಕಾಳಜಿ ಇದೆಯೋ ನನ್ನ ಚಿತ್ರರಂಗದ ಮೇಲೂ ಅಷ್ಟೇ ಕಾಳಜಿ ಇದೆ ಸರ್. ನನ್ನ ನಿನ್ನೆ ಐ ಥಿಂಕ್ ಇಂಟರ್ವ್ಯೂ ನೋಡ್ತಾ ಇದ್ದೆ, ನಿಮ್ಮಲ್ಲೇ ನಮ್ಮ ಸ್ನೇಹಿತರಾದಂಥವರು ನಮ್ಮ 45 ಪ್ರೊಡ್ಯೂಸರ್ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಬೇಜಾರಾಗುತ್ತೆ ಸರ್. ಇದನ್ನೆಲ್ಲ ಕೇಳಕ್ಕೆ ಅವರು 2.5 ವರ್ಷ ಒದ್ದಾಡಿದ್ದಾರೆ. ಎಷ್ಟು ಒದ್ದಾಡ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ, ಅರ್ಥ ಆಯ್ತಾ? ಸಿನಿಮಾ ಮಾಡೋದು ಬಿಟ್ಟಾಗಿ
ಅವರು ಆರೋಗ್ಯ ತಪ್ಪಿದ್ರು ವಾಪಸ್ಸು ಸರಿ ಹೋದಾಗ ಬಂದು ಅಷ್ಟು ಕಷ್ಟಪಟ್ಟು ಮಾಡಿದಂಥ ಶಿವಣ್ಣ ಅವರು. ನಾನು ಹೇಳೋದು ಪ್ರತಿಯೊಂದಕ್ಕೂ ನ್ಯಾಯ ಪೈರಸಿ ಇರಲಿಲ್ಲ ಅಂತ ಇಲ್ಲ. ಇತ್ತೀಚೆಗೆ ಯಾವ ಥರ ಹಾವಳಿ ಅಂದರೆ ಚಾಲೆಂಜ್ ಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾರೆ. ಆ್ಯಂಡ್ ಯು ರಿಯಲೈಸ್ ಅದಕ್ಕೆ ನೀವು ಯಾರೂ ದುಡ್ಡು ಕಟ್ತಾ ಇಲ್ಲ. ದುಡ್ಡು ಕಟ್ಟು ಏನಾರು ಮಾಡ್ತಾ ಇದ್ರೆ ಒಪ್ಕೋತೀನಿ, ಇದರಿಂದ ಏನೋ ಕಮರ್ಷಿಯಲ್ ಪರ್ಪಸ್ ಇದೆ, ಉದ್ದೇಶನೇ ಸರಿ ಇಲ್ಲ. ಹಾಗಿರ್ಬೇಕಾದ್ರೆ ಐ ಥಿಂಕ್ ವಿ ಹ್ಯಾವ್ ಟು ಡೂ ವಾಟ್ ವಿ ಹ್ಯಾವ್ ಟು ಡೂ ಸರ್, ಇಸ್ಂಟ್ ಇಟ್? ದಟ್ ವಿ ವಿಲ್ ಡೂ ಸರ್, ವಿ ಆರ್ ಗೋಯಿಂಗ್ ಟು ಡೂ. ಸುದೀಪ್ ಸರ್, ನಿಮ್ಮಂಥ ದೊಡ್ಡ ಸ್ಟಾರ್ಗೆ ಸೋಷಿಯಲ್ ಮೀಡಿಯಲ್ಲಿ ಆಗುವಂಥ ಒಂದು ನಷ್ಟ, ಫಾರ್ ಎಕ್ಸಾಂಪಲ್ ನಿಮ್ಮ ಸಿನಿಮಾ ಮಾರ್ಕ್ ಸಿನಿಮಾ ಒಂದು ಯಾವುದೋ ಥಿಯೇಟ್ರಲ್ಲಿ ಖಾಲಿ ಹೊಡಿತಾ ಇದೆ ಅಂತ ತೋರಿಸಿದಾಗ ಪಾಪ ಸಿನಿಮಾ ತಂಡದ ಎಫರ್ಟು 2 ವರ್ಷ ಆಗ್ಬೋದು, ಒಂದು ಕಷ್ಟಪಟ್ಟು ಸಿನಿಮಾ ಮಾಡಿರ್ತ, ಅದು ಒಂದು ಲಾಸು. ಜೊತೆಗೆ ಎರಡನೇದು ನಿಮ್ಮ ಡಾಟರು ಫಸ್ಟ್ ಡೇ ಸಿನಿಮಾ ನೋಡೋಕ್ಕೆ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಕೆಟ್ಟ ಕಮೆಂಟ್ಗಳಿದೆಯಲ್ಲ, ನಾನು ಏನು ಕೇಳ್ತಾ ಇದ್ದೀನಿ, ನಿಮ್ಮಂಥ ದೊಡ್ಡ ಸ್ಟಾರ್ಗೆ ಹಿಂಗಾದರೆ ಬೇರೆಯವರ ಗತಿ ಏನು? ಯಾಕೆ ಇಂಥವ್ರಿಗೆ ಒಂದು ಕಠಿಣ ಕ್ರಮ ತಗೊಳ್ಳಲ್ಲ ಪ್ರತಿಯೊಬ್ಬರು ನಿಮ್ಮಂಥ ಸ್ಟಾರ್ಗಳು? ನನಗೇನು ಕ್ರಮ ತಗೊಳ್ಳಿ ಬ್ರದರ್, ನಾನೇನಾದ್ರು ಮಾತಾಡಿದ ತಕ್ಷಣ ನೀವೇ ನನ್ನನ್ನು ಉಲ್ಟಾ ಹೊಡೆದ್ಬಿಡ್ತೀರಿ. ಬೇಕಿತ್ತಾ? ಇಲ್ಲ, ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇನ್ನು ಆನ್ಸರ್ ಮುಗ್ದಿಲ್ಲ. ನಾನೇನು ಹೇಳ್ತಾ ಇದ್ದೀನಿ, ನಾನೇನು ಬೇಕೋ ಮಾಡ್ತೇನೆ. ಆಮೇಲೆ ಖಾಲಿ ಥಿಯೇಟ್ರು ಅಂತ ನೀವು ಹೇಳಿದ್ರಿ, ಅವ್ರು ಯಾವುದೋ ಅವ್ರ ಸಿನಿಮಾಗೆ ಹೋಗಿರ್ತಾರೆ, ಅದನ್ನು ಹಾಕ್ಬಿಟ್ಟು ಅವ್ರು ನನ್ನ ಟೈಟ್ಲ್ ಹಾಕ್ಕೊಂಡು. ನಂದೇನಿಲ್ಲ ಸರ್. ಏಕೆಂದರೆ ಒಂದು ನಿಮಿಷ, 5 ಬೆರಳು ಕೈಯಲ್ಲೇ ಸರ್, ಕೈಯೆಲ್ಲ 5 ಬೆರಳು. ಕರ್ನಾಟಕದ ಎಷ್ಟು ಬೆರಳುಗಳು ಸರ್, ಎಣ್ಸೋಕ್ಕಾಗುತ್ತಾ? ಅಷ್ಟು ಬೆರಳುಗಳು ನಮಗೆ ಚಪ್ಪಾಳೆ, ಕೈ ಚಪ್ಪಾಳೆ ತಟ್ಟಿ ಎಲ್ಲ ಮಾಡಿ, ಅಷ್ಟು ಜನ ಥಿಯೇಟ್ರ್ ಒಳಗಡೆಯಿಂದ ಪ್ರೋತ್ಸಾಹ ಕೊಟ್ಟು ಅವ್ರು ವಿಜುವಲ್ ಹಾಕ್ಬೇಕಾದ್ರೆ ಯಾವುದೋ ಕಿತ್ತೋಗಿರೋ ಒಂದು ವಿಡಿಯೋ ನೋಡಿಕೊಂಡು ಅವ್ರಿಗೆ ಪಾಪ ಏನು ನೋವಿದೆಯೋ ನನ್ನ ಮೇಲೆ ತೀರಿಸ್ಕೊಸವ್ರೆ. ಓಲೆ ಅವೆಲ್ಲ ತಲೆ ಕೆಡಿಸ್ಕೊಂಡ್ಬಿಡ್ತೀವಿ. ಚೆನ್ನಾಗಿಟ್ಟಿರಲಿ, ಅಟ್ಲೀಸ್ಟ್ ನೀವು ನೋಡಿದ್ರಲ್ಲ ವಿಡಿಯೋ, ನಂಗೆ ಅದ್ರ ಬಗ್ಗೆ ಖುಷಿ. ನಾನು ನೋಡಿಲ್ಲ. ಅಲ್ಲ ಸರ್, ಒಂದು ಸಿನಿಮಾಗೆ ನೀವೇ ಹೇಳಿದ್ರೆ ಅಲ್ಲ, ಮುಗೀತಲ್ಲಿಗೆ ಅವ್ರದ್ದೆಲ್ಲ ಯಾರೋ ಸರ್ ಇಲ್ಲಿ ಸೆಲೆಬ್ರೇಷನ್ ಮಾಡಿದ್ರಲ್ಲ, ಅವ್ರ ಬಗ್ಗೆ ಮಾತಾಡಿ ಸರ್, ಅವ್ರ ಬಗ್ಗೆ ಮಾತಾಡಿ. ಸರಿ ಸರ್, ಆಯ್ತು. ನಮಗೆ ಬೆಂತಟ್ಟಿ ನಿಂತ್ಕೊಂಡು ಪ್ರೀತಿಯಿಂದ ಹಾಕ್ತಾರಲ್ಲ ಸರ್, ಅವ್ರ ಬಗ್ಗೆ ಮಾತಾಡಿ. ಕೈ ತುತ್ಕೊಡಕ್ ನನ್ನ ತಾಯಂದ್ರದಲ್ಲ, ಅವ್ರ ಬಗ್ಗೆ ಮಾತಾಡಿ. ಯಾರೋ ಕೂತ್ಕೊಂಡು ಯಾವುದೋ ಒಂದು ವಿಡಿಯೋ ಬಗ್ಗೆ ಮಾತಾಡಿದ್ರು ಸರ್, ಇಲ್ಲೇ ನಾವುಗಳು ಚೀಪ್ ಆಗೋದು. ಯಾರು ನನಗೆ ಪ್ರೋತ್ಸಾಹ ಕೊಡ್ತಾ ಇದಾರಲ್ಲ ಅವ್ರ ಬಗ್ಗೆ ಮಾತಾಡೋಣ ಸರ್. ಏನು ಸರ್ ಅದು ಸೆಲೆಬ್ರೇಷನ್? ಏನು ಸರ್ ಆ ಪ್ರೀತಿ? ಒಬ್ಬ ಒಂದು ವಿಡಿಯೋ ನೀವು ಹೇಳ್ತೀರಾ ಸರ್, ಒಂದು ಲಕ್ಷ ವಿಡಿಯೋ ಅವ್ರು ಬಿಡ್ತಾ ಇದ್ದಾರೆ ಥಿಯೇಟ್ರ್ಗಳಲ್ಲಿ. ನಡೀತಾ ಇದೆ ಸರ್ ಇದೆಲ್ಲ ಪರ್ಫೆಕ್ಷನ್ ಆಗಿ. ಅವ್ರ ಬಗ್ಗೆ ನಾನು ಮಾತಾಡಿ ನನ್ನ ಲೈಫಿಂದ 1 ಸೆಕೆಂಡ್ ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ. ಎಲ್ಲ ವೇಸ್ಟ್ ನನ್ನ ಮಕ್ಕಳು. ಅವ್ರ ಬಗ್ಗೆ ನಾನೇನು ಮಾತಾಡೋದು? ನನ್ನ ಮಗಳ ಬಗ್ಗೆ ಹೇಳಿದ್ರಿ, ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10 ಫೇಸ್ ಮಾಡ್ತಾಳೆ, 10 ಬೆಳೀತಾಳೆ, ಅಷ್ಟು ದೊಡ್ಡವಳಾಗ್ತಾಳೆ. ಒಂದೊಂದು ಸತ್ಯ ಸರ್ ನನಗಿನ್ನ 10 ದೊಡ್ಡ ಒಳ್ಳೆ ಕೈ ಮನಸ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂಥ, ಆ ಹಾಡನ್ನು ಮೆಚ್ಚಿದಂಥ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದ್ದೀರಾ ವಾಯ್ಸ್ ನನ್ನ ಮೇಲೆ? ಸರ್ ಮುಂದಿನ ವರ್ಷದಿಂದ ನೀವು ವರ್ಷಕ್ಕೆ 3 ಸಿನಿಮಾ ಮಾಡ್ತೀರಾ? ನಾನು ಕೊಟ್ಟಿದ್ದ ಆನ್ಸರ್ ಕರೆಕ್ಟ್ ಇತ್ತ ಇಲ್ವೋ? ಈಗ ನಾನು ನಿಮಗೆ ಕೇಳಬೇಕು ಒಂದು ಪ್ರಶ್ನೆ, ಸರಿಯಾಗಿ ಕರೆಕ್ಟಾಗಿ ಮಾತಾಡಿದ್ರಿ ಸರ್. ಇಲ್ಲ, ನಂದೊಂದು ಪ್ರಶ್ನೆ. ನಾನು ಅವಾಗ ಇಷ್ಟೊಂದು ಲಕ್ಷಗಟ್ಟಲೆ ವಿಡಿಯೋ ಇರ್ಬೇಕಾದ್ರೆ ಅದು ಒಂದೇ ನಿಮ್ಮ ಕಣ್ಣಿಗೆ ಬಿತ್ತ ಸರ್? ನಂದೊಂದು ಪ್ರಶ್ನೆ. ಅಲ್ಲ, ಸೋಷಿಯಲ್ ಮೀಡಿಯಾ ಇಸ್ ಫಿಲ್ಡ್ ವಿತ್ ಈವನ್ ಪ್ರೈಸಸ್. ನನ್ನ ಬಗ್ಗೆ, ನನ್ನ ಸಿನಿಮಾ ಬಗ್ಗೆ ಒಪ್ಕೊಂಡು ಪ್ರೀತಿಯಿಂದ ಚಪ್ಪಾಳೆ ತಟ್ಟ ವಿಡಿಯೋ ಬಗ್ಗೆ ಒಂದು ಪ್ರಶ್ನೆ ಕೇಳಿಲ್ಲ ನೀವು. ಇಲ್ಲ ಸರ್, ಫಸ್ಟೇ ಅಲ್ಲಿಗೆ ಹೋಗ್ಬಿಟ್ರಿ ಅಂದ್ರೆ ನಾನು ನಿಮಗೆ ಕೇಳಿಸ್ಕೊಳ್ರಿ. ನಿಮಗೆ ನಾನು ಕೇಳಬೇಕಾಗಿರೋದು, ನಿಮಗೆ ಉತ್ತರ ಸಿಗ್ತಾ ಇರಬೇಕಾದ್ರೆ ಆ ಪ್ರಶ್ನೆ ಏನಕ್ಕೆ ತಗೊಂಡ್ರಿ? ಕಾರಣ ನೀವ್ಯಾಕೆ ನೋಡಿದ್ರಿ ಇದನ್ನ? ಸರ್ ನಾನು ಏನು ಕೇಳ್ತಾ ಇದ್ದೀನಿ, ಒಂದು ಸಿನಿಮಾಗೆ ಇಷ್ಟು ವರ್ಷ ನೀವು 4 ತಿಂಗಳಲ್ಲಿ ಸಿನಿಮಾ ಬರ್ತೀವಿ ಅಂತ ಅಷ್ಟು ಕಷ್ಟಪಟ್ಟು ಮಾಡಿರ್ತೀರಾ, ಒಂದೇ ಸೆಕೆಂಡಲ್ಲಿ ಆಗ್ತಾಗ ನಿಮ್ಮ ಸಿನಿಮಾ ಟೀಮ್ ಒಂದೇ ನಿಮಿಷ ನೀವು ಅದ್ರ ಬದಲು ಮೈಕ್ ಎತ್ಕೊಂಡು ಆ ಕಡೆ ತಿರ್ಕೊಂಡು ಹೇಳಿ, ನೋಡ್ರಿ ಸ್ನೇಹಿತರೆ ನಾನು ಈ ವಿಡಿಯೋ ನೋಡಿದೆ, ಅದೇ ಪಕ್ಕದಲ್ಲಿ ಮಗನ್ ಎಷ್ಟು 1000 ನೋಡಿದೆ ಅಂದ್ರೆ ನನಗೆ ಖುಷಿ ಆಗೋಯ್ತು ಅಂತ ಕೂತ್ಬಿಟ್ಟಿದ್ದೆ, ಪ್ರಶ್ನೆನೇ ಇಲ್ಲ. ನೀವು ಯಾವುದೋ ಕಿತ್ತೋಗಿರೋ ಒಂದು ದೋಸೆ, ಅದು ಚಟ್ನಿ ಇಲ್ಲ, ಉಪ್ಪಿಲ್ಲ ಅದ್ರ ಪಕ್ಕದಲ್ಲಿ, ಅದ್ರ ಬಗ್ಗೆ ಕುತ್ಕೊಂಡು ಮಾತಾಡ್ಕೊಂಡು ಅವ್ರೆಲ್ಲ ಏನಾಗಿದೆ ಗೊತ್ತಾ ಬ್ರದರ್, ಜೀವನ ಜಿಗುಪ್ಸಾಗಿ ಆಲ್ಮೋಸ್ಟ್ ಸೂಸೈಡ್ ಪಾಯಿಂಟಲ್ಲಿ ಇರ್ತಾರೆ. ನಾಳೆ ನಾಡಿದ್ದಲ್ಲಿ ಸತ್ತೋಗೋರು ಅವ್ರ ಬಗ್ಗೆ ನಾವು ಮಾತಾಡ್ಬಾರ್ದು. ಬಾಳಿ ಬದುಕ್ತಾ ಇರೋ ಒಳ್ಳೊಳ್ಳೆ ಕನ್ನಡಿಗರ ಬಗ್ಗೆ ಮಾತಾಡೋಣ ಬನ್ನಿ ಸರ್. ಅವರು ಥಿಯೇಟರ್ ವಿಡಿಯೋ ನಾನು ಹೇಳ್ತೀನಿ ರವಿ, ಸೆಕೆಂಡ್ ಡೇ ಅರ್ಲಿ ಮಾರ್ನಿಂಗ್ ಶೋಸ್ ಇರೋಲ್ಲ, ಬೆಳಗ್ಗೆ 6:30 ನಾನು ಥಿಯೇಟರ್ ಸುತ್ತ ಹೋದ್ರೆ ಜನ ಇರಲ್ಲ. ಸೊ ಆ ಟೈಮಲ್ಲಿ ಮಾಡಿರೋ ವಿಡಿಯೋನ ಇಟ್ಕೊಂಡು ಫಸ್ಟ್ ಡೇ ಅಂತ ಹೇಳ್ತೀನಿ ಅಷ್ಟೇ. ಅದನ್ನೇ ನಾನು ಬಿಟ್ಟಾಕಿರೋದು ಯಾವುದು ಸರ್? ಸುದೀಪ್ ಸರ್, ಮಾರ್ಕ್ಸ್
ಮಾರ್ಕ್ ಸಿನಿಮಾ ಮಾರ್ಕೆಟಲ್ಲಿ ಮಾರ್ಕ್ ಮಾಡಿದೆ ಅಂತ ಅಭಿಮಾನಿಗಳು ಮಾತಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಮ್ಯಾಥ್ಸ್ಗಿಂತ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ. ಆ್ಯಂಡ್ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ನೆಗೆಟಿವ್ ಮಾಡ್ತಾ ಇದ್ದಾರೆ, ಅದರ ಡಬಲ್ ರಷ್ಟು ಪಾಸಿಟಿವ್ ಕೂಡ ನಿಮ್ಮ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದ್ದೀವಿ ಫ್ಯಾನ್ಸ್ಗೆ ಹೇಳೋಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಮೇಡಮ್ ಎಷ್ಟು ಖುಷಿಯಾಗಿದ್ದಾರೆ ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ ಸರ್? ಫಸ್ಟ್ ಕ್ವೆಶ್ಚನ್ ಏನು ಸರ್ ಸರ್? ನಾನು ಬಂದರೆ ನಿಮ್ಮ ಒಟ್ಟಿಗೆ 2 to 3 ಅವರ್ಸ್ ಕುತ್ಕೊಂಡಿಲ್ವ ನಾನು? ಒಂದೊಂದು ಕೇಳಿ ಸರ್. ನನಗೂ 29 30 ಹೋಗ್ತಾ ಇದ್ದೀನಿ, ವಯಸ್ಸಾಗ್ತಾ ಇದೆ. ಒಂದೊಂದೇ ಕೇಳಿ. ಮಾರ್ಕ್ ಸಿನಿಮಾ ಸರ್, ಮಾರ್ಕ್ ಸಿನಿಮಾ ಮಾರ್ಕೆಟಲ್ಲಿ ಮಾರ್ಕ್ ಮಾಡಿದೆ ಅಂತ ಅಭಿಮಾನಿಗಳು ಮಾತಾಡಿ ಕೊಡ್ತಿದ್ದಾರೆ. ಇದಕ್ಕೆ ನಿಮ್ಮ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನೀವು ನನ್ನ ಅಭಿಮಾನಿನ ಸರ್? ಯಾ ಸರ್, ನಿಮಗೆ ಗೊತ್ತಿರಬೇಕು ಯಾಕೆ ಅಲ್ಲ ಸಂಬಂಧ. ನಾನು ಕೇಳ್ತೀನಿ ಸರ್. ಚೆನ್ನಾಗಿದೆ ಸರ್, ಎಲ್ಲರೂ ಚೆನ್ನಾಗಿದೆ ಸರ್. ಮೇಡಮ್ ನನಗೆ ಒಂದಂತೂ ನೋಡ್ತಾ ಇದ್ದೀನಿ ಸರ್, ಅಲ್ಲಿ ಕೂತಿರೋ ನಮ್ಮಲ್ಲಿ ಲೇಡೀಸ್ ಹೆಣ್ಮಕ್ಳು ಮೇಲೆ ಮಕ್ಕದ ಮೇಲೆ ಇರೋ ಸ್ಮೈಲ್ ನಿಮ್ಮ ಮುಖದ ಮೇಲೆ ಇಲ್ಲ. ಯಾಕೆ ಸರ್? ಖುಷಿ ಇಲ್ವಾ? ನಾನು ಸಿನಿಮಾ ಓಡ್ತಾ ಇರೋದು ಖುಷಿ ಇದೆ ಸರ್, ಅದಕ್ಕೆ ನನ್ನಂತ ಕೇಳಿ ಅಲ್ಲ. ಮೇಡಮ್ ಎಷ್ಟು ಖುಷಿ ಆಗಿದ್ದಾರೆ ಸರ್? ಸರ್ ಮೇಡಮ್ ಪಾಪ ಅವ್ರು ಏನು ಇವತ್ತಲ್ಲ ಸರ್, ನಾನು ಫೇಲ್ಯೂರ್ ಕೊಟ್ಟಾಗಲೂ ಅವ್ರು ಹಂಗೆ ಇರ್ತಾರೆ. ಏನು ಅದರಿಂದ ಸಕ್ಸಸ್ಸಿಂದ ಯಾರ ಮುಖದ ಮೇಲೆ ನಗು ಬರೋಲ್ಲ ನಮ್ಮ ಮನೆಯಲ್ಲಿ. ನಾನು ಎಲ್ಲಿವರೆಗೆ ಕರೆಕ್ಟಾಗಿದ್ದೀನೋ ಅಲ್ಲಿವರೆಗೆ ನಗ್ತಾ ಇರ್ತಾರೆ, ಸ್ಮೈಲ್ ಮಾಡ್ಕೊಂಡಿರ್ತಾರೆ. ನನ್ನ ತಾಯಿಯೂ ಅಷ್ಟೇ ಸರ್, ನನಗೆ ಸ್ಪಂದಿಸ್ತಾ ಇದ್ದೀನಿ ನಾನು ಸಕ್ಸಸ್ಸಿಂದಲ್ಲ. ಮಗನ ಒಂದು 10 ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಬಾರನವರು, ಅದ್ರ ಬಗ್ಗೆ ಖುಷಿ ಪಡೋಲ್ಲ. ಇದರಿಂದ ಏನು ಸರ್ ಟೆನ್ಷನ್ ಏನು ಅಂದರೆ, ಅವರಿಗೆ ಕಾರ್ತಿಕ್ ಮುಖ ನೋಡಿ ಅವ್ರು ಟೆನ್ಷನಲ್ಲಿರೋರು ಫಸ್ಟಿಗೆ. ಒಂದು ಏನಕ್ಕೆ ಅಂದರೆ, ಕಾರ್ತಿಕ್ಕು ಅವ್ರದ್ದು ನೋಟಿಸ್ ಮಾಡಿರ್ತೀರ ಸರ್, ಅವ್ರು ಖುಷಿಯಾಗಿದ್ದಾಗಲೂ ಅದೇ ಎಕ್ಸ್ಪ್ರೆಷನ್ನು, ದುಃಖದಾಗದಾಗೂ ಅದೇ ಎಕ್ಸ್ಪ್ರೆಷನ್ನು, ಯಾರಾದರೂ ಬೈತಾ ಇದ್ರು ಅದೇ ಎಕ್ಸ್ಪ್ರೆಷನ್ನು, ದುಡ್ಡು ಎಣಿಸ್ಬೇಕಾದ್ರೆ ಅದೇ ಎಕ್ಸ್ಪ್ರೆಷನ್, ದುಡ್ಡು ಕೊಡಬೇಕಾದ್ರೆ ಅದರಲ್ಲಿ ಸ್ವಲ್ಪ ಕಳೆದೋಗ್ತಾ ಇರ್ತಾರೆ ಎಲ್ಲರೂ. ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಸರ್. ಸೊ ನನಗೇನು ಟೆನ್ಷನ್ ಇಲ್ಲ. ಆ್ಯಂಡ್ ಇನ್ನೊಂದು, ಈ ಸಿನಿಮಾ ರಿಲೀಸ್ಗಿನ್ನ ಮುಂಚೆನೇ ಸರ್ ಎಲ್ಲ ಆ್ಯಂಗಲಲ್ಲೂ ಪ್ರೊಡ್ಯೂಸರ್ ಸೇಫ್, ಎವ್ರಿಬಡಿ ಸೇಫ್ ಸರ್. ಕರೆಕ್ಟ್ ಸರ್? ಎವ್ರಿಬಡಿ ಸರ್. ದೇವ್ರ ದಯೆಯಿಂದ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅದೊಂದು ಅಲ್ಪ ಸ್ವಲ್ಪ ಮಾರ್ಕೆಟ್ ಅನ್ನೋದನ್ನು ನಾವು ಉಳಿಸ್ಕೊಂಬಂದಿರೋ ಕಾರಣಕ್ಕೆ ಯಾರು ರಿಸ್ಕಲ್ಲೇ ಇಲ್ಲ ಅಂದಾಗ ಟೆನ್ಷನ್ ಬರೋಲ್ಲ ಸರ್. ನಾವು ಒಂದು ಕತೆ ಹೇಳೋ ಪ್ರಯತ್ನ ಪಡ್ತೀವಿ. ಕರೆಕ್ಟ್? ಈಗ ಸಕ್ಸಸ್ಸು ಫೇಲ್ಯೂರ್ ಅನ್ನೋದು ನನಗೆ ಎಫೆಕ್ಟ್ ಆಗಲ್ಲ. ಚಿತ್ರರಂಗ ನನ್ನ ಕೈ ಹಿಡಿದಿದ್ದಾಯಿತು, ನಾವು ಚಿತ್ರರಂಗಕ್ಕೆ ನಮ್ಮ ಜೀವನನ ಒಪ್ಪಿಸಿದ್ದಾಯಿತು ಅಂದಮೇಲೆ ಅದು ಕನ್ನಡ ಚಿತ್ರರಂಗದಲ್ಲಿ. ಇಲ್ಲಿ ಸಕ್ಸಸ್ಸು ಫೇಲ್ಯೂರ್ ನನಗೆ ಕೌಂಟ್ ಆಗಲ್ಲ ಸರ್. ಕೌಂಟ್ ಆಗೋದು ಒಂದು ದಿನ ಬೆಳಗ್ಗೆ ಎದ್ದು ನಾವು ಒಂದು ಕತೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಕತೆ ಒಪ್ಕೋತಾರ? ಕತೆ ಒಪ್ಪಲ್ವಾ? ಒಪ್ಕೊಂಡ್ರೆ ಇನ್ನೊಂದು ಸಿನಿಮಾ, ಒಪ್ಪಿಲ್ಲ ಅಂದ್ರೆ ಇನ್ನೊಂದು ಸಿನಿಮಾ. ನಮ್ಮದು ಅಲ್ಲೇ ಇದ್ದೀವಿ ನಾವೆಲ್ಲದು ಹೊರತು ಸಕ್ಸಸ್ ಅನ್ನೋದು ಏನಿದೆ ಸರ್. ಈಗ ಸಿನಿಮಾ ಸಂಭ್ರಮಿಸಿದ ತಕ್ಷಣ ಓಕೆ ಒಳ್ಳೆ ದುಡ್ಡು ಮಾಡ್ತು ಸರ್, ಟ್ರಸ್ಟ್ ಮೀ ದಟ್ ಈಸ್ ನಾಟ್ ಸಕ್ಸಸ್ ಟು ಮೀ ಎನಿಮೋರ್. ವಿಜಯ್ ಒಂದು ಕತೆ ಹೇಳ್ತಾರೆ, ಇವ್ರಿಗೊಂದು ಚಾಲೆಂಜ್ ಆಗ್ತದೆ. ನಾನು ಸರ್ ವಿಜಯ್ ನನಗೆ ಗೊತ್ತಿಲ್ಲ, ಇವ್ರಿಗಿಂತ ಮುಂಚೆ ನನ್ನ ಒಂದು 2-3 ಜನ ಸಹೋದರರನ್ನು ಕರೆದಿದ್ದೀನಿ ಸರ್. ಎಲ್ಲರಿಗೂ ಹಾಕಿದ್ದೀನಿ ನಾನು, ಒಂದು ಅರ್ಜೆಂಟ್ ಈ ಸಿನಿಮಾ ಮಾಡಲೇಬೇಕು ನಾವಿಲ್ಲಾಂದ್ರೆ ನಾನು ಬರೋಕ್ಕಾಗಲ್ಲ. ಇವರು ಒಂದು ಎಳೆ ಹೇಳಿದ ನೆನಪಿತ್ತು ನನಗೆ, ಕರೆದೆ, ವಿಜಯ್ ಯು ಹ್ಯಾವ್ ಓನ್ಲಿ ಸೋ ಮೆನಿ ಡೇಸ್. ನಾವು ಅಲ್ಲಿ ನನ್ನ ಪ್ರೀತಿ ಅಂತೀನಿ. ಯಾಕಂದ್ರೆ ಅವರು ಒಂದು ಮ್ಯಾಕ್ಸ್ ಕೊಟ್ಟ ಮೇಲೆ ಅವ್ರು ಎಸ್ಕೇಪ್ ಆಗ್ಬಿಡ್ಬೋದು ಸರ್, ಇಷ್ಟೊಳಗೆ ಆಗಲ್ಲ. ಹಿ ಕೇಮ್ ಬ್ಯಾಕ್. 15 ದಿನದಲ್ಲಿ ಒಂದು ಕತೆ ತೊಗೊಂಬಂದರು. ಇನ್ನೊಂದು 16 ದಿನ ಕೂತೀವಿ. ಒಂದೂವರೆ ಅವತ್ತು ಫಸ್ಟ್ ಡೇ ಕತೆ ಹೇಳಿರೋದ್ರಿಂದ 1.5 ತಿಂಗಳಲ್ಲಿ ಸಿನಿಮಾ ಹೊರಟೋಗ್ತೀವಿ. ಪಕ್ಕದಲ್ಲಿ ಸತ್ಯ ಜೊತೆಯವರಿದ್ದರು, ಸಿನಿಮಾ ಮಾಡಬೇಕು ಅಂತ ಇದ್ರು. ಅವ್ರಿಗೂ ನಾನು ಕತೆ ಹೇಳಿದ ತಕ್ಷಣ ಇಷ್ಟಪಟ್ಟರು. ಒಂದು ಪ್ರೊಡಕ್ಷನ್ ಹೌಸಿಗೆ 1.5 ತಿಂಗಳಲ್ಲಿ ಅಷ್ಟು ಬೇಗ ಎಲ್ಲ ರೆಡಿ ಮಾಡೋದು ಕಷ್ಟ ಇದೆ. ನಮ್ಮ ಅದೃಷ್ಟಕ್ಕೆ ನವೀನ್ ಚಂದ್ರ ಎಲ್ಲರೂ ಸಿಕ್ಕಿದ್ರು. ಅವರು ಶೇಖರ್ ಚಂದ್ರು, ಶಿವು ಬಿಡಿ, ಅವ್ರು ಇನ್ನೊಂದು ಸಿನಿಮಾ ಮಾಡ್ತಾ ಇದ್ರು, ನಾನು ಹೇಳ್ಕೊಂಬಲ್ಲೆ. ಚಂದ್ರು ಅವ್ರು ಫ್ರೀ ಇದ್ರು ಅಂದರೆ ಆ ಟೈಮಲ್ಲಿ. ಏನು ಚಂದ್ರು ಇದೀವಿ, ಅಜನೀಶಿಗೆ ನಾನು ಕೇಳಲಿಲ್ಲ. ಅಜನೀಶ್ ನಾನು ನೀವು ಮಾಡಬೇಕಷ್ಟೇ, ನನಗೆ ಗೊತ್ತು ನೀವು ತುಂಬ ಸಿನಿಮಾಗಳು ಕೈಗಿದೆ. ಅವರು ಇದು ಮಾಡಲಿಲ್ಲ. ಸೊ ನಮ್ಮ ಎಫರ್ಟ್ಸಿಗೆ ಒಂದು ರಿಸಲ್ಟ್ ಇದೆಯಲ್ಲ ಸರ್, ಅದೊಂದು ಕಾಯ್ತೀವಿ. ದಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಮನಿ, ದಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಹೌಸ್ಫುಲ್ಸ್. ನಮ್ಮ ಕತೆ ಒಪ್ಪಿದ್ರ ನಿನ್ನೆ ನಿಜವಾಗ್ಲೂ ನನಗೆ ತೃಪ್ತಿ ಕೊಟ್ಟಿದ್ದು. ಎಷ್ಟೇ ಸಂಭ್ರಮ ಇರಲಿ, ಎಷ್ಟೇ ಒಂದು ಸೆಲೆಬ್ರೇಷನ್ ಥಿಯೇಟ್ರ್ ಮುಂದೆ ನಡೀತಾ ಇದ್ರು, ನಿನ್ನೆ ಸೆಕೆಂಡ್ ಶೋ ಕರ್ನಾಟಕದಲ್ಲಿ ಎಷ್ಟೋ ಕಡೆ ಅಷ್ಟು ಫ್ಯಾಮಿಲಿ ಅಂದ ತಕ್ಷಣ ಬೆಳಗ್ಗೆ ಫಸ್ಟ್ ಡೇಯಿಂದನೇ ಎಷ್ಟೋ ಲೇಡೀಸ್ ಬಂದ್ಯಾರು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಥಿಯೇಟ್ರಲ್ಲಿ ಆಕ್ಯುಪೆನ್ಸಿ ವೆನ್ ಇಟ್ ಇಸ್ ಮೋರ್ ದನ್ 50-60% ಲೇಡೀಸ್, ಕಿಡ್ಸ್, ಅದು ಓವರ್ವೆಲ್ಮಿಂಗ್ ಸರ್ ನಮಗೆ. ಅಂದರೆ ಒಂದು ಫ್ಯಾಮಿಲಿ ಕ್ರೌಡ್ ಸ್ವೀಕರಿಸಿದ್ರು, ಬಂದರು, ಅದು ನನಗೆ ಬೇಕಾಗಿದೆ. ನಿನ್ನೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿನ್ನೆ ಆ ಶೋಸ್ ಎಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇತ್ತು ನನಗೆ. ಇಟ್ ವಾಸ್ ಸಮಥಿಂಗ್ ದಟ್ ವಿ ನೀಡೆಡ್ ಟು ಸೆಲೆಬ್ರೇಟ್. ಸುದೀಪ್ ಸರ್, ಪ್ರವೀಣ್ ಅಂತೇಳಿ ರಿಪಬ್ಲಿಕ್ ಕನ್ನಡದಿಂದ ಸರ್. ಈ ಹಿಂದೆ ಯಾರದ್ದೇ ನಟರ ಸಿನಿಮಾಗಳು ಬಂದ್ರು ಎಲ್ಲ ಫ್ಯಾನ್ಸ್ಗಳು ಒಟ್ಟಿಗೆ ಕೂತು ಸಿನಿಮಾ ನೋಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಹೇಗಾಗ್ತಿದೆ ಅಂತ ಹೇಳಿದ್ರೆ ಫ್ಯಾನ್ಸ್ ವಾರ್ ಶುರುವಾಗಿದೆ. ಯಾರದ್ದು ಇಲ್ಲ ಸರ್, ಎಲ್ಲ ಹೀರೋಗಳು ಫ್ಯಾನ್ಸ್ ಥಿಯೇಟ್ರಲ್ಲಿ ನೋಡ್ತಾವ್ರೆ. ಕೆಲವು ಗುಂಪು ಮಾತ್ರ ಇಲ್ಲ, ಅವರು ಬಂದು ನೋಡಿದ್ದಕ್ಕೆ ತಾನೇ ವಿವರಣೆ ಕೊಡ್ತಾರೆ. ಅದು ನೆಗೆಟಿವ್ ಆಗಿ ಅವರು ಬಂದು ನೋಡ್ಬಿಟ್ಟವ್ರೆ ಗ್ಯಾಪಲ್ಲಿ, ಹೇಳಲ್ಲ ಅಷ್ಟೇ ಸರ್. ಅವ್ರು ನೋಡ್ದಲ್ಲ ಹೆಂಗೆ ಸರ್ ನೆಗೆಟಿವ್ ರಿಪೋರ್ಟ್ ಕೊಡ್ತಾರೆ? ನಿಜ ಸರ್. ಅಷ್ಟೇ.
ಹೆಂಗೆ ನಮ್ದು ಅದರಲ್ಲೂ ಕೂಡ ಎರಡು ಟಿಕೆಟ್ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ ಗೊತ್ತಾ, ಗ್ಯಾಪಲ್ಲಿ ನೋಡ್ಬಿಟ್ಟು ಅವ್ರೆಲ್ಲರೂ. ಅದರಲ್ಲೂ ಕೂಡ ಸುದೀಪ್ ಅವ್ರ ಸಿನಿಮಾ ಬರ್ತಿದೆ ಅಂದ್ರೆ ಈಗ ನೆಗೆಟಿವ್ ಹುಬ್ಬಳ್ಳಿಯಲ್ಲಿ ಒಂದು ಶೋ ಆಯ್ತು, ಹಂಗೆ ನೋಡಕ್ ಹೋದ್ರೆ ಯಾರು ನನ್ನ ಶೋ ನೋಡ್ಲೇಬಾರ್ದಿತ್ತು. ಮನೆಗಳಲ್ಲಿ ಫೋನ್ಗಳಲ್ಲೆಲ್ಲ ಕುತ್ಕೊಂಡು ನೋಡ್ಬಿಟ್ಟು ರಿಯಾಪ್ ಆಗ್ಬಿಟ್ರು, ಗ್ಯಾಪಲ್ಲಿ ನೋಡ್ಬಿಟ್ಟವ್ರೆ ನಮ್ಮನ್ನ. ಖುಷಿ ಇದೆ ಸರ್, ಈ ಥರ ಮಜವಾಗಿದೆ. ಸುದೀಪ್ ಸರ್, ಹೋಗ್ತಿರೋ ತಾನೆ, ನೋಡ್ದಲ್ಲ ಯಾರು ರಿವ್ಯೂ ಕೊಡೋಕ್ಕಾಗಲ್ಲ. ಅಲ್ಲ, ಖಂಡಿತ ನೋಡ್ತಾರೆ ಸರ್. ಕರೆಕ್ಟಾ? ನೋಡಿ, ಆ ದುಡ್ಡು ಟಿಕೆಟ್ ಬಂದ್ಬಿಟ್ಟಿದೆ ನಮಗೆ. ಸುದೀಪ್ ಸರ್, ಧನು ಸರ್, ಪಬ್ಲಿಕ್ ಟಿವಿಯಿಂದ ಇಲ್ಲಿ ವೆಂಕಟೇಶ್. ಹಾಂ ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಮೊದಲನೇದಾಗಿ ಏನಂದರೆ ಜುಲೈಯಲ್ಲಿ ಸಿನಿಮಾನ ಅನೌನ್ಸ್ ಮಾಡ್ತೀರಾ, ಸಿನಿಮಾ ರಿಲೀಸ್ ಡೇಟನ್ನು ಅವತ್ತು ಮಾರ್ಕ್ ಮಾಡ್ತೀರಾ. ಸಿನಿಮಾ ರಿಲೀಸ್ ಡೇಟ್ ಮಾರ್ಕ್ ಮಾಡಿದ ಮೇಲೆ ಯಾವತ್ತಾದರೂ ಅನಿಸ್ತಾ, ಯಾಕೆ ನಾನು ಇದನ್ನು ಹೇಳಿಬಿಟ್ಟು ಯಾಕಾದರೂ ಹೇಳಿದ್ನಪ್ಪ ಈ ಡೇಟ್ನ ಅಂತ ಅನಿಸ್ತಾ ಸರ್, ರಿಲೀಸ್ ಡೇಟ್? ಯಾವತ್ತಾರ 30 ವರ್ಷದಲ್ಲ ಎಕ್ಸ್ಪ್ರೆಷನ್ ಈ ಮುಖದಲ್ಲಿ ನೋಡಿದ್ದೀರಾ, ಯಾಕಾನ ಹೇಳ್ಬಿಟ್ಟೆ ಅಂತ. ಹೇಳಿದ್ಮೇಲೆ ಫೇಸ್ ಮಾಡ್ತೀನಿ ಸರ್, ಹೇಳಲ್ಲ. ಇಲ್ಲ ಅಂದರೆ ಹೇಳಿದ್ಮೇಲೆ ನಿಂತ್ಕೊತೀನಿ ಸರ್. ಅಷ್ಟಂತೂ ಇದೆ ನಮಗೆ. ಒಂದು ಸತ್ಯ, ಒಂದು ದೊಡ್ಡ ಸ್ಕೆಡ್ಯೂಲ್ ಆಗುತ್ತೆ ತೂತುಕುಡಿ ಅಂದರೆ ಚೆನ್ನೈಯಲ್ಲಿ ಫಸ್ಟ್ ಮುಗಿಸಿ ತೂತುಕುಡಿ ಹೋದಾಗ ಆಲ್ಮೋಸ್ಟ್ ಒನ್ ಮಂತ್ ಸತತವಾಗಿ ಡೇ ನೈಟ್ ಆದಾಗ ಟೀಮಲ್ಲಿ ಕೆಲವರು ಸುಸ್ತಾಗಿದ್ದುಂಟು. ಕಾಣಿಸ್ತಾ ಇದೆ ನನಗೆ ಅವ್ರ ಬಾಡಿ ಲ್ಯಾಂಗ್ವೇಜ್. ಸಿಂಪಲ್ ಸರ್, ಅವತ್ತು ರಾತ್ರಿ ಒಂದು ಊಟಕ್ಕೆ ಕರಿತೀನಿ ಎಲ್ಲರೂ. ನಾನು ಇದ್ದಿದ್ದು ಹೋಟೆಲ್ ಟೆರೆಸ್ ಮೇಲೆ. ಆ ಟೆರೆಸ್ ಮೇಲೆ ಊಟಕ್ಕೆ ಕರೆದು ಒಂದು 10 ನಿಮಿಷಗಳ ಕಾಲ ಪ್ರತಿಯೊಬ್ಬರ ಹತ್ರನೂ ಮಾತಾಡ್ತೀನಿ. ಆಮೇಲೆ 5 ನಿಮಿಷ ಇಂಡಿವಿಜುವಲ್ ಆಗಿ ಎಲ್ಲರ ಹತ್ರ ಮಾತಾಡ್ತೀನಿ. ನೆಕ್ಸ್ಟ್ ಡೇ ಪೆಟ್ರೋಲ್ ಟ್ಯಾಂಕ್ ಫುಲ್ ಆಗ್ಬಿಟ್ಟಿದೆ ಎಲ್ಲರೂ. ನೆಕ್ಸ್ಟ್ ಡೇ ಯಾರು ಮತ್ತೆ ನಿಲ್ಸೋಣ ಮಾಡೋಣ ಬಂದಿಲ್ಲ, ಸುಸ್ತಾಗಿ ನನಗೆ ಕಾಣಿಸ್ತಷ್ಟೇ. ಮುಗೀತು, 15 ನಿಮಿಷ ಇನ್ ಟೋಟಲ್ ಅನ್ಕೊಳ್ಳೋಣ, ಮುಗೀತು ಸರ್. ನೆಕ್ಸ್ಟ್ ಡೇ ಎಲ್ಲರದು ಪೆಟ್ರೋಲ್ ಎಲ್ಲ ಫುಲ್ಲಾಗಿ ಹೋಗಿದ್ದು ಬೇಗ. ಡಿಸೆಂಬರ್ 25 ಆದರೂ ಇನ್ನೂ ನಿಂತಿಲ್ಲ, ಯಾಕಂದರೆ ಇನ್ನೂ ನಮಗೆ ಕಾಪಾಡ್ಕೊಳ್ಳೋದ್ರಲ್ಲಿದ್ದೀವಿ, ಇನ್ನೂ ಮುಗಿದಿಲ್ಲ ಕೆಲಸ. ಯಾವತ್ತು ಒಂದೊಂದು ಸತ್ಯ ಇಡೀ ಟೀಮಲ್ಲಿ ಇದು ಬೇಕಿತ್ತ, ಯಾವತ್ತೂ ಬರಲಿಲ್ಲ. ಆ್ಯಂಡ್ ನಾನು ಪ್ರೊಡಕ್ಷನ್ ಬಗ್ಗೆನೂ ಹೇಳಿದೆ. ಇಫ್ ಅಟ್ ಆಲ್ ನಾವು ಅನೌನ್ಸ್ ಮಾಡಿದಾಗ, ಇನ್ಫ್ಯಾಕ್ಟ್ ತ್ಯಾಗರಾಜನ್ ಸರ್ ಅವತ್ತು ಪ್ರೆಸ್ ಮೀಟಿಂಗಲ್ಲಿ ನನ್ನ ಪಕ್ಕ ಕೂತಿದ್ರು. ಜುಲೈ 5 ನಾನು 25 ಬರ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿದಾಗ ನೀವು ಇವತ್ತಿಗೂ ನೋಡಿ ಅವ್ರು ಸ್ಲೋ ಮೋಷನಲ್ಲಿ ಒಂದು ಸತಿ ನೋಡಿದ್ರು ನನ್ನ. ಯಾಕಂದರೆ ಅವ್ರಿಗೆ ಹೇಳಿರಲಿಲ್ಲ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ. ಬಾಯಿ ಬಂದ್ಬಿಡ್ತಾವತ್ತು ಮಾಡ್ತೀನಿ ಅಂತಂದರೆ ನಿಮ್ಮಲ್ಲೇ ಒಬ್ಬರು ಸ್ನೇಹಿತರು ನಮ್ಮನ್ನು ಕೆದಗಿದ್ದವತ್ತು. ಸರ್ ಡಿಸೆಂಬರ್ ಸೆಂಟಿಮೆಂಟು ಬಂದುಬಿಡ್ತೀರಾ? ಬರ್ತೀವಿ ಅಂದೆ. ಅವತ್ತೇ ಬರ್ತೀವಿ ತಗೊಳ್ಳಿ ಅಂತ. ಬಟ್ ಏನಾಯಿತು, ವಿ ಸ್ಟಕ್ ಸರ್. ಐ ಥಿಂಕ್ ದ ಹೋಲ್ ಟೀಮ್ ಹಸ್ ವರ್ಕ್ಡ್. ನಮಗೆ ಯಾವತ್ತೂ ಆ ಥರ ಯಾವತ್ತೂ ಮೈಂಡಿಗೆ ಬಂದೇ ಇಲ್ಲ. ಒಂದು ಸ್ವಲ್ಪ ಇದಾಗಿ ಸುಸ್ತಾಗಿದ್ರು, ಎದ್ದರು ಅಷ್ಟೇ. 2026ರಲ್ಲಿ ಅದೇ ರೀತಿ ನಿರೀಕ್ಷೆ ಮಾಡ್ಬೋದಾ ಸರ್? ಮತ್ತೆ 2026ರಲ್ಲಿ ಅದೇ ಜುಲೈ 5 ಏನು ಅನೌನ್ಸ್ಮೆಂಟ್ ಇತ್ತಲ್ಲ, ಆ ರೀತಿಯಾದಂಥ ಅನೌನ್ಸ್ಮೆಂಟು, ಆ ರೀತಿಯಾದಂಥ ಸ್ಪೀಡ್ ವರ್ಕ್ ಮತ್ತೆ ನಿರೀಕ್ಷೆ ಮಾಡ್ಬೋದಾ ಅಭಿಮಾನಿಗಳೆಲ್ಲ? ಸರ್, ಎಲ್ಲಿವರೆಗೂ ನಮ್ಮ ಸಿನಿಮಾಗೆ ಪ್ರೀತಿ ಸಿಗ್ತಾ ಇರುತ್ತೋ, ಎಲ್ಲಿವರೆಗೂ ನಮ್ಮ ಸಿನಿಮಾಗಳ ಮೇಲೆ ನಿರೀಕ್ಷೆ ಇರುತ್ತೋ, ಎಲ್ಲಿವರೆಗೆ ಒಳ್ಳೊಳ್ಳೆ ನಿರ್ಮಾಪಕರು ನಿಮ್ಮಂಥವರು ಎಲ್ಲರೂ ಖುಷಿಯಲ್ಲಿ ನಮ್ಮ ಸಿನಿಮಾ ನೋಡೋಕೆ ಬರ್ತಿರೋ, ಪ್ರತಿ ಸತಿ ಒಂದು ಪ್ರಾಮಿಸ್ ಇದ್ದೇ ಇರುತ್ತೆ ಸರ್. ಪ್ರಾಮಿಸಿಗೆ ಬದ್ಧರಾಗಿರ್ತೀವಿ. ಇದೆಲ್ಲ ಯಾರೋ ಒಂದು ಸರ್, ಟ್ರೈಲರ್ ನೋಡಿ ಡ್ಯಾನ್ಸರ್ ಸುದೀಪ್ ಅವ್ರನ್ನ ನೋಡ್ಬೋದು ಅಂತ ಹೋದ್ವಿ. ಬಟ್ ಅಲ್ಲಿ ಡ್ಯಾನ್ಸರ್ ಸುದೀಪ್ ಅವ್ರ ಜೊತೆಗೆ ಸ್ವಿಮ್ಮರ್ ಸುದೀಪ್ ಅವ್ರನ್ನೂ ನೋಡಿ ಖುಷಿ ಆಯಿತು. ಸ್ವಿಮ್ಮಿಂಗ್ ಮಾಡೋದು ಎಷ್ಟು ಕಷ್ಟ ಆಯಿತು ಸರ್? ಇನ್ನೇನೇನು ಆಸೆ ಇದೆಯಮ್ಮ ಹೇಳಿ ಸರ್. ಒಂದೇ ಒಂದು ರೊಮ್ಯಾಂಟಿಕ್ ಆಗಿ ನೋಡ್ಲಿಕ್ಕೆ ಆಗಲಿಲ್ಲ, ಅದೊಂದು ಬೇಜಾರಿದೆ. ಆನ್ ಸ್ಕ್ರೀನ್ ರೈಟ್? ಎಸ್ ಸರ್. ಓಕೆ, ಶಾರ್ಟ್ಲಿ ಮ್ಯಾಮ್, ಶಾರ್ಟ್ಲಿ. ಸ್ವಿಮ್ಮಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸಿನಿಮಾ ಮಾಡೋಕ್ಕಿಂತ ರಿಲೀಸ್ ಹಾಕಿನ ಮುಂಚೆ ಮಾತಾಡೋಕ್ಕಾಗಲಿಲ್ಲ. 5 ಡೇಸ್ ಆ ವಾಟರಲ್ಲಿ ಇದ್ದಿದ್ದು, 5 ಡೇಸ್ ಇಲ್ಲಿವರೆಗೆ ನೀರು. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಯಾವುದೇ ರೂಮಲ್ಲಿದ್ದು ನಾನು ಎಲ್ಲ AC ಆಫ್ ಮಾಡಿ ಕೂತ್ಕೊಳ್ಳೋದು, ನನಗೆ ಚಳಿ ಆಗಲ್ಲ. ಐ ಹ್ಯಾವ್ ಲಾಟ್ ಆಫ್ ಸೈನಸ್ ಇಶ್ಯೂಸ್. ಬಟ್ ಐ ನಾಟ್ ಓನ್ಲಿ ದಟ್, 5 ಡೇಸ್ ಆಫ್ ಕಂಟ್ಯಾಮಿನೇಟೆಡ್ ವಾಟರ್, ಆಲ್ಮೋಸ್ಟ್ ಎಷ್ಟೋ ಲಕ್ಷ ಲೀಟರ್ ಅದು. ಒಂದು ಸೆಲ್ಲರ್ನ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬರಿಗೂ ಒದ್ದಾಡಿದ್ದೀವಿ ಆ ಟೈಮಲ್ಲಿ. ನನಗೆ ಆಗೋದೇ ಇಲ್ಲ. 2 ಡೇಸ್ ತನಕ ನಾನು ಹೆಂಗೋ ಮ್ಯಾನೇಜ್ ಮಾಡಿದೆ. ಅದರಲ್ಲಿ ಇಳಿಬೇಕಾರಂತೂ ಭಾಳ ಮಜಾ ಇತ್ತು. ಫಸ್ಟು ಒಂದೇ ಒಂದು ಕಾಲ ಹಾಕೋದು ನಾನು, ಇಷ್ಟೇ ಹೋಗಿ ಇರ್ತೀನಿ, ಬರ್ತೀನಿ ಅಂತ. ಅಷ್ಟು ಚಳಿ. ನನ್ನ ದುರದೃಷ್ಟಕ್ಕೆ ಹೊರಗಡೆ ವಿಪರೀತ ಮಳೆ. 3 ಡೇಸು ಆಗ್ತಾನೆ ಇರಲಿಲ್ಲ. 3 days I think we went through the most torturous or strenuous part of ಮಾರ್ಕ್ ಅಂತಂದರೆ ಆ 5 ದಿನ ನೀರಲ್ಲಿ ಶೂಟ್ ಮಾಡಿದ್ದು ತುಂಬಾ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ಹೊರಗಡೆ ಬಂದಾಗ ಬರ್ತಾ ಇದ್ದಿದ್ದು ಕ್ರ್ಯಾಂಪ್ಸು ಆಗ್ತಾ ಇರಲಿಲ್ಲ ಅದು. ಬಟ್
ಶಾರ್ಟ್ಸ್ಗಳು ನೋಡಿದ ತಕ್ಷಣವೇ ಒಬ್ರಿಗೊಬ್ರು ಆ್ಯಂಡ್ ಇನ್ನೊಂದು ಭಾಳ ಒಳ್ಳೆ ಟೀಮ್ ಕೇರ್ ತೊಗೊಂಡಿದ್ದು ಹೇಳ್ಬಿಡ್ತೀನಿ, ಯಾರಿಗೂ ಗೊತ್ತಿಲ್ಲ. ಬಸ್ ಮೇಲೆ ಮಕ್ಕಳು ಕೂತಿರ್ತಾರೆ, ಮಕ್ಕಳ ಮೇಲೆ ಬೀಳ್ತಾ ಇದ್ದಿದ್ದು ಬರೀ ಬಿಸಿನೀರು. ಮೇಲಿಂದ ಏನು ಬಿಸಿನೀರು ಬರ್ತಾಯಿತ್ತೋ 4-5 ಗೀಸರ್ ತರಿಸಿ ಮಕ್ಕಳ ಮೇಲೆ ಒಂದು ಡ್ರಾಪ್ ತಣ್ಣೀರು ಹನಿ ಬಂದಿಲ್ಲಮ್ಮ. ಯಾವಾಗ ನನ್ನ ಮೇಲೆ ಕುತ್ಕೋತಾ ಇದ್ರು ಅವ್ರ ಕಾಲುಗಳು ಒಳಗೆ ಹೋಗ್ತಾ ಇತ್ತು ಹೊರತು ಮಕ್ಕಳ ಮೇಲೆ ಒಂದು ಡ್ರಾಪ್ ನೀರು ಬಿದ್ದಿಲ್ಲ. ಕೋಲ್ಡ್, ಇಟ್ ವಾಸ್ ಆಲ್ ಹಾಟ್ ವಾಟರ್. ಬಟ್ ಇಡೀ ಟ್ಯಾಂಕ್ನ ನಾವು ಅಷ್ಟು ಲಕ್ಷಾನುಗಟ್ಟಲೆ ನೀರನ್ನ ನಾವು ಬಿಸಿ ಮಾಡೋಕ್ಕಾಗಲ್ಲ. ಇಟ್ಸ್ ಹ್ಯೂಮನ್ಲಿ ನಾಟ್ ಪಾಸಿಬಲ್. ಬಟ್ ವಿ ವೆಂಟ್ ಥ್ರೂ ಇಟ್ ಆ್ಯಂಡ್ ನನಗೆ ವಿಜಯ್ ಮೇಲೆ ಇದ್ದಿದ್ದ ನಂಬಿಕೆ ನಾನು ಅಷ್ಟು ಹೇಳಬಲ್ಲೆ. ಯಾಕಂದರೆ ಎಲ್ಲೋ ಒಂದಷ್ಟು ದಿನ ಆದಮೇಲೆ ಒಂದು ಡೌಟ್ ಸ್ಟಾರ್ಟ್ ಆಗ್ಬಿಡುತ್ತಿದ್ದು, ಏನಕ್ಕೆ ಹಿಂಗೆ ತೆಗಿತಾ ಇದ್ದಾರೆ ಇವ್ರು, ಏನಾದ್ರು ಬೇಕಾ ಅಂದ್ಬಿಟ್ಟು. ಬಟ್ ಐ ಥಿಂಕ್ ವಿ ಆಲ್ ಬಿಲೀವ್ಡ್. ಆ್ಯಂಡ್ ಇನ್ನೊಂದು ಹೇಳಬೇಕು, ನಾನು ನೀರಲ್ಲಿದ್ದೆ ಅನ್ನೋ ಕಾರಣಕ್ಕೆ ನಮ್ಮ ಎಲ್ಲ ಏಡಿಗಳು, ಚಂದ್ರು, ಐ ಹ್ಯಾವ್ ಸೀನ್ ಇಟ್. ನಾನು ನೋಟಿಸ್ ಮಾಡಿಲ್ಲ ಅಂತ ಅವ್ರು ಅಂದ್ಕೊಂಡಿರ್ಬೋದು, ಅವ್ರಿಗೆ ಕೆಲಸನೇ ಇಲ್ಲ ನೀರಲ್ಲಿ, ಸುಮ್ಮನೆ ಹೇಳಿದ್ದಾರೆ ಎಲ್ಲರೂ. ಅವರಾಗೆ ಬಂದಿತ್ತು ನನ್ನೊಟ್ಟಿಗೆ ಅಲ್ಲಿತ್ಕೊಂಡು ಮಾತಾಡಿಕೊಂಡು ಎಲ್ಲರೂ ಅವತ್ತು ಕಾಫಿ ಟೀ ಬಿಟ್ಟಾಗಿ ಬರೀ ಕಷಾಯ ಕುಡ್ಕೊಂಡಿದ್ವಿ. ನಮ್ಮ ಕೈಲಿ ಆಗ್ತಾ ಇಲ್ಲ. 4-5 ಸತಿ ಐ ಹ್ಯಾವ್ ಗಾನ್ ಔಟ್ ಆಫ್ ದ ವಾಟರ್ ಆ್ಯಂಡ್ ಐ ಹ್ಯಾವ್ ಥ್ರೋನ್ ಅಪ್, ಇಂಡ್ಯೂಸ್ಡ್ ಆ್ಯಂಡ್ ಥ್ರೋನ್ ಅಪ್ ಆ್ಯಂಡ್ ಹ್ಯಾವ್ ಕಮ್ ಬಿಕಾಸ್ ಆ ನೀರು ಕುಡಿದ್ಬಿಟ್ಟಿದ್ದೀವಿ. ಆಗ್ತಾ ವೆರಿ ಕಂಟ್ಯಾಮಿನೇಟೆಡ್, ಭಯ ಆಗ್ತಾಯಿತ್ತು. ಸಿ ವಿ ವೆಂಟ್ ಥ್ರೂ ಇಟ್ ಮ್ಯಾಮ್. ದಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಸಿನಿಮಾ ಕಲೆಕ್ಷನ್ಸ್. ಇಟ್ ಈಸ್ ಅನ್ ಆಫರಿಂಗ್. ಈ ಸಿನಿಮಾ ಬೇಕು, ನಾವು ಮಾಡ್ತೀವಿ. ಹಾಗೆ ಸ್ವಲ್ಪ ತಿರುಗಿ ಯೋಚನೆ ಮಾಡೋಕ್ಕೆ ಹೋದರೆ ನಮಗೆ ಬೇಕಾ, ಬೇಡ, ನೀರೇ ಬೇಡ, ಬೇರೆ ರೀತಿ ಬೆಂಕಿ ಗಿಂಕಿ ಏನೋ ಒಂದು ಮಾಡ್ಬೋದಿತ್ತು. ಬಟ್ ಐ ಥಿಂಕ್ ದಟ್ ವಾಸ್ ವೆರಿ ನೈಸ್ಲಿ ಡನ್, ಕ್ರಾಫ್ಟೆಡ್ ಆ ಲಿಮಿಟೆಡ್ ಟೈಮಲ್ಲಿ. ದಟ್ ವಾಸ್ ಸಮಥಿಂಗ್ ವಂಡರ್ಫುಲ್. ಇಟ್ ವಾಸ್ ಒಂದು ಸ್ಯಾಟಿಸ್ಫೈಯಿಂಗ್ ಫೀಲ್ ಅಂತ ಗೊತ್ತಾ, ಸಿನಿಮಾ ಮುಗಿಸಿ ಮನೆಗೆ ಹೋದಾಗ. ಇಟ್ ವಾಸ್ ದೇರ್ ಮ್ಯಾಮ್. ಎಸ್ ಸರ್. ಹಾಗೆಯೇ ಪೈರಸಿ ವಿರುದ್ಧ ನೀವು ಯುದ್ಧ ಸಾರಿದ್ದು ಎಲ್ರಿಗೂ ಖುಷಿಯಾಗಿದೆ ಚಿತ್ರರಂಗದಲ್ಲಿ. ಕೆಲವರಿಗೆ ಅದು ಇಷ್ಟ ಆಗಿಲ್ಲ ಅಷ್ಟೇ. ಆ್ಯಂಡ್ ಸರ್ ಹಾಗೆಯೇ ಇವಾಗ ಪೈರಸಿ ಮಾಡಿ ಕೆಲವರೆಲ್ಲ ವಿಡಿಯೋ ಮಾಡಿಬಿಟ್ಟು ಸಿಕ್ಕಾಕೊಂಡು ಬಿದ್ದಿರೋದಿದೆ, ಅವ್ರನ್ನೆಲ್ಲ ಹಿಡ್ದಿದ್ದಾರೆ. ಸೊ ಅವ್ರ ವಿರುದ್ಧ ಏನಾದರೂ ಕ್ರಮ ತಗೊಳ್ಳುವಂಥ ವಿಚಾರ ಇದೆಯಾ ಅಂತ? ಹಿಡ್ದಿದ್ದೇ ಕ್ರಮ ತಗೊಳಕ್ಕಲ್ವಾ? ಅಲ್ಲ ನೆಕ್ಸ್ಟ್ ಸರ್, ಅಲ್ಲ ಹಿಡ್ದಿದ್ದೇ ಕ್ರಮ ತಗೊಳಕ್ಕಲ್ವಾ? ಇನ್ನೇನು ಕರೆದು ಬಾಪ ಒಳ್ಳೆ ಕೆಲಸ ಮಾಡಿದ್ಯಾ, ನಿನಗೆ ಅವಾರ್ಡ್ ಕೊಡ್ತೀನಿ ಅಂತ ಊಟ ಹಾಕ್ಲ? ನಾನು ಕೊಡ್ಸೋ ಕಡೆ ಊಟ ಹಾಕ್ಸ್ತೀನಿ. ಓಕೆ ಸರ್. ಮ್ಯಾಕ್ಸ್ ಟೈಮಲ್ಲೂ ಬಿಟಾಕಿ ಇನ್ನು ಮಾರ್ಕ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇನ್ನೂ ಲೆಟ್ ಮಿ ಟೆಲ್ ಯು, ಐ ಆಮ್ ಹಿಯರ್ ಟು ಸೆಲೆಬ್ರೇಟ್. ವೇಟ್, ವಿ ವಿಲ್ ಟಾಕ್ ಅಬೌಟ್ ಪೈರಸಿ, ವಿ ವಿಲ್ ಟಾಕ್ ಅಬೌಟ್ ದ ಫಿಲ್ಮ್. ನೋ ಎಸ್ ಕಾರ್ತಿಕ್ ಸರ್ ಮತ್ತೆ ಸತ್ಯಜ್ಯೋತಿ ಫಿಲ್ಮ್ಸ್ ಅವರಿಗೆ ನಾನು ಕೇಳೋದೇನಂದ್ರೆ, ಇತ್ತೀಚಿನ ಕನ್ನಡ ಸಿನಿಮಾಗಳು ಸಿಂಗಲ್ ಥಿಯೇಟ್ರಲ್ಲಿ ಹೌಸ್ಫುಲ್ ಆಗಿರುತ್ತೆ. ಆದರೆ ಬುಕ್ ಮೈ ಶೋ ಇವತ್ತಿನ ದಿನದಲ್ಲಿ ನಿಮಗೆ ಹೇಗೆ ಸಪೋರ್ಟ್ ಆಗಿದೆ? ಇದ್ರ ಮೊನೋಪೊಲಿ ಇದೆಯೋ ಅಥವಾ ಅವರು 1 ತಾಸಿಗೆ ಇಷ್ಟು ಟಿಕೆಟ್ ಹೋಗಿದೆ, 24 ಅವರ್ಸಿಗೆ ಇಷ್ಟು ಟಿಕೆಟ್ ಹೋಗಿದೆ, ಈ ಥರದಲ್ಲಿ ಒಂದು ರೀತಿ ಕನ್ಫ್ಯೂಷನ್ ಆಗುತ್ತೆ. ನೀವು ಇವಾಗ ಸೇಫರ್ ಸೈಡಲ್ಲಿ ಇದೆ ಅಂತ ಸುದೀಪ್ ಸರ್ ಹೇಳಿದ್ರು. ಸೊ ಬುಕ್ ಮೈ ಶೋ ಸತ್ಯಜ್ಯೋತಿ ಫಿಲ್ಮ್ಸ್ ತಮಿಳ್ನಾಡಲ್ಲಾದರೂ ಬಂತು ತಮಿಳ್ ಸಿನಿಮಾಗಳಿಗೆ ಮತ್ತು ಕನ್ನಡ ಸಿನಿಮಾಗಳಿಗೆ ಯಾವ ರೀತಿ ಸಪೋರ್ಟ್ ಆಗಿದೆ ಸರ್? ಕ್ವೆಶ್ಚನ್ ಅರ್ಥ ಆಗಲಿಲ್ಲ ರಾಜೇಶ್. ಅಲ್ಲ, ಬುಕ್ ಮೈ ಶೋದಲ್ಲಿ ಅವರು ಎಲ್ಲ ಡೀಟೇಲ್ಸ್ ಕೊಡ್ತಿದ್ದಾರೆ, 24 ಅವರ್ಸಿಗೆ ಇಷ್ಟು ಟಿಕೆಟ್ ಸೇಲ್ ಆಗಿದೆ ಅಂತ, ಆಮೇಲೆ 1 ಅವರಿಗೆ ಈ ಥರ ಟಿಕೆಟ್ ಸೇಲ್ ಆಗಿದೆ ಅಂತ ಕೊಡ್ತಿದ್ದಾರೆ. ಸೊ ಸಮ್ ಟೈಮ್ ಏನಾಗುತ್ತೆ ಅಂದರೆ ಸಿಂಗಲ್ ಥಿಯೇಟ್ರಲ್ಲಿ ಹೌಸ್ಫುಲ್ ಇರುತ್ತೆ. ಸೊ ಅಲ್ಲಿ ಆ ಒಂದು ಈ ಜನರಿಗೆ ಏನಂದರೆ ಬುಕ್ ಮೈ ಶೋ ಒಂದೇ ಮೊನೋಪೊಲಿ ಟೈಪು ವರ್ಕ್ ಆಗ್ತಾ ಇದೆ. ಸೊ ಇದು ಚಿತ್ರರಂಗಕ್ಕೆ ಸಪೋರ್ಟ್ ಆಗಿದೆಯೋ ಅಥವಾ ಹೇಗೆ ಅಂತ ಸರ್? ಇಲ್ಲ, ನೀವು ಕ್ವೆಶನ್ ತಪ್ಪು. ಫಸ್ಟ್ ಬುಕ್ ಮೈ ಶೋ ಅಲ್ಲಿ ಅದೇನು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ, ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡಿರೋದು ಮಾತ್ರ ಕೊಡೋದು. ಈಗ ಇನ್ನೊಂದು ಡಿಸ್ಟ್ರಿಕ್ಟ್ ಆ್ಯಪ್ ಅಂತ ಇದೆ, ಕೆಲವು ಥಿಯೇಟ್ರಿಗೆ. ಈಗ ಮೈಸೂರು DRC ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಡೈರೆಕ್ಟಾಗಿ ಫೋನ್ ಮಾಡಿ ಟಿಕೆಟ್ ಬುಕ್ ಮಾಡೋದು ಇದ್ದಾರೆ. ಯಾಕಂದರೆ ಆಮೇಲೆ ಕೌಂಟ್ರಲ್ಲಿ ತೊಗೊಳ್ಳೋದು ಇರುತ್ತೆ. ಸೊ ಎಲ್ಲ ಎಂಟೈರ್ ಸ್ಟೇಟ್ಗೆ ಏನೇನು ಟಿಕೆಟ್ ಸೇಲ್ ಆಗುತ್ತೆ ಅದು ಆ ಡೇಟಾ ಬರೀ ಬುಕ್ ಮೈ ಶೋಲಿ ಇಲ್ಲ. ಆಮೇಲೆ ಎಷ್ಟೋ ಥಿಯೇಟ್ರ್ಗಳು ಬುಕ್ ಮೈ ಶೋಲು ಇಲ್ಲ. ಆಮೇಲೆ ಕೆಲವು ಥಿಯೇಟ್ರ್ ಬುಕ್ ಮೈ ಶೋಲಿ ಕೆಲವು ಪೋರ್ಷನ್ಸ್ ಆಫ್ ಸೀಟ್ಸ್ ಮಾತ್ರ ಬಿಟ್ಕೊಡೋದು, ಮಿಕ್ಕಿದ ಕೌಂಟ್ರಲ್ಲಿ ಕೊಡ್ತಾರೆ. ಬಿಕಾಸ್ ಹ್ಯಾವ್ ಟು ಬಿ ಆಕ್ಸೆಸಿಬಲ್ ಟು ಆಲ್. ಬುಕ್ ಮೈ ಶೋಲ್ ಒಂದು ಕನ್ವೆಯನ್ಸ್ ಚಾರ್ಜ್ ಅಂತ ಇರುತ್ತೆ ಟಿಕೆಟ್ಸ್ಗೆ. ಸೊ ಪೀಪಲ್ ವಿಲ್ ವಾಂಟ್ ಟು ಅವಾಯ್ಡ್ ದಟ್ ಆ್ಯಂಡ್ ಗೋ ಟು ಥಿಯೇಟರ್ಸ್ ಆ್ಯಂಡ್ ಬೈ ಇಟ್ ಆಲ್ಸೋ ಅದನ್ನು. ಸೊ ಬುಕ್ ಮೈ ಶೋ ಕೊಡೋ ಡೇಟಾ is only book my show tickets booked through book my show only. ಅದೊಂದು ಡೇಟಾ ಇಟ್ಕೊಂಡು ಇಷ್ಟೇ ಟಿಕೆಟ್ ಸೇಲ್ ಆಗಿದೆ ಎಂಟೈರ್ ಡೇಗೆ ಅಂತಂದರೆ ಅವ್ರಿಗಿಂತ ದೊಡ್ಡತನ ನನಗೆ ಗೊತ್ತಿಲ್ಲ ಸರ್. ಬುಕ್ ಮೈ ಶೋ ಹೆಲ್ಪ್ 100% ಇಟ್ ಹಸ್ ಹೆಲ್ಪ್ ಅ ಲಾಟ್ ಆಫ್ ಪೀಪಲ್. ಮೊನೋಪೊಲಿ ಅಂತ ಬರೋದಲ್ಲ, ಯಾಕಂದರೆ ಅದು ಒಂದೇ ಅಲ್ವಲ್ಲ, 4-5 ಆ್ಯಪ್ಗಳಿದೆ, ಪೇಟಿಎಮ್ ಇದೆ, ಡಿಸ್ಟ್ರಿಕ್ಟ್ ಇದೆ,
ಆಮೇಲೆ ಕೌಂಟ್ರಲ್ಲೂ ಕೊಡ್ತಾರೆ ಸರ್. ಸೊ ಐ ಡೋಂಟ್ ಥಿಂಕ್ ಮೊನೋಪಲಿ ಕ್ವೆಶನ್ ಬುಕ್ ಮೈ ಶೋ ಇಸ್ ಹೆಲ್ಪ್ಡ್ ಪೀಪಲ್ ಫಾರ್ ಶೋರ್. ಸುದೀಪ್ ಸರ್. ಸುದೀಪ್ ಸರ್ ಇಲ್ಲಿ ನಿಮಗೆ ಸರ್ ಇವಾಗ ಮಾರ್ಕ್ಸ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ನಾನು ಮಾರ್ಕ್ಸ್ ಸಿನಿಮಾ ನೋಡಿದೆ. ಮಾರ್ಕ್ಸ್ ಸಿನಿಮಾದಲ್ಲಿ ಆಲ್ಮೋಸ್ಟ್ ನನಗೆ ತಮಿಳ್ ಆಕ್ಟರ್ಸೇ ಕಾಣಿಸಿದ್ರು. ಅದು ಯೂಸ್ಫುಲ್ ಆಯ್ತಾ ಅಂತ? ಖಂಡಿತ ಸರ್. ಸುದೀಪ್ ಸರ್. ಸರ್ ಕೇಶವಮೂರ್ತಿ ಕನ್ನಡಪ್ರಭ. ಒಂದು ಸೆಕೆಂಡ್ ಮುಗಿಸ್ತೀನಿ. ಸುದೀಪ್ ಸರ್ ಮತ್ತೆ ವಿಜಯ್ ಮುಗಿಸ್ಬೇಡ್ರಿ, ಕೇಳ್ರಿ. ಸುದೀಪ್ ಸರ್ ಮತ್ತೆ ವಿಜಯ್ ಕಾರ್ತಿಕೇಯನ್ ಇಬ್ಬರಿಗೂ ನಾನು ಮ್ಯಾಕ್ಸ್ ಸಿನಿಮಾ ನೋಡಿದಾಗಲೇ ಹೇಳಿದ್ದೆ, ನೀವು ಫಸ್ಟ್ ಸಿನಿಮಾದಿಂದ ಕೂಡ ಸುದೀಪ್ ಸರ್ನ ಸ್ಟಡಿ ಮಾಡಿದ್ದೀರಾ, ಯಾಕಂದರೆ ಅವ್ರ ಆ್ಯಟಿಟ್ಯೂಡು ಮ್ಯಾನರಿಸಮ್ ಎಲ್ಲ ಸಖತ್ತಾಗಿ ಕ್ಯಾರಿ ಮಾಡಿದ್ರಿ ಅಂತ. ಇಲ್ಲಿ ಇನ್ನೂ ಸುದೀಪ್ ಸರ್ ರಿಯಲ್ ಆ್ಯಟಿಟ್ಯೂಡ್ಗಳನ್ನ ಕೂಡ ಕ್ಯಾರಿ ಮಾಡಿದ್ದೀರಾ ಅಂತ ಅನಿಸುತ್ತೆ. ಆ ಗ್ರಾಸ್ ಬಗ್ಗೆ ಹೇಳೋದಾದರೆ, ಜೊತೆಗೆ ನಾನು ಏನಂದರೆ ಸುದೀಪ್ ಸರ್ ಪುಷ್ ಮಾಡ್ತಿರ್ಬೇಕಿದ್ರೆ ಎಲ್ಲ ನೋಡ್ತಿರುವಾಗ ಸುದೀಪ್ ಸರು ಅವ್ರ ಚಿನ್ನ ಅದನ್ನ ಚೆನ್ನಾಗಿ ಕ್ಯಾರಿ ಮಾಡಿದ್ದೀರಾ ಅಂತ ಅನ್ಸುತ್ತೆ. ವಾಪಸ್ ಕೇಳಿ. ಹಂಗೆ ಬಿಗ್ ಬಾಸ್ನಲ್ಲಿ ಮತ್ತೆ ಅವ್ರು ರಿಯಲ್ ಆಗಿ ಇಂಟರ್ವ್ಯೂಸಲ್ಲೆಲ್ಲ ಕುತ್ಕೊಂಡಾಗ ಈ ಥರ ಎಲ್ಲ ಇದನ್ನ ಮಾಡ್ತಿರ್ತಾರಲ್ಲ, ಅದನ್ನು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅದನ್ನು ಅಲ್ಲಿ ಇಟ್ಟಿದ್ದೀರಾ ನೀವು. ಅದು ತುಂಬ ನ್ಯಾಚುರಲಿಸ್ಟಿಕ್ ಆಗಿದೆ. ಸೊ ನೀವು ಅದನ್ನ ಮಾಡಬೇಕು ಅಂತ ಸುದೀಪ್ ಸರ್ಗೆ ಹೇಳಿದ, ಅದರ್ವೈಸ್ ಅದು ಹಾಗೆ ಕ್ಯಾರಿ ಆಯ್ತಾ ಅಂತ ಈಗ ಉತ್ತರ ಕೊಡ್ಲಾ? ಕೊಡಿ. ಅವ್ರ ಐಡಿಯಾನ ನನ್ನ ಐಡಿಯಾನ ಅಂತ ಅವ್ರಿಗೆ ಒಂದ್ಸತಿ ಮಾಡಕ್ಕೆ ಹೇಳಿ. ಒಂದು ಫಾರ್ ಸಮ್ ರೀಸನ್ ಐ ಡೋಂಟ್ ನೋ, ನನ್ನೊಟ್ಟಿಗೆ ಕೆಲಸ ಮಾಡೋ ಪ್ರತಿಯೊಬ್ಬರು ಡೈರೆಕ್ಟರ್ಸು ತುಂಬ ನಂಬ್ತಾರೆ, ನಂಬಿಟ್ಟು ನನ್ನ ಮೇಲೆ ಬಿಡ್ತಾರೆ. ಇಟ್ಸ್ ನಾಟ್ ದಟ್ ಅವ್ರಿಗೆ ಪೊಟೆನ್ಷಿಯಲ್ ಇಲ್ಲ, ಅವ್ರಿಗಿಲ್ಲ ಅಂತಲ್ಲ. ಒಂದು ಕ್ಯಾರೆಕ್ಟರ್ ಹೇಳ್ಬೇಕಾದ್ರೆ ಇವಾಗ ನನ್ನ ತಲೆಯಲ್ಲಿ ಏನೋ ಬರ್ತಾ ಇರುತ್ತೆ, ಮಾಡ್ತಾ ಮಾಡ್ತಾ ಕೆಲವು ನ್ಯೂವಾನ್ಸಸ್ ಹಾಕಬೇಕು ಅನಿಸುತ್ತೆ ನನಗೆ, ಅದು ಬರ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ನಾನು ದಿನನಿತ್ಯ ಲೈಫಲ್ಲಿ ಅದನ್ನು ಮಾಡ್ತಾನೆ ಇರ್ತೀನಿ. ಸೊ ದಟ್ ಸೆಟ್ಟಲ್ಲಿ ಅದು ಹೋಗ್ಬಿಡ್ಬಾರ್ದು. ಏನಾಗುತ್ತೆ, ಸೆಟ್ಟಲ್ಲಿ ಮಾತ್ರ ಬರಬೇಕು ಅಂದರೆ ಸಮ್ಟೈಮ್ಸ್ ವಿ ಮೇ ಫರ್ಗೆಟ್ ಏನಂದರೆ ವಿ ಆರ್ ವರ್ಕಿಂಗ್ ಅರೌಂಡ್ 4 months. ಆ 4 monthsಲ್ಲಿ ಯಾವುದೋ ಒಂದು ಸೀನಲ್ಲಿ ಬರ್ದಲ್ಲೇ ಹೋಗ್ಬೋದು. ಸೊ ಬಿಗ್ ಬಾಸಲ್ಲೂ ಸಮ್ಟೈಮ್ಸ್ ನೀವು ನೋಡಿದ್ದೀರಾ, ಏನಕ್ಕಂದ್ರೆ ಅದು ಅಭ್ಯಾಸ ಆಗೋಗಿತ್ತು. ಇತ್ತೀಚೆಗೆ ಕಮ್ಮಿ ಮಾಡ್ಕೋತಾ ಇದ್ದೀನಿ ನಾನು. ಇಂಟರ್ವ್ಯೂಗಳಲ್ಲೂ ನೋಡಿದೀವಿ ಸರ್, ಅದು ಬರುತ್ತೆ. ಫುಲ್ ಕಾನ್ಸಂಟ್ರೇಷನ್ ನೋಡಿನೇ ಕೇಳ್ತಾ ಇರೋದು. 100% ಯು ಆರ್ ರೈಟ್. ಸ್ಟಡಿ. ಎಸ್, ಯು ಆರ್ ರೈಟ್. ಬಿಕಾಸ್ ಇಫ್ ಐ ಡೋಂಟ್, ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮ್ಯಾಕ್ಸ್ ತಗೊಳ್ಳಿ, ವಿಕ್ರಾಂತ್ ರೋಣ ಕೊಡ್ತೀನಿ ಎಕ್ಸಾಂಪಲ್. ವಿಕ್ರಾಂತ್ ರೋಣ ತೊಗೊಳಕ್ಕೆ ಹೋದಾಗ ನೀವು ಬಾಡಿ ಲ್ಯಾಂಗ್ವೇಜ್ ನೀವು ನೋಟಿಸ್ ಮಾಡೋಕ್ಕೆ ಹೋದರೆ ಇಟ್ಸ್ ವೆರಿ ಸ್ಲೋ. ತುಂಬಾ ಒಂದು ಅವ್ರು ಯಾರಾದರೂ ಮಾತಾಡ್ತಾ ಇದ್ರೆ ನಿಮ್ಮದು 4 ಪದ ಅಥವಾ ಒಂದು ಲೈನ್ ಆದಮೇಲೆ ಹಿಂಗೆ ತಿರುಗಿ ನೋಡೋದು, ಹಿಂಗೆ ನೋಡ್ಬಿಟ್ಟು ವಾಪಸ್ ಬರ್ತಾರೆ. ದಟ್ಸ್ ಆಲ್. ಸೊ ದಟ್ ವಾಸ್ ಈವನ್ ಸಮಥಿಂಗ್ ನಾನು ಅಡ್ಯಾಪ್ಟ್ ಮಾಡಿಕೊಂಡು ಬೇಕು ಅಂತ. ಸೊ ಬಟ್ ಸಮ್ವೇರ್ ನಾವು ರಿಹರ್ಸಲ್ ಶಾರ್ಟಲ್ಲಿ ಮಾತ್ರ ಅಲ್ಲ, ದಿನನಿತ್ಯನೂ ಮಾಡ್ತಾ ಇರ್ತೀನಿ. ಇದು ಬಿಡಿ, ನೀವು ತುಟ್ಟಿ ಹೇಳ್ತೀನಿ, ವಿಕ್ರಾಂತ್ ರೋಣದಲ್ಲಿ ಒಂದು ಅಭ್ಯಾಸ ನೋಡಿರ್ತೀರ, ನಾನು ಅವಾಗ ಹೋಗಿ ಶರ್ಟಲ್ಲಿ ಅನ್ನೋದು ಹಿಂಗೆ ಹೊಟ್ಟೆ ತಿಕ್ಕೊಳ್ಳೋದೆಲ್ಲ ಇತ್ತು. ಸೆಟ್ಟಲ್ಲಿ ಎಲ್ಲರೂ ತಿಕ್ಕೊಳ್ತಾ ಇದ್ರು, ಒಂದು ಸಮುದ್ರನೇ ತಿಕ್ಕೋತಾ ಇದ್ರು ಹೊಟ್ಟೆ ನಿಂತ್ಕೊಂಡ್ಬಿಟ್ಟು. ಮಾಡಿಲ್ಲ ನೀವು ಅದನ್ನ, ಅದಕ್ಕೆ ಗೊತ್ತಿಲ್ಲ. ಇಲ್ಲ, ನನ್ನ ಕಣ್ಣೇ ನೋಡ್ತಾ ಇರೋದು ಆಸೆ, ಮತ್ತು ಬೇರೆ ಕಡೆ ಹೋಗೋದು ಬೇಡ ಅಂದ್ಬಿಟ್ಟು ನಾನೇನು ಮಾಡೋಕ್ಕೆ ಹೋಗಲಿಲ್ಲ ಮೇಡಮ್. ಇನ್ನೊಂದು ಕುತ್ಕೊಂಡಾಗಲ್ಲ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ, ನಿಂತ್ಕೊಂಡಾಗಲೇ ಮಾಡಿರ್ಬೇಕು. ಯಾಕಂದ್ರೆ ನಾವು ಕುತ್ಕೊಂಡಾಗ ನಿಮ್ಮ ಹತ್ರ ಮಾಡೋದು, ಸರ್ ಏನು ಸರ್ ಇದು ಅಂತ ನೀವು ಹೇಳ್ಬಿಟ್ರೆ ಮತ್ತೆಲ್ಲ ಹೋಗುತ್ತೆ. ಇಟ್ಸ್ ನಾಟ್ ಲೈಕ್ ದಟ್. ಸೊ ದಿಸ್ ಇಸ್ ಸಮಥಿಂಗ್ ಆ್ಯಸ್ ಅ ನ್ಯೂವಾನ್ಸ್, ಆ್ಯಸ್ ಅ ಕ್ಯಾರೆಕ್ಟರ್ ಆರ್ಕ್, ಅದನ್ನು ಬಿಲ್ಡ್ ಮಾಡೋದಾಗಲಿ, ಹೇರ್ ಸ್ಟೈಲ್ ಅವರು ಏನು ಹೇಳಿರಲಿಲ್ಲ. ನಾನು ಅವ್ರಿಗೆ ಹೇಳಿದ್ದೆ, ಸರ್ ಈ ಥರ ಅಂದ್ಕೊಂಡಿದ್ದೀನಿ, ಪರವಾಗಿಲ್ವಾ ಅಂತ. ಸೊ ಈ ಸೆಟ್, ಸರ್ ಟ್ರೈ ಪಂಡ್ವಾಟಿ ಪಾಕ್ಲಾಮೆ, ಸರ್ ಟ್ರೈಗೆ ಇಲ್ಲ, ಮಾಡಿದ್ಮೇಲೆ ಮುಗೀತದೆ ಅಷ್ಟೇ, ಬಟ್ ನೀವು ಅಂದರೆ ನಾನು ಮಾಡ್ತೀನಿ, ನನಗೇನೋ ಅಂದ್ಕೊಂಡಿದ್ದೀನಿ ಸರ್ ಅಂತ. ಈ ಸರ್ ನೋ ಸರ್, ಯು ಕ್ಯಾರಿ ಆನ್ ಡೂ ಇಟ್, ವಿ ಡಿಡ್ ಇಟ್. ಆ್ಯಂಡ್ ದ ಡೇ ನಾನು ಮಾಡ್ಕೊಂಡು ಬಂದಾಗ ಹೀ ಲವ್ಡ್ ಇಟ್. ಬಟ್ ಒಂದಂತೂ ಸತ್ಯ, ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಟೆಕ್ನಿಕಲ್ ಟೀಮ್ ಆ್ಯಂಡ್ ಔಟ್ಸೈಡರ್ಸ್ ಏನಂದರೆ, ಟೆಕ್ನಿಕಲ್ ಟೀಮಿಗೆ ನಾವು ಸುಮ್ಮನೆ ಮಿತ್ರ ಗೊತ್ತಾಗುತ್ತೆ ಯಾವ ಥರ ಪ್ರೆಸೆಂಟ್ ಮಾಡ್ಬೋದು ಇವ್ರನ್ನ ಅಂತ. ಹೊರಗಡೆ ಅವರಿಗೆ ಗೊತ್ತಾಗಲ್ಲ, ಏನೋ ಒಂಥರ ಕಾಣ್ತಾ ಇದ್ದಾರೆ ಅಂತ. ಲೈಟಿಂಗು, ಆ ಗಾಳಿ, ಅದು ಧೂಳು ಎಲ್ಲ ಬಂದಾಗಲೇ ಗೊತ್ತಾಗೋದು. ಐ ಥಿಂಕ್ ದಟ್ ದೇ ಹ್ಯಾಡ್ ಸೀನ್ ಮಚ್ ಅರ್ಲಿಯರ್. ದಟ್ ಇಸ್ ವಾಟ್ ಇಸ್ ಮಾರ್ಕ್. ಸರ್ ನಿಮ್ಮ ಜೊತೆ ಈ ಸಿನಿಮಾದಲ್ಲಿ ಸರ್ ನಿಮ್ಮ ಜೊತೆ ಕೇಶವಮೂರ್ತಿಗೆ ಹೋಗ್ಬಿಟ್ಟು ಬರ್ತೀನಿ, ಒಂದೇ ನಿಮಿಷ ಸರ್. ನನ್ನ ಪ್ರಶ್ನೆ ಇಬ್ಬರಿಗೆ, ನೀವು ರೆಸ್ಟ್ ತಗೊಳ್ಳಿ. ಕಾರ್ತಿಕ್ ಗೌಡ್ರಿಗೆ ಮೊದಲೇ ಕೇಳಿಬಿಡ್ತೀನಿ.
ಸರ್, ಈಗ ಸ್ಟಾರ್ ಸಿನಿಮಾಗಳು ತುಂಬ ಟೈಮ್ ತಗೊಳ್ತವೆ ಅಂತ ಹೇಳ್ತಾರೆ. ವಿತಿನ್ ಲಿಮಿಟಲ್ಲಿ ಸಿನಿಮಾ ಮಾಡಿದ್ದಾರೆ ಅವರು. ಅಂದರೆ ಇಷ್ಟು ಕ್ವಾಲಿಟಿ ಸಿನಿಮಾ, ಇಷ್ಟು ಗ್ರೇಸ್ಫುಲ್ಲಾಗಿ ಮಾಡಿದ್ದಾರೆ. ಆ್ಯಸ್ ಎ ಪ್ರೊಡಕ್ಷನ್ ಹೌಸ್ ಆಗಿ ಇಂಡಸ್ಟ್ರಿಗೆ ನೀವು ಈ ಥರದ್ದು ಏನು ಎಕ್ಸಾಂಪಲ್ ಸೆಟ್ ಆಗುತ್ತೆ ಅಂತ ಏನು ಹೇಳಲಿಕ್ಕೆ ಬಯಸ್ತೀರಿ? ಇದು ತುಂಬ ಟೈಮ್ ತಗೊಂಡು ಮಾಡೋರಿಗೆ ಸಿನಿಮಾನ ಫಾಸ್ಟಾಗಿ ಮಾಡಿದ್ರೆ ಜಾಸ್ತಿ ಸಿನಿಮಾ ಸಿಗುತ್ತೆ ಅಷ್ಟೇ ಸರ್. ಆ್ಯಂಡ್ ಐ ಡೋಂಟ್ ಥಿಂಕ್ ಸುಮ್ಮನೆ ಯಾರೂ ಬೇಕು ಅಂತ ಡಿಲೇ ಮಾಡಲ್ಲ ಸರ್. ಸ್ವಲ್ಪ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇರುತ್ತೆ ಕೆಲವೊಂದು ಟೈಮಲ್ಲಿ. ಸೊ ಮೋರ್ ಫಾಸ್ಟ್ ಡೂ ಮೋರ್ ಬೆಟರ್ ಫಾರ್ ದ ಇಂಡಸ್ಟ್ರಿ ಅಂತ. ಬಟ್ ಇಂಟೆನ್ಷನಲ್ ಡಿಲೇಸ್ ಅಂತೂ ಯಾರೂ ಮಾಡಲ್ಲ ಅನ್ನೋದು ನನಗೆ. ಹಂಗಂದ್ರೆ ಸಿನಿಮಾನೇ ಸ್ಟಾರ್ಟ್ ಮಾಡಲ್ಲ ಸರ್ ಇಂಟೆನ್ಷನಲ್ ಡಿಲೇ ಅಂತ ಸಿನಿಮಾ. ಯಾಕಂದರೆ ನೀವು ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ಮೀಟರ್ ಓಡೋದು ಸರ್ ದುಡ್ಡು. ಸುಮ್ಮನೆ ಯಾರು ಖರ್ಚು ಮಾಡಲ್ಲ. ಸೊ ಮಾಡೋಷ್ಟು ಒಳ್ಳೇದು ಸರ್. ಎವ್ರಿ ಒನ್ ಹ್ಯಾಸ್ ಟು ಡೂ ಅ ಲಾಟ್ ಆಫ್ ಸಿನಿಮಾಸ್ ಫಾಸ್ಟರ್. ಸೊ ರೆವೆನ್ಯೂ, ಥಿಯೇಟರ್ ಎಲ್ಲ ಒಂದು ಇದು ನಡೆಯುತ್ತೆ ಅಂತ ಕರೆಕ್ಟಾಗಿ. ಒಂದು ಥಿಯೇಟರ್ಗೂ ಜಾಸ್ತಿ ಸಿನಿಮಾ ಸಿಗುತ್ತೆ, ಎಲ್ಲರಿಗೂ ಸಿಗುತ್ತೆ ಸರ್. ಆ ಒಂದು ಕೋಆರ್ಡಿನೇಷನ್ ಮಾಡಿದ್ರೆ ಬೇಗ ಮುಗಿಸ್ಬೋದು ಸರ್. ಇದು ಎಕ್ಸಾಂಪಲ್ ಅಲ್ವ ಸರ್, ಒಂದು ಸ್ಟಾರ್ ಸಿನಿಮಾ ಇಷ್ಟು ಫಾಸ್ಟಾಗಿ. ಆ್ಯಂಡ್ ಇಟ್ ಇಸ್ ನಾಟ್ ಒನ್ ಲೊಕೇಶನ್ ಅಲ್ಲ. ಈಗ ಮ್ಯಾಕ್ಸಲ್ಲಿ ಒಂದು ಲೊಕೇಶನಲ್ಲಿ ಮಾಡಿದ ಪಿಕ್ಚರ್, ಇದು ಇಷ್ಟೊಂದು ಲೊಕೇಶನಲ್ಲಿ ಇಷ್ಟೊಂದು ಆರ್ಟಿಸ್ಟ್ ಜೊತೆ ಮಾಡಿ. ದಟ್ ಈಸ್ ಆಲ್ಸೋ ಕೋಆರ್ಡಿನೇಷನ್ ಆಫ್ ದ ಎಂಟೈರ್ ಟೀಮ್ ಆ್ಯಂಡ್ ದ ವಿಲ್ಲಿಂಗ್ನೆಸ್ ಟು ಡೂ ಇಟ್. ಅದನ್ನು ಅಚೀವ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡಿರೋದು. ಸೊ ಇಟ್ಸ್ ಸಮಥಿಂಗ್ ವಿ ಆಲ್ ಹ್ಯಾವ್ ಟು ಅಡಾಪ್ಟ್ ಇನ್ ಅವರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ಸರ್, ಸುದೀಪ್ ಸರ್, ನೀವು ಪೈರಸಿ ವಿರುದ್ಧ ಮಾತಾಡಿದ್ದು ಒಂದು ದೊಡ್ಡ ಮಟ್ಟದ ಅಂದರೆ ಮೊದಲಿಂದ ಮಾತಾಡ್ತಾ ಇದ್ರು ಎಲ್ಲರೂ. ಪೈರಸಿ ಇತ್ತು, ಪೈರಸಿ ಬಗ್ಗೆ ಮಾತಾಡ್ತಾ ಇದ್ರು. ಬಟ್ ಈ ಸರ್ತಿ ಅದು ಸ್ವಲ್ಪ ಸೌಂಡ್ ಜಾಸ್ತಿ ಆಗಿದೆ. ಆದರೆ ಇದು ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗದೆ ಇದನ್ನು ಮುಂದೆ ಏನಾದರೂ ಅಂದರೆ ಈ ಪೈರಸಿ ಏನಾದರೂ ಆರ್ಗನೈಸಿಂಗ್ ಆಗಿ ಏನಾದರೂ ಮಾಡ್ತಾ ಇದ್ದಾರಾ ಅಂತ ಯಾರಾದರೂ ಇದ್ದಾರಾ ಆ ಥರದವರು ಅಂತ ಒಂದು ಇಂಡಸ್ಟ್ರಿಯಿಂದ ಒಂದು ಕಮಿಟಿ ಥರ ಏನಾದರೂ ಹೋಗಿ ಸಂಬಂಧಪಟ್ಟವ್ರಿಗೆ ಏನಾದರೂ ಒಂದು ಅಪೀಲ್ ಮಾಡುವಂಥ ಪಾಸಿಬಿಲಿಟಿ ಇದೆಯಾ? ಅದಕ್ಕೆ ನೀವು ಮುಂದಾಳತ್ವ ವಹಿಸ್ಕೋಬೋದಾ ಅಂತ ಒಂದು. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಆಂಧ್ರದಲ್ಲಿ ಸೇಮ್ ಇದೇ ಥರ ಒಂದು ಐಬಮ್ ರವಿ ಅಂತೇಳಿ ಒಂದು ವೆಬ್ಸೈಟೇ ರನ್ ಮಾಡ್ತಾಯಿದ್ರು. ಸೊ ರೀಸೆಂಟ್ ಅವ್ರನ್ನ ಅರೆಸ್ಟ್ ಕೂಡ ಮಾಡಿ ಕರ್ಕೊಂಬಂದಿದ್ದಾರೆ. ಸೊ ಇದು ಫ್ಯಾನ್ಸ್ ವಾರು ಅಥವಾ ಇನ್ನೊಬ್ಬರ ಮೇಲೆ ಕೆಟ್ಟ ಸಿನಿಮಾನ ಡಲ್ ಮಾಡಲಿಕ್ಕೆ ಅಲ್ಲದೆ ಏನಾದರೂ ಆರ್ಗನೈಸಿಂಗ್ ಆಗಿ ಮಾಡ್ತಾ ಇದ್ದಾರಾ ಇಲ್ಲಿ ಪೈರಸಿ ಅನ್ನೋದು? ಇಂಡಸ್ಟ್ರಿ ಕಡೆಯಿಂದ ಸಂಬಂಧಪಟ್ಟವ್ರಿಗೆ ಏನಾದರೂ ಅಪ್ರೋಚ್ ಮಾಡೋವಂಥ ಪ್ಲಾನ್ ಏನಾದರೂ ಮಾಡಬಹುದಾ ಅಂತ. ಎಲ್ಲದಕ್ಕೂ ಅತಿ ಶೀಘ್ರದಲ್ಲೇ ಉತ್ತರ ಕೊಡ್ತೀನಿ. ಸುದೀಪ್ ಸರ್, ಇಲ್ಲಿ ಅಪೂರ್ವ ಅಂತ ಜ್ಞಾನಚಕ್ಷು ಚಾನೆಲ್ ಇಂದ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅಪೂರ್ವ. ಸರ್, ಮಾರ್ಕ್ಸ್ ಫಸ್ಟ್ ಕಂಪ್ಲೀಟ್ ಹೇಳಿಲ್ಲ ನೀವು. ಆನ್ಸರ್ ಕಂಪ್ಲೀಟಾ? ಎಸ್ ಎಸ್. ಓಕೆ. ಈ ಸಿನಿಮಾ ಮಾರ್ಕ್ ಸಿನಿಮಾದಲ್ಲಿ ಒಂದು 15 ನಿಮಿಷ ಡೈಲಾಗ್ ಇಲ್ಲದೆ ಓದೋನು ಸರ್ ನಾನು. ಅಟ್ಲೀಸ್ಟ್ ಇಲ್ಲಿ ಒಂದು ಲೈನ್ ಹೇಳಿದ್ದೀನಿ ಸರ್. ನಾನು ತುಂಬ ಡೀಪಾಗಿ ಮಾತಾಡ್ತಾ ಇದ್ದೀನಿ ಆ್ಯಂಡ್ ನೀವು ದಡ್ರಲ್ಲ. ಕರೆಕ್ಟ್ ಯು ಗಾಟ್ ಮೈ ಆನ್ಸರ್. ಸರ್, ಕಂಟಿನ್ಯೂ ಮಾಡಲಾ ಸರ್? ಎಸ್ ಸಪೋರ್ಟ್. ಅವರು ಮಧ್ಯ ಮಾತಾಡ್ತಾರೆ ನಮ್ಮ ಸ್ನೇಹಿತರೆ. ಪಾಪ ಅವ್ರು ಒಳ್ಳೆ ಉದ್ದೇಶ ಕೇಳ್ಯಾರ, ಇಲ್ಲ ಅಂತಲ್ಲ. ಬಟ್ ಇಲ್ಲ ಹೋಲ್ಡ್ ಆನ್ ಸರ್. ಇಲ್ಲ, ಏನಕ್ಕೆ ಕೇಳಿದೆ ಅಂತಂದರೆ, ಐ ನೋ ಸರ್, ಹೋಲ್ಡ್ ಆನ್ ಸರ್. ಈ ಸರ್ತಿ ಒಂದು ಹೇಳಿಕೆ ಬೇರೆ ಥರ ಒಂದು ಸ್ಟೇಜ್ಗೆ ಹೋಗಿದೆ. ಅದು ಮುಂದಕ್ಕೆ ತಗೊಂಡು ಹೋಗಿ ಬಿಡಿ. ಎಲ್ಲ ಸ್ಟೇಜ್ ಎಂಡ್ ಆಗುತ್ತೆ. ಮನುಷ್ಯನ ಎಂಡ್ ಆಗ್ತಾನೆ ಅನ್ನೋದು ಇದೆಲ್ಲ ಎಂಡ್ ಆಗಲ್ಲ. ಓಕೆ ಸರ್, ಈಗ ಮಾರ್ಕ್ ಸಿನಿಮಾನ ಇಷ್ಟು ಒತ್ತಡದಲ್ಲಿ ಒಂದು ನಿಮಿಷ ಅಲ್ಲಿ ಹೋಗಿ ಬರ್ತೀನಿ ಸರ್, ಒಂದೇ ನಿಮಿಷ. ಸರ್, ಮೊದಲು ನಿಮಗೆ ಮಾರ್ಕ್ ಸಕ್ಸಸ್ ಮೈಕ್ ಹತ್ರ ಇಟ್ಕೊಳ್ಳಿ ಅಪೂರ್ವ. ಅಭಿಮಾನಿಗಳ ಫಸ್ಟ್ ಮಾತು ನಿಮ್ಗೆ ಯಾವ್ದು ಇಷ್ಟ ಆಯ್ತು ಸರ್ ಮಾರ್ಕ್ ಸಕ್ಸಸ್ ಅಲ್ಲಿ? ಐ ಕಾಂಟ್ ಪಿಕ್ ಒನ್ ಅಪೂರ್ವ ಅವರ ಲೈಕ್ ದಟ್. ಐ ಕಾಂಟ್ ಡೂ ದಟ್. ನನಗೆ ಗೊತ್ತಿರೋದು ಒಂದು ಸಿನಿಮಾ ಮಾಡಿದಾಗ ಇನ್ಫ್ಯಾಕ್ಟ್ ನಾನು ಮನೇಲಿದ್ದೆ, ಎಲ್ಲರೂ ಹೋಗ್ತಾ ಇದ್ರು, ಸಿನಿಮಾಗೆ ಹೋದರು ಬಂದರು. ಆ್ಯಂಡ್ ಗೊತ್ತಾಗೋದು ಒಂದು ಕೆಲವು ಸುಳಿವುಗಳು ಅಂತ ಹೇಳ್ತೀವಲ್ಲ ನಾವು. ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಕೆಲವು ಥಿಯೇಟ್ರ್ ಇದ್ದಾವೆ, ಸಿದ್ದೇಶ್ವರ, ಸಿದ್ಧಲಿಂಗೇಶ್ವರ, ವಾಟ್ ಎವರ್ ದಟ್ ಇಸ್. ಯಾವಾಗ ಅರ್ಲಿ ಮಾರ್ನಿಂಗ್ ಫ್ಯಾನ್ಸು ಶೋ ಮುಗಿಸಿ ನನ್ನ ಮನೆ ಮುಂದೆ ಬರ್ತಾರೋ ಸಿನಿಮಾ ಇಷ್ಟ ಆಯಿತು ಅಂತ ಅರ್ಥ. ಬರಲಿಲ್ಲ ಅಂದರೆ ಓಹೋ ಇದು ಬೇರೆ ಕಡೆ ಹೋಗ್ತಾ ಇದ್ದು ತುಂಬ ಒಂದು ಹಿಂಟ್ ನನಗೆ ಪರ್ಸ್ನಲಿ. ಫಾರ್ ಎಕ್ಸಾಂಪಲ್, ಎಷ್ಟೋ ಸಿನಿಮಾಗಳು ನಾವು ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೀವಿ, ಅದೇನೋ ಸ್ವಲ್ಪ ಬಂದರು ಹಣ ಚೆನ್ನಾಗಿದ್ದೀರಾ ಅಂದ್ಕೊಂಡು ಸೌಂಡ್ ಇಲ್ಲ ಹಂಗೆ ಹೋಗ್ಬಿಟ್ಟಿದ್ದಾರೆ, ಯಾರು ಬಂದೇ ಇಲ್ಲ. ಮ್ಯಾಕ್ಸ್ ಆದಾಗಲೂ ಅಥವಾ ಇವಾಗಲೂ 6 o'clock ಶೋ ಆದರೆ ಬೈ 8:30 ಆಲ್ಮೋಸ್ಟ್ 3:30ವರೆಗೂ ಎಷ್ಟು ಜನ ಬಂದು ಹೋಗ್ತಾ ಇದ್ರು. ದಟ್ ಗಿವ್ಸ್ ಯು ಅ ಸ್ಮಾಲ್ ಇನ್ಸೈಟ್. ಐ ಆಮ್ ನಾಟ್ ಇವನ್ ಟ್ರೈಂಗ್ ಟು ಸೇ ದಟ್ ಇಸ್ ದ ವರ್ಡಿಕ್ಟ್, ಆನ್ ಇನ್ಸೈಟ್.
ಅದು ಮುಗೀತವ. ಅದು ಆಗ್ತಿದ್ದಂಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ, ಎಲ್ಲರೂ ಫಾರ್ವರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸಂಭ್ರಮಗಳು, ಎವ್ರಿಥಿಂಗ್. ಸಿ ಆ್ಯಸ್ ಐ ಟೋಲ್ಡ್ ಯು, ಸೆಲೆಬ್ರೇಷನ್ 1-2 ಶೋಗೆ ಮಾಡ್ಬೋದು, 1-2 ಊರಲ್ಲಿ ಮಾಡ್ಬೋದು. ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಥಿಯೇಟ್ರಲ್ಲೂ, ಇನ್ಫ್ಯಾಕ್ಟ್ ಒರಾಯನ್ ಮಾಲಲ್ಲೆಲ್ಲ ನಾನು ಆ ಥರ ದಿಸ್ ಅ ಡಿಫ್ರೆಂಟ್ ಸೆಟಪ್ ಆಫ್ ಅ ಕ್ರೌಡ್ ಹೂ ಗೋಸ್ ಟು ಒರಾಯನ್, ರೈಟ್? ಅವರೆಲ್ಲರೂ ಡ್ಯಾನ್ಸ್ ಮಾಡಿ ವಿಡಿಯೋಗಳು ಹಾಕಿ ಅವರೆಲ್ಲರೂ ವಿಸಿಲ್ ಹೊಡಿತಾ ಇದ್ದಾರೆ. ಐ ಥಿಂಕ್ ದಟ್ ಇಸ್ ಸೋ ಓವರ್ವೆಲ್ಮಿಂಗ್, ನೋ, ವೆರಿ ಓವರ್ವೆಲ್ಮಿಂಗ್. ಆ್ಯಂಡ್ ಆ ಸ್ಟೇಜಲ್ಲಿ ಇದ್ದೀವಿ ನಾವು ಅಷ್ಟೇ. ಇನ್ನು ವಿ ಹ್ಯಾವ್ ನಾಟ್ ಟ್ರೈಂಗ್ ಟು ಸೇ ದಟ್ ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಆಗೋಯ್ತು, ಇಟ್ ಈಸ್ ಫಿನಿಶ್ಡ್ ಅಂತ, ನಥಿಂಗ್ ಲೈಕ್ ದಟ್. ವಿ ಹ್ಯಾವ್ ಲಾಟ್ ಆಫ್ ವರ್ಕ್ ಸ್ಟಿಲ್. ಸಿನಿಮಾ ನಾವು ಒಂದು ಫ್ರೂಟ್ ಅಂತ ತೊಗೊಂಡ್ರೆ ಅದರಲ್ಲಿ ಬರುವಂಥ ಕೊನೆ ಡ್ರಾಪ್ವರೆಗೂ ಪ್ರೊಡಕ್ಷನ್ಗೆ ಸೇರುತ್ತೆ. ಅದಕ್ಕೆ ನಾವು ಏನು ಒದ್ದಾಡಬೇಕೋ ಒದ್ದಾಡ್ತಾ ಇರ್ತೀವಿ. ಅದು ಸತತ ಪ್ರಯತ್ನ ಇದೆ. ಟುಡೇ ವಿ ಕೇಮ್ ಇನ್ ಫ್ರಂಟ್ ಆಫ್ ಯು to express our gratitude to the crowd as well as the media for having supported us. This is a gratitude meet ಅಂತ ಅನ್ಕೊಳ್ಳಿ ಅಷ್ಟೇ. ಅಜನಿ ಸರ್, ಸಂಗೀತವನ್ನ ಎಲ್ಲರೂ ಸಂಭ್ರಮಿಸಿದ್ದಾರೆ. ಒಳ್ಳೆಯ ಹಾಡುಗಳನ್ನ ಕೊಟ್ಟಿದ್ದೀರಾ ಸರ್, ಬಹಳ ಖುಷಿ ಆಯ್ತು. ಮಲೈಕಾ ಹಾಡನ್ನ ಸಾನ್ವಿ ಅವರು ಹಾಡುವಂತ ಸಂದರ್ಭದಲ್ಲಿ ಹೇಗಿತ್ತು ಸರ್ ಫೀಲ್? ಯಾಕಂದ್ರೆ ತಂದೆಗೂ ಗೊತ್ತಿರ್ಲಿಲ್ಲ ಅವ್ರು ಹಾಡ್ತಿದ್ದಾರೆ, ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳೋದು. ಆಕ್ಚುಲಿ ಸಾನ್ವಿ ಅವ್ರದ್ದು ಅಮ್ಮ ಸುದೀಪ್ ಸರ್ ಮನೇಲಿ ಮೀಟ್ ಮಾಡಿದಾಗ, ಒಂದು ಗೆಟ್ರಿಗೆ ಹೋದಾಗ ನಾನು ಸಾನ್ವಿಯವರ ವಾಯ್ಸ್ನ ಕೇಳಿದ್ವಿ. ಮುಂಚೆನೆ ವಿಕ್ರಾಂತ್ ರೋಣ ಆ ಟೈಮಲ್ಲೇ 2-3 ವರ್ಷದ ಮುಂಚೆ ಕೇಳಿದ್ವಿ. ಯೂಶಲಿ ವಾಯ್ಸ್ ಕಾಸ್ಟಿಂಗ್ ಎಲ್ಲ ಬಾಬಿ ಅವ್ರು ಮಾಡೋದು. ಅವಾಗ ಮುಂಚೆನೇ ಮಾತಾಡ್ಕೊಂಡಿದ್ವಿ ನಾವು ಈ ಥರ ಮಾಡೋಣ ಅಂತ. ಬಟ್ ನಮಗೊಂದು ಒಳ್ಳೆ ಸಾಂಗ್ ಮತ್ತು ಅವ್ರ ವಾಯ್ಸ್ ರೇಂಜ್ ಇದೆಯಲ್ಲ, ಅವ್ರ ಒಂಥರ ಇಟ್ಸ್ ವೆರಿ ಎಲ್ಲ ಜಾಯಿಂಟ್ ಶೂಟ್ ಆಗುತ್ತೆ. ಬಟ್ ಶಿ ಈಸ್ ಬೆಸ್ಟ್ ಇನ್ ದಿಸ್ ಕೈಂಡ್ ಆಫ್ ಏನು ಹೇಳ್ತೀವಿ ಅದಕ್ಕೆ, ದಟ್ ಫ್ಯಾಟ್ ವಾಯ್ಸ್ ಇರುತ್ತೆ ಅವ್ರದ್ದು. ಆ್ಯಂಡ್ ವೆರಿ ಸ್ಟೈಲಿಶ್ ಮತ್ತು ಮೋರಿ ಜಾಝಿ ಫೀಲ್ ಇರುತ್ತೆ ಅವ್ರದ್ದು ಇದರಲ್ಲಿ ವಾಯ್ಸಲ್ಲಿ. ಆ್ಯಂಡ್ ಶಿ ಸಿಂಗ್ಸ್ ಆಲ್ಸೋ ಆ ಜಾನರ್ಲಿ ಶಿ ಸಿಂಗ್ಸ್ ಬ್ಯೂಟಿಫುಲಿ. ಸೊ ವಿ ಆರ್ ವೆಯ್ಟಿಂಗ್ ಫಾರ್ ಎ ಪರ್ಫೆಕ್ಟ್ ಆಪರ್ಚುನಿಟಿ. ದೆನ್ ಈ ಸಾಂಗ್ ಕಂಪೋಸ್ ಆದ ಕೂಡಲೇ ನಾ ಫಸ್ಟ್ ಅಂದ್ಕೊಂಡಿದ್ದೇನೆ ಸಾನ್ವಿಯರ್ ಮಾಡ್ಬೋದು ಅಂದ್ಕೊಂಡ್ರೆ ನಾನು ಅವ್ರ ಬುಕ್ಕ ನೋಡಿದೆ ಕರೆಕ್ಟ್ ವಾಯ್ಸ್ ಅಂತ. ಬಟ್ ದೆನ್ ಹಾಡ್ಸ್ಬಿಟ್ಟು ನೋಡಿ, ಬಿಕಾಸ್ ನಾವು ಹಿಂಗೆ ಹೇಳಿಬಿಟ್ಟು ಆಮೇಲೆ ಇಲ್ಲ ಸರ್ ಸೆಟ್ ಆಗಿಲ್ಲ ಅನ್ನೋ ಥರ ಆಗ್ಬಿಡ್ಬಾರ್ದು ಅಂತ ಹೇಳಿ ಹಾಡ್ಸಿ ನೋಡಿ ಅದಾದಮೇಲೆ ನಾನು ಸುದೀಪ್ ಸರ್ಗೆ ಮೆಸೇಜ್ ಹಾಕ್ತೆ, ಇಲ್ಲ ಸರ್ ಸಾನ್ವೀಸ್ ವಾಯ್ಸ್ ಇಸ್ ಸೂಪರ್, ನಾವು ವಿ ವಿಲ್ ಗೋ ವಿತ್ ಸಾನ್ವೀಸ್ ವಾಯ್ಸ್ ಅಂತ. ಸುದೀಪ್ ಸರ್ ಪ್ರಶ್ನೆಗೆ ಮುಂದುವರಿದು ಸರ್, ನೀವು ಒಳ್ಳೆ ಉದ್ದೇಶದಿಂದ ಇಂಡಸ್ಟ್ರಿಯಲ್ಲಿ ಒಂದು ಒಡಕು ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಸರ್ ಪ್ರಶ್ನೆ ಅಂದರೆ ನಮ್ಮ ಕೇಶವಮೂರ್ತಿ ಒಳ್ಳೆ ಉದ್ದೇಶದಿಂದ ಇಂಡಸ್ಟ್ರಿಯಲ್ಲಿ ಒಂದು ಒಡಕು ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಯುದ್ಧನ ನೀವೇ ತಡೀತಾ ಇದ್ದೀರಿ. ಸೊ ಮತ್ತೊಂದು ಕಡೆ ಆಗುತ್ತೆ, ಕಂಪ್ಲೇಂಟ್ ಆಗುತ್ತೆ, ಅಲ್ಲಿ ಕ್ಲಾಸ್ ಫ್ಯಾನ್ಸ್ ಅಂತ ಕೋಟ್ ಮಾಡಿ ಹೇಳ್ತಾರೆ. ನಿಮ್ಮ ಹೆಸರಲ್ಲಿರುವಂಥ ಒಂದಷ್ಟು ಲಿಂಕ್ಗಳನ್ನು ಅದರಲ್ಲಿರುತ್ತೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ನೀವು ಕಪಾಳ ಕೊಡಿದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ. ಪ್ರೀತಿಯಿಂದ ತಾಯಿ ಹೊಡಿದ್ದಿದ್ದು ಏಟುಗಳು ಬೇರೆ ಆಗುತ್ತೆ, ಪಕ್ಕದ ಮನೆಯವ್ರು ಹೊಡಿ ಏಟುಗಳು ಬೇರೆ ಆಗ್ತವೆ ಇರುತ್ತಲ್ಲ ಸರ್. ಅವ್ರಿಗೆ ನಮ್ಮ ಮೇಲಿನ ಒಲವು ಅಟ್ಲೀಸ್ಟ್ ಯಾವುದೋ ಫೇಕ್ ಐಡಿಯಲ್ ಮಾಡಲಿಲ್ವೇ? ಈಗ ನೀವು ಒಂದು ಮಾತು ಹೇಳ್ತೀರಿ, ಎಲ್ಲದಕ್ಕಿಂತ ಸ್ಟಾರ್ಟಾಗಿ ನಾನು ಯಾವಾಗಲೂ ಬಿಗ್ ಬಾಸ್ ನಡೆಸ್ಬೇಕಾದ್ರೆ ಒಂದು ಹೇಳ್ತಾ ಇರ್ತೇನೆ, ಬುಡಕ್ಕೆ ಹೋಗಿ ಎಲ್ಲಿಂದ ಪ್ರಾರಂಭ ಆಯಿತು ಹೋಗಿ. ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲ ಕಡೆನೂ ಆ ವಾತಾವರಣ ಇಲ್ಲ? ಎಲ್ಲಿಂದ ಪ್ರಾರಂಭ ಆಗ್ತಾಯಿದೆ? ಈಗ ಯಾವುದೇ ತಗೊಳ್ಳಿ ಸರ್, ನಿಮ್ಮಲ್ಲಿ ಇಷ್ಟು ಚಾನಲ್ಗಳು ಕೂತಿದ್ದೀರಿ ಎಲ್ಲರ ಎದುರುಗಡೆ, ಕರೆಕ್ಟ್. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಚಾನಲ್ಗೆ ನಾವು ಸ್ವಲ್ಪ ರಫ್ ಆಗಿದ್ದು ಏನೇನೋ ಮಾತಾಡಿಕೊಂಡು ನಿಮ್ಮಗಳಿಗೆ ನೋವು ಉಂಟಾಗುವಂಥದ್ದು ಏನಾದ್ರು ಮಾಡಿದಾಗ ನೀವು ಪ್ರತಿಕ್ರಿಯೆ ಕೊಡ್ತೀರೋ ಕೊಡಲು? ಪ್ರತಿಕ್ರಿಯೆ ಕೊಡಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಹೇಳಿ? ಪ್ರಾರಂಭ ನೀವು ಮಾಡಿಲ್ಲ ಸರ್. ಹಾಗನ್ಬಿಟ್ಟು ಇದನ್ನೆಲ್ಲ ನಾನು ಎಂಡೋರ್ಸ್ ಮಾಡ್ತೀನಿ ಅಂತಲ್ಲ. ಫಸ್ಟ್ ಆಫ್ ಆಲ್ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಇದು ಯಾವುದು ಗಲಾಟೆಗಳು ಮಾಡ್ಕೊಳಕ್ಕಲ್ಲ ಸರ್. ಮೇಕಪ್ ಹಾಕಿ ಸಿನಿಮಾ ಮಾಡಿ ನಗ್ಸೋಕ್ಕೆ, ಖುಷಿಯಾಗಿರೋಕ್ಕೆ, ನಾವು ಜೀವನದಲ್ಲಿ ಏನೋ ಮಾಡಿದ್ದೀವಿ, ಒಂದು ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಅನ್ನಿಸ್ಕೊಳಕ್ಕೆ ಸರ್. ದಿಸ್ ಇಸ್ ನಾಟ್ ವಾಟ್ ಐ ಕೇಮ್ ಇನ್ ದ ಇಂಡಸ್ಟ್ರಿ ಫಾರ್, ಬಟ್ ದಟ್ ಡಸಂಟ್ ಮೇಕ್ ಮಿ ಅ ವೀಕ್ ಮ್ಯಾನ್. ಐ ವಿಲ್ ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಇಸ್ ರೈಟ್. ಹಾಗಂತ ನಾವು ಇದು ಕೇಳಿಸುತ್ತೆ ಪ್ರತಿ ಸಲ ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಂಡಿದ್ದಕ್ಕೆ ಗೊತ್ತಿಲ್ವಾ? ಎಷ್ಟೋ ಸತಿ ಹೇಳಿದ್ದೀವಿ, ನಮಗೂ ಯಾರಿಗೂ ಯುದ್ಧ ಪದ್ದ ಅವೆಲ್ಲ ಏನು ಬರೋದಿಲ್ಲ. ನಾವು ಯಾವತ್ತೂ ಆ ಥರ ಮಾಡ್ಕೊಂಡು ಕೂತವ್ರಲ್ಲ. ಯಾರು ನಮ್ಮ ಕಡೆಯಿಂದ ತಪ್ಪಾದಾಗ ನಾವು ಅಟ್ಲೀಸ್ಟ್ ಓಪನ್ ಮುಂದೆ ಬಂದು ಹೇಳಿದ್ದೀವಿ ಮಾಡಬೇಡಿ ಕೆಲವು ಅಂತ. ಅದರಲ್ಲೇನಿದೆ? ಸೊ ನಾನು ಐ ಡೋಂಟ್ ವಾಂಟ್ ಟು ಟಚ್ ದಟ್ ಪಾರ್ಟ್ ಅಟ್ ಆಲ್. ಇವತ್ತು ನನಗೆ ಕರ್ನಾಟಕದಲ್ಲಿ ಎಷ್ಟೋ ಕಡೆ ನಿಮ್ಮಿಂದನೂ ಆಗಲಿ ಇನ್ನೊಂದು ಕಡೆಯಿಂದನೂ ಆಗಲಿ ಗೌರವ, ಮರ್ಯಾದೆ, ಪ್ರೀತಿ ಸಿಗ್ತಾ ಇದೆ ಅಂದರೆ ಸರ್ ನಾನು ಆ ಥರ ನಡ್ಕೊಂಡಿದ್ದೀನಿ ತಾನೆ.
ದುಡ್ಡು ಕೊಟ್ಟು ತೊಗೊಳಕ್ಕಾಗತ್ತಾ ಇದು? ನಂದನ್ನು ನಾನು ಮಾತಾಡ್ಬೋಲೆ ಸರ್. ಮಿಕ್ಕಿದವ್ರು ಯಾರು ಆಗಿದ್ದಾರೆ ಅಂತ ಅವ್ರ ಜೀವನದಲ್ಲಿ ಅವರೇ ಒಂಚೂರು ಬೂತ್ ಕನ್ನಡಿಗೆ ಹಾಕೊಂಡು ನೋಡಿಕೊಂಡ್ರೆ ಅವ್ರ ಜೀವನದ ಸ್ಪಷ್ಟತೆ ಅವ್ರಿಗೆ ಸಿಗುತ್ತೆ. ಸರಿಪಡಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟು ಸರ್. ಬಟ್ ಎಂಟೈರ್ ಇಂಡಸ್ಟ್ರಿ ಚೆನ್ನಾಗಿದ್ದೀವಿ ಸರ್. ಅಟ್ಲೀಸ್ಟ್ ಇಂಡಸ್ಟ್ರಿಯಲ್ಲಿದ್ದೀವಿ ಅಂದ್ಕೊಂಡವರು ನೀವು, ನಾನು, ನಂದು. ಈಗ ನಾನು ಹೇಳೋದು, ನನ್ನಲ್ಲಿ ಕೆಲವರು ಹುಡುಗರು ಸರಿ ಇಲ್ಲ ಅಂದರೆ ಅದು ಸರಿಪಡಿಸ್ಕೊಳ್ಳೋಣ, ತಪ್ಪೇನಿಲ್ಲ. ಬಟ್ ಯಾಕೆ ಅದು ಆಗ್ತಾಯಿದೆ, ಎಲ್ಲಿಂದ ಆಗ್ತದೆ? ಇನ್ನೊಂದು, ನಿಮ್ಮ ಯಾರಿಗೂ ಕೂತಿರೋರಿಗೆ ಬ್ಲ್ಯಾಕ್ ಯಾವುದು ವೈಟ್ ಯಾವುದು ಅಂತ ಗೊತ್ತಿಲ್ಲ ಅಂತ ಏನಿಲ್ಲ, ಗೊತ್ತಾಗುತ್ತೆ. ಕೆಲವು ಟೈಮ್ ಯಾಕೆ ನೀವು ಮಾತಾಡೋಲ್ಲ ನಾವು ಮಾತಾಡೋಲ್ಲ ಅಂದರೆ ಅವಶ್ಯಕತೆ ಬರೋಲ್ಲ. ಉತ್ತರ ಕೊಡೋ ಕಡೆ ಎಲ್ಲ ಉತ್ತರ ಕೊಡ್ತಾನೆ ಇರ್ತಾರೆ ಸರ್. ಯಾಕೆ ನೀವು ಎಷ್ಟೋ ಸತಿ ನಿಮ್ಮ ಆರ್ಟಿಕಲ್ಗಳಲ್ಲಿ ನೀವು ಯಾವ್ದಾದ್ರು ಒಂದು ನ್ಯೂಸ್ ಪ್ರಚಾರ ಮಾಡಬೇಕಾದ್ರೆ ಎಷ್ಟೋ ಸತಿ ಹೆಸರು ತೊಗೊಂಡಿರಲ್ಲ. ನೀವು ಹೇಳಿರಲ್ವಾ, ಒಬ್ಬ ಕಲಾವಿದನಿಂದ ನಡೆದಂಥ ಒಂದು ವಾಟ್ ಎವರ್ ಒಬ್ಬ ಕಲಾವಿದ ಹೀಗೆ ಚಿತ್ರರಂಗದಲ್ಲಿ ಯಾರು ಬರಲ್ವಾ? ಮಾಡಿಲ್ವ ನೀವು? ಮಾಡಿದ್ದೀರ ತಾನೆ? ಅವತ್ತು ಎಲ್ಲರೂ ಬಂದು ನಾವು ನಿಮಗೆ ಇದೇ ಥರ ಕೇಳಿ, ಯಾರಿಗೆ ಹೇಳಿದ್ರು, ಏನಿಗೆ ಹೇಳಿದ್ರು, ಯಾರು ನಾವು ಇದ್ದೀವಿ. ಆದರೆ ನಿಮಗೆ ಗೊತ್ತಿದೆ ನೀವು ಯಾರಿಗೆ ಹೇಳಿದ್ದೀರಾ ಅಂತ. ನಾವು ಅದರಲ್ಲಿ ಇಲ್ಲ, ನಾನು ಯಾಕೆ ಅದನ್ನು ಮಾತಾಡಲಿ? ನಿಮ್ಮಲ್ಲೂ ನಡೆಯುತ್ತೆ ತಾನೆ. ಎಷ್ಟೋ ಸಲ ಪರ್ಪಸ್ಫುಲ್ಲಾಗಿ ನೀವು ತೊಗೊಂಡಿರಲ್ಲ, ಬಿಕಾಸ್ ಯು ಡೋಂಟ್ ವಾಂಟ್ ಟು ಟೇಕ್ ಇಟ್, ನಾಟ್ ಬಿಕಾಸ್ ಯು ಆರ್ ಸ್ಕೇರ್ಡ್. ಆಗುತ್ತೋ ಆಗಲ್ಲ ನಿಮ್ಮಲ್ಲಿ? ಎಸ್ ಆರ್ ನೋ ಸರ್? ಸೇ ಸಮಥಿಂಗ್. ಆಗುತ್ತಲ್ವಾ? ದಟ್ ಡಸಂಟ್ ಮೇಕ್ ಯು ವೀಕ್ ಸರ್. ಇಟ್ ಈಸ್ ಜಸ್ಟ್ ನೀವು ಯಾರಿಗೂ ನೋವು ಕೊಡೋದು ಬೇಡ, ಒಬ್ಬರಿಂದ ಯಾರಿಗೂ ನೋವಾಗೋದು ಬೇಡ ಅನ್ನೋದಕ್ಕೆ ನೀವು ಕೆಲವು ಟೈಮು ನೀಟಾಗಿ ಹೇಳೋ ರೀತಿಯಲ್ಲಿ ಹೇಳಿರ್ತೀರಿ, ಬುದ್ಧಿ ಮಾತಲ್ಲಿ ಹೇಳಿರ್ತೀರಿ. ಸ್ವಲ್ಪ ಟೈಮ್ ದಾಟಿದ್ರೆ ಕೋಪದಲ್ಲಿ ಹೇಳಿರ್ತೀರಿ. ಅರ್ಥ ಆಗೋರಿಗೆ ಅರ್ಥ ಆದರೆ ಸಾಕಲ್ಲ ಸರ್. ರಾಜೇಶ್, ಈಗಷ್ಟೇ ಕಾರ್ಯಕ್ರಮಕ್ಕೆ ರವಿವರ್ಮ ಅವರು ಆಗಮಿಸಿದ್ದಾರೆ ಸರ್. ದಯವಿಟ್ಟು ವೇದಿಕೆ ಮಾಡ್ತಾ ಇದ್ದೀನಿ. ಆ ಕಾಳಿ ಸಾಂಗ್ ಬರುವಾಗ ಒಂದು ಆಕ್ಷನ್ ಸೀಕ್ವೆನ್ಸ್ ಏನಿದೆ, ಬಹಳ ಸ್ಟೈಲಿಶ್ ಆಗಿ ಅಷ್ಟು ಫೈರ್ ರೀತಿಯಲ್ಲಿ ನಮ್ಮ ಸರ್ನ ನಾವು ನೋಡ್ತೀವಿ ಆನ್ ಸ್ಕ್ರೀನ್. ಅದನ್ನ ಕೊರಿಯೋಗ್ರಾಫ್ ಮಾಡಿರೋದು ರವಿ ಸರ್. ಕಂಗ್ರ್ಯಾಚುಲೇಷನ್ ಸರ್. ತುಂಬಾ ಜನ ಮೆಚ್ಕೊಳ್ತಾ ಇದ್ದಾರೆ ಆ ಪರ್ಟಿಕ್ಯುಲರ್ ಪಾರ್ಟ್. ಸರ್ ಚೇರ ಕೊಡಿ ಅವ್ರಿಗೆ. ಇಲ್ಲಿ ಅರೆ ಕಮ್ ಕಮ್ ಕಮ್. ರೆಡಿ ಸರ್. ರಾಜೇಶ್, ಎಸ್ ರಾಜೇಶ್, TV9 ವೆಬ್ಬಿಂದ. ಎಸ್ ಸರ್. ಸರ್, ಎಂಟರ್ಟೈನ್ಮೆಂಟ್ ಟ್ರ್ಯಾಕರ್ ರಮೇಶ್ ಬಾಲ್ ಅವರು ಫಸ್ಟ್ ಡೇ ಕಲೆಕ್ಷನ್ 15 crore ಅಂತ ಮೆನ್ಷನ್ ಮಾಡಿ ಟ್ವೀಟ್ ಮಾಡಿದ್ರು. ಅದನ್ನ ನೀವು ರೀಟ್ವೀಟ್ ಮಾಡಿಕೊಂಡು ಹಾರ್ಟ್ ಹಾಕಿದ್ದೀರಾ ಸರ್. ಅದು ಕರ್ನಾಟಕದ ಮಾತ್ರ ಇನ್ಕ್ಲೂಡ್ ಆಗಿದೆಯಾ ಅಥವಾ ತಮಿಳ್ನಾಡ್ದು ಸೇರಿನಾ? ಆ್ಯಕ್ಚುಲಿ ಅದೆಲ್ಲ ನಮ್ಮ ಬ್ಯಾಂಕಿಂಗ್ ಮುಂದೆ ಸೇರಿದೆ ಅನ್ನೋದು ಗೊತ್ತು ಸರ್. ಇನ್ನು ಎಲ್ಲೆಲ್ಲಿಂದ ಬಂದಿದೆ ಅಂತ ಹೋಗಿಲ್ಲ. ನಮ್ಮ ವಿತರಕರ್ತರು ಹ್ಯಾಪಿಯಾಗಿದ್ದಾರೆ. ಇನ್ನೊಂದು, ಆ್ಯಸ್ ಐ ಟೋಲ್ಡ್ ಯು ಸರ್, ಫಿಗರ್ಸ್ ಟು ಎವ್ರಿಥಿಂಗ್, ಡೈಸೆಕ್ಷನ್ ಬೈಸೆಕ್ಷನ್ ಎಲ್ಲಿಂದ ಏನು ಅವ್ರಿಗೆ ಗೊತ್ತಿರುತ್ತೆ. ಸೊ ಐ ಗೆಸ್ ದಟ್ ವಿಲ್ ಆಲ್ ಬಿ ರಿವೀಲ್ಡ್ 1 week. ಟೇಕ್ ಅ ಟೈಮ್, 1 week. ಐ ಆಮ್ ಶ್ಯೂರ್ ಅವ್ರು ಇನ್ನೊಂದು ಸತಿ ದೇ ವಿಲ್ ಕಮ್ ಅಂಡ್ ಪುಟ್ ಫೋರ್ತ್ ಎವ್ರಿ ಡೀಟೇಲ್. ಸುದೀಪ್ ಸರ್, ನಂದು 2 ಪ್ರಶ್ನೆ ಇದೆ. ಯು ಆರ್ ಲೆಫ್ಟ್. ಎಸ್ ಮ್ಯಾಮ್. 2 ಪ್ರಶ್ನೆ. ಮೊದಲನೇದಾಗಿ ಏನಂತ ಹೇಳಿದ್ರೆ, ರಾಜಕೀಯ ಆಟದಿಂದ ನಾನು ದೂರ ಇರ್ತೀನಿ, ಪಗಡೆ ಆಟದಿಂದ ಹೊರಗಿಡಿ ಅನ್ನುವಂಥ ಒಂದು ಡೈಲಾಗ್ ಸಿನಿಮಾದಲ್ಲಿ ಬರುತ್ತೆ. ಸೊ ಸದ್ಯದ ನಿಜ ಜೀವನದಲ್ಲಿ ರಾಜಕೀಯವನ್ನು ಯಾವ ರೀತಿ ಪರಿಗಣಿಸ್ತೀರಾ ನೀವು ಅಂತ? ಇಲ್ಲಿ ನಡೀತಾ ಇರೋದೇ ನನ್ನ ಕೇಳಿ ತಡ್ಕೊಳಕ್ಕಾಗತ್ತೆ. ಇನ್ನೂ ಒದ್ದಾಡ್ತಾ ಇದೀವಿ ಎಲ್ಲ ಮುಗಿಸ್ಕೊಂಡು. ಇನ್ನು ಅಲ್ಲಿಗೆ ಯಾಕಮ್ಮ ಅವ್ರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀವಿ, ಸಿನಿಮಾದಲ್ಲಿ ಪಾಠ ಕಳಿಸ್ತಿರಲ್ವಾ CMಗೆ? ಹಾಗಾಗಿ ಸಿನಿಮಾ ಬೇರೆ, ರಾಜಕೀಯ ಬೇರೆ. ಸಿನಿಮಾದವರು ರಾಜಕಾರಣಿಗಳಾಗಕ್ಕೆ ಸಿನಿಮಾದಲ್ಲಿ ಇರ್ಬೇಕಾದ್ರೆ ಪ್ರಯತ್ನ ಪಡಬಾರ್ದು, ಬಿಟ್ಬಿಡ್ಬೇಕು. ಅವರೆಲ್ಲ ಅವರ ವೃತ್ತಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಏನಕ್ಕೆ ಮಾಡ್ತಾರೆ ಚೆನ್ನಾಗಿ ಗೊತ್ತಿದೆ. ಸಿನಿಮಾದಲ್ಲಿ ನಾನು ಮಾತಾಡಿದ್ದು ನಮ್ಮ ರಾಜಕಾರಣಿಗೆ, ಸಿನಿಮಾದಲ್ಲಿರೋ ರಾಜಕಾರಣಿಗೆ, ಅವ್ರಿಗೆ ಹಂಗೆ ಮಾತಾಡಬೇಕಿತ್ತು, ಮಾತಾಡಿದೆ. ಇವಾಗೂ ಬಹಳಷ್ಟು ರಾಜಕಾರಣಿಗಳು ಪರಿಚಯ ಇದ್ದಾರಲ್ಲ ಸರ್? ಪರಿಚಯ ಹಾಕಿದ್ದಾರೆ ಹೇಳಿ, ಅವರೆಲ್ಲ ನನ್ನ ಸ್ನೇಹಿತರು. ಅದಕ್ಕೆ ಸ್ನೇಹಿತರ ಬಗ್ಗೆ ನಾನು ಯಾಕೆ ಮಾತಾಡಲಿ? ಒಳ್ಳೆಯವರು ಅವರು. ಇವತ್ತೆಲ್ಲ ಈ ಥರ ಪ್ರಾಬ್ಲಮ್ಗಳಾದಾಗ, ಇನ್ನೊಂದು ಕಡೆ ಆದಾಗ ಅವರೇ ನನಗೆ ಸಪೋರ್ಟ್ ಕೊಡೋದು. ಬಿಗ್ ಬಾಸ್ ಬೀಗ ಹಾಕಿದಾಗ ಅವರೇ ಸಪೋರ್ಟ್ ಮಾಡಿರೋದು. ಇನ್ನೊಂದು ಕಡೆ ನಮ್ಮವರೇ ಯಾರೋ ಹಾಕೊಟ್ಟಾಗ ಬೇರೆ ಏನೋ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅದು ಸರಿಪಡಿಸಿರ್ತೀವಿ. ಎಲ್ಲ ಆಗೋಗಿರುತ್ತೆ. ಸರಿ ಇದ್ದಾರೆ ಎಲ್ಲರೂ, ಫಸ್ಟ್ ಕ್ಲಾಸ್ ಆಗಿದ್ದೀವಿ. ನನ್ನ ಸ್ನೇಹಿತರು ಎಲ್ಲರೂ ಎಲ್ಲ ಅವರವರ ವೃತ್ತಿಯಲ್ಲಿ ಬೆಳೀತಾ ಇದ್ದಾರೆ. ಹಾಗನ್ಬಿಟ್ಟು ಯಾವುದೋ ಇದರಲ್ಲಿ ಅಹಮ್ಮಲ್ಲಿ ನಮ್ಮೊಟ್ಟಿಗಂತೂ ಇಲ್ಲ, ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ. ಯು ಆರ್ ಆಲ್ ವೆರಿ ಗುಡ್ ಫ್ರೆಂಡ್ಸ್ ಮ್ಯಾಮ್.
ಓಕೆ, ನೆಕ್ಸ್ಟ್ ಪ್ರಶ್ನೆ ಕೂಡ ಸ್ನೇಹಕ್ಕೆ ಲಿಂಕ್ ಆಗಿರುವಂಥದ್ದು. ಅಂದರೆ ಸಿನಿಮಾದಲ್ಲಿ ಬರುವಂತಹ ಒಂದು ಡೈಲಾಗ್, ದ್ರೋಹ ಮಾಡಬೇಕು ಅಂದರೆ ನೇರವಾಗಿ ಮಾಡಿ, ಅದನ್ನು ಬಿಟ್ಟು ಸ್ನೇಹ ಅನ್ನೋ ಹೆಸರಲ್ಲಿ ಮುಖವಾಡ ಹಾಕೊಂಡು ಮಾಡಬಾರ್ದು ಅನ್ನುವಂಥ ಒಂದು ಡೈಲಾಗ್ ಇದೆ. ಯಾರ್ದದು? ನಿಮ್ಮದೇ ಸರ್, ಮಾರ್ಕಲ್ಲಿ. ಯಾರು ಹೇಳೋದದು? ಬಗ್ಗೆ ಒಂದು ಡೈಲಾಗ್ ಯಾರು ಹೇಳೋದು? ಯಾರು ಸಿನಿಮಾದಲ್ಲಿ? ಕ್ಯಾರೆಕ್ಟರ್ ಮಾಡ್ಕೊಂಡ್ಬಿಟ್ಟಿದ್ದು. 3 ಸಲ ನೋಡೋದಲ್ಲ ಸರ್, ಹಾಗಾಗಿ. ಯಾರು ಹೇಳೋದ ಡೈಲಾಗು? ಜನರಲ್ ಆಗಿ ಕ್ವಶನ್ ಕೇಳ್ತಾ ಇರೋದು ಸರ್. ಜನರಲ್ ಆಗಲ್ಲಮ್ಮ, ಯಾರು ಹೇಳೋದು ಯಾರು ಡೈಲಾಗು? ಸರ್, ಇದು ಹೆಂಗಾಯ್ತು ಅಂದರೆ ಎಕ್ಸಾಮಲ್ಲಿ ಕೂತ್ಕೊಂಡು ಲೆಕ್ಚರ್ ಮತ್ತೆ ಕ್ವಶನ್. ಇಲ್ಲ, ಏನು ಗೊತ್ತಾ, ನಾನು ನಂಬೋದೇನೆಂದರೆ, ಈಗ ಬಿಗ್ ಬಾಸ್ ನಡೆಸ್ಬೇಕಾದ್ರೆ ಏನೇ ಮಾತಾಡೋಕ್ಕಿಂತ ಮುಂಚೆ ಎಲ್ಲ ಡೀಟೇಲ್ ಆಗಿ ನೋಡಿ ನಾನು ಪ್ರಶ್ನೆಗಳಾಗ್ತೀನಿ. ಯಾಕಂದ್ರೆ ವಾಪಸ್ ಉಲ್ಟಾ ಹೊಡೆದ್ರೆ ನನಗೆ ಉತ್ತರ ಇರಬೇಕಲ್ಲ. ನಾನು ನಿಮಗೆ ತುಂಬ ಆನೆಸ್ಟಾಗಿ ಕೇಳಿದ್ದು. ನಾನೇನಿದ್ದು ನಾನು ನಿಮಗೆ ಕ್ರಾಸ್ ಕ್ವೆಶ್ಚನ್ ಮಾಡಿ, ನಾಟ್ ಟು ಹ್ಯೂಮಿಲಿಯೇಟ್ ಯು ಆರ್ ಪ್ರಿಟೆಂಡ್ ಸಮಥಿಂಗ್. ಐ ರಿಯಲಿ ಆನೆಸ್ಟ್ಲಿ ಆಸ್ಕ್ಡ್ ಯು ಹೂ ಸೇಸ್ ದಟ್ ಡೈಲಾಗ್. Okay, I'll change the questions. No, I want to answer that question. I am so eager to answer that question. Please tell me. Sir, kindly answer that question, sir, not the character. No, madam. ಅದು ಹೇಳಿದಾರೆ ಅಂದ್ರೆ ಯಾವ ವ್ಯಕ್ತಿ ಹೇಳಿದಾರೋ ಅವ್ರು ಖಂಡಿತವಾಗ್ಲೂ ಕರೆಕ್ಟಾಗಿ ಹೇಳಿರ್ತಾರೆ. ಪಾಯಿಂಟ್ ಅದಲ್ಲ, ಬಟ್ ಹೇಳಿದ್ಯಾರು? ಸಿನಿಮಾದಲ್ಲೇ ಬರುವಂತ ಒಂದು ಪಾತ್ರದ ಡೈಲಾಗ್ ಸರ್. ಈಗ ನವೀನ್ ಚಂದ್ರ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ ಎಲ್ಲರಿಗೂ. ತುಳಿದು ಬಿಡ್ತೀನಿ, ಸಾಯಿಸ್ಬಿಡ್ತೀನಿ, ನಾನೇ ಜವಾಬ್ದಾರಿ ತೊಗೊಳ್ಳಿ. ಅದು ಅವ್ರದ್ದು. ಅವ್ರಿಗೆ ಕೇಳಿ, ಯಾಕೆ ನವೀನ್ ಹಿಂಗಿದ್ರೆ ಈಗ ಕನ್ನಡಕ್ಕೆ ಹಾಕೊಂಡಿದ್ದೀರಾ, ಅಲ್ಲಿ ನೋಡಿದ್ರೆ ಹಂಗಿದ್ದೀರಾ? ಯಾರ್ದು ಡೈಲಾಗ್ ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಬರುತ್ತೆ ಅವಾಗ ಪಕ್ಕ ಹೇಳಿ. ಯಾಕಂದರೆ ಸಿನಿಮಾದಲ್ಲಿ ಕೇಳಿಸ್ಕೊಡಿ. ನಾನು ಮಾತಾಡ್ಬೇಕಂದ್ರೆ ಪಕ್ಕದಲ್ಲಿ ಮಾತಾಡ್ತಾ ಇದ್ರೆ ಸಿನಿಮಾದಲ್ಲಿ ಏನು ಬರುತ್ತೋ ಅದು ಸಿನಿಮಾಗೆ ಸೀಮಿತವಾಗಿರುತ್ತೆ. ನನ್ನ ಸಿನಿಮಾದಲ್ಲಂತೂ ಯಾವ ಡೈಲಾಗ್ ಮೂಲಕ, ಯಾವುದೋ ಸೀನ್ ಮೂಲಕ ಇನ್ನೊಬ್ಬರಿಗೆ ಮೆಸೇಜ್ ಕೊಡೋ ವ್ಯಕ್ತಿ ನಾನಲ್ಲ. ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ, ನಾನು ಸಿನಿಮಾ ನನ್ನ ತಾಯಿಮ. ನಿಮ್ಮ ಆ್ಯಕ್ಷನ್ ನೋಡೋಕೆ ಹೋದ್ರೂ ಡೈಲಾಗ್ ಜಾಸ್ತಿ ಇಲ್ಲ, ಇಲ್ಲೂ ಅನಾವಶ್ಯಕ ಡೈಲಾಗ್ಸ್ ಇಲ್ಲ. ನಾನು ನನ್ನ ಸಿನಿಮಾ ಮೂಲಕ ನಾನು ಹೇಳಿಲ್ಲ ಅಂದರೆ ನೀವು ಈ ಡೈಲಾಗ್ ಹೇಳಿ. ನೋ, ಐ ವೋಂಟ್ ಡೂ ದ್ಯಾಟ್. ಆ ಡೈಲಾಗಲ್ಲಿ ಮೀನಿಂಗ್ ಇದೆ, ಬಟ್ ಅದು ಸಿನಿಮಾ ಸೀಮಿತ ಪಡೋಣ, ಇನ್ಯಾರಿಗೂ ಅವಶ್ಯಕತೆ ಇಲ್ಲ ನಾನು ಆ ಥರ ಹೇಳೋದು. ಆ್ಯಂಡ್ ಐ ಟೋಲ್ಡ್ ಯು, ಐ ಕೆನಾಟ್ ಮೇಕ್ ಅ ಪ್ಯೂರರ್ ಲೈನ್ ದನ್ ದಿಸ್. ಸಿನಿಮಾ ಈಸ್ ಮೈ ಮದರ್. ಐ ವಿಲ್ ನೆವರ್ ಮಿಸ್ಯೂಸ್ ಮೈ ಮದರ್. ಮೈಕ್ ಕೊಡಿ ಅವ್ರಿಗೆ. ನಾನೊಂದು ಕ್ವಶನ್ ಕೇಳ್ಬಿಡ್ತೀನಿ. ಅತ್ತೆ ಕೂಡ ಸಿನಿಮಾ ನೋಡಿದ್ರು ಸರ್, ನಮ್ಗೆ ಸಿಕ್ಕಿದ್ರು, ಭಾವುಕರಾಗಿದ್ರು ಸ್ವಿಮ್ಮಿಂಗ್ ಆ ದೃಶ್ಯವನ್ನ ನೋಡಿ. ಅವ್ರು ಬಂದು ಮನೇಲಿ ಏನು ವಿಮರ್ಶೆ ಕೊಟ್ಟರು ಸರ್, ಆ್ಯಂಡ್ ಮಗಳಾಗಿರ್ಬೋದು, ನಿಮ್ಮ ಸಿಸ್ಟರ್ಸ್ ಎಲ್ಲರೂ ಬಂದು ಬೆಳಗ್ಗೆ ನೋಡಿದ್ರು. ಅವ್ರ ವಿಮರ್ಶೆ ಹೇಗಿತ್ತು ಸರ್ ಸಿನಿಮಾ? ಇಲ್ಲ, ನಾನು ಯಾರಿಗೂ ಕರೆ ಮಾಡಿ ನಿಮಗೇನು ಅನ್ನಿಸ್ತು ಅಂತ ಆ್ಯಕ್ಚುಲಿ ನಾನು ಕೇಳಲ್ಲ. ನಾನು ಯಾರಿಗೂ ಕೇಳಲ್ಲ. ಏನಾಗುತ್ತೆ, 2 to 3 ಥಿಂಗ್ಸ್. ಒಂದು, ಸಿನಿಮಾದಲ್ಲಿ ಇಷ್ಟು ವರ್ಷ ಆದಮೇಲೆ ವಿ ವಾಂಟ್ ಟು ಜಸ್ಟ್ ಸಿ ದಿ ಔಟ್ಕಮ್. ಈಗ ನಾನು ಈಗ ಇಲ್ಲಿ ಪ್ರವೀಣ್ ಇವರೆಲ್ಲ ನನ್ನ ಸ್ನೇಹಿತರಲ್ಲಿ ಕೂತಾರೆ, ಇವ್ರಿಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂತ ಕೇಳಲ್ಲ. ನಾನು ಎದುರುಗಡೆ ಬರ್ತಾರೆ, ಏನಪ್ಪ ಹೆಂಗಿದೆ, ನನಗೂ ಗೊತ್ತಿದೆ ಚೆನ್ನಾಗಿಲ್ಲ ಅಂದಾಗ ಬಲವಂತವಾಗಿ ಒಂದು ಸುಳ್ಳು ಹೇಳಿಸಿ ಅವ್ರ ಹತ್ರ. ಅವ್ರ ಪಾಪ ಏನು ಹೇಳೋಕ್ಕಾಗುತ್ತೆ? ನನಗೆ ಗೊತ್ತಿರೋದು ಅವ್ರ ಸಿನಿಮಾ ವೀಡಿಯೋದಲ್ಲಿ ಏನೇನು ಹೇಳಿದ್ದಾರೆ, ನಮ್ಮ ಅತ್ತೆ ಏನು ಹೇಳಿದ್ದಾರೆ ಅದು ಆನೆಸ್ಟಾಗಿ ಹೇಳಿದ್ದಾರೆ. ಲೀವ್ ಇಟ್ ಅಟ್ ದಟ್. ನಾವೇ ಇಲ್ಲಿ ಮಾತಾಡ್ಕೊಳ್ಳಲ್ಲ. ಆ್ಯಕ್ಚುಲಿ ಆಫ್ಟರ್ ಸೆವರಲ್ ಇಯರ್ಸ್ ಯು ರಿಯಲೈಸ್ ಯು ಶುಡ್ಂಟ್ ಆಸ್ಕ್ ಸಚ್ ಕ್ವೆಶ್ಚನ್ಸ್. ಯು ನೋ ದ ರಿಸಲ್ಟ್. ಅಲ್ಲೇ ಕಾಣುತ್ತೆ ನಮಗೆ ಏನು ಕಲೆಕ್ಷನ್ಸ್ ಬರ್ತಾ ಇದೆ, ಏನು ನಡೀತಾ ಇದೆ. ಈಗ ನಾವು ಅದನ್ನೆಲ್ಲ ತೊಗೊಳ್ತಾ ಅಂದರೆ ದೇ ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ. ಇನ್ಕ್ಲೂಡಿಂಗ್ ಈವನ್ ರಿವ್ಯೂಸ್ ಅಂತ ಬರೆದಾಗ ಇಟ್ ಈಸ್ ಅ ವೆರಿ ಪರ್ಸ್ನಲ್ ಒಪಿನಿಯನ್. ಅದನ್ನು ರೆಸ್ಪೆಕ್ಟ್ ಮಾಡೋಣ, ಅದನ್ನು ನಾವು ಕ್ವೆಶ್ಚನ್ ಮಾಡಬಾರ್ದು. ಕೆಲವರು 3 ಸ್ಟಾರ್ ಕೊಡ್ತಾರೆ, ಕೆಲವರು 2.5 ಸ್ಟಾರ್ ಕೊಡ್ತಾರೆ, ಕೆಲವರು 4 ಸ್ಟಾರ್ ಕೊಡ್ತಾರೆ. ಪಾಯಿಂಟ್ ಅದಲ್ವಲ್ಲ. ಪಾಯಿಂಟ್ ನಿಮ್ಮ ವಿಮರ್ಶೆ ನೀವು ಕೊಡಿ. ಐ ಆಮ್ ಹ್ಯಾಪಿ ಅಟ್ ಲೀಸ್ಟ್ ಯು ಸ್ಪೆಂಡಿಂಗ್ ಸಮ್ ಟೈಮ್ ವಿತ್ ಮೈ ಫಿಲ್ಮ್. ಅದಕ್ಕೊಂದು ವಿಮರ್ಶೆ ಬರೆಯೋದಕ್ಕೂ ಒಂದು ಕಾಲ ಕಳಿಬೇಕು ತಾವು. ಏಯ್ ಇವರೇ ಮಾತಾಡ್ತಾ ಇದ್ದೀನಿ ರೀ ಹರೀಶ್, ಅವ್ರಿಗೊಂದು ಕೆಟ್ಟ ದೃಶ್ಯ ಬೇರೆ ತೋರಿಸ್ತಾ ಇದ್ದೀರಲ್ಲ ನಿಂತ್ಕೊಂಡು ನೀವು. ಸರ್, ಒಂದೇ ಒಂದು ಮಾತು. ಎಷ್ಟು ಕೆಟ್ಟಾಗಿ ನಿಂತಿದ್ರಿ ಗೊತ್ತಾ ನೀವು ಅಲ್ಲಿಗ? ಹಿಂದೆ ನಿಂತಿರೋರೆಲ್ಲ ಮುಜುಗರ ಮಾಡ್ಕೋತಾ ಇದ್ದಾರೆ. ಸೊ ನಾನು ಹೇಳೋದು, ಐ ವಿಲ್ ರೆಸ್ಪೆಕ್ಟ್ ದ ಟೈಮ್ ಯು ಆರ್ ಸ್ಪೆಂಡಿಂಗ್ ವಿತ್ ಮೈ ಫಿಲ್ಮ್, ಬಟ್ ಐ ಥಿಂಕ್ ವಿ ಆಲ್ ಕೀಪ್ ಕ್ವೈಟ್ ಆಫ್ಟರ್ ಸಮ್ ಟೈಮ್. ರಿಸಲ್ಟ್ಸ್ ನೋಡ್ತಾ ಇರ್ತೀವಿ, ಅದೇ ನಮಗೆ ಗೊತ್ತಾಗೋಗುತ್ತೆ ನಾವೆಲ್ಲಿ ನಿಂತಿದ್ದೀವಿ ಅಂತ. ಸರ್, ಒಂದೇ ಒಂದು ಮಾತು. ಅವಾಗಿಂದ ಮಾತು ಅಂತ ಇದ್ರ, ನಿಮ್ಮ ಪ್ರಕಾರ ಮಾತು ಎಷ್ಟು ಮುಖ್ಯ ಸರ್? ಎಲ್ಲರೂ ಕೆಟ್ಟಾಗೂ ಮಾತಾಡ್ತಾರೆ, ಪಾಸಿಟಿವ್ ಆಗೂ ಮಾತಾಡ್ತಾರೆ.
ಮಾತು ಎಷ್ಟು ತೂಕವಾಗಿರ್ಬೇಕು ಸರ್? ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡಿದಾಗ ತೂಕ. ಮಿಕ್ಕಿ ಟೈಮಲ್ಲಿ ಲೆಟ್ ಮಿ ಟೆಲ್ ಯು ಸಮಥಿಂಗ್, ಪ್ರಾಕ್ಟೀಸ್ ಸೈಲೆನ್ಸ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಸರ್, ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ನೀವು ಅಂದ್ರೆ ಭಾಳ ಇಷ್ಟ ರೀ ಸರ್. ಇಲ್ಲಿ ಸರ್, ಸರ್ ಹೇಳಿ ಅಕ್ಕ. ಅದೇ ಸರ್, ಅಲ್ಲಿ ಭಾಳ ರೆಸ್ಪಾನ್ಸ್ ಸಿಗಕತ್ತೈತಿ, ಮಾರ್ಕ್ದಾಗ ಫುಲ್ ಹವಾ. ಏನು ಹೇಳ್ತೀರಿ ಸರ್? ಉತ್ತರ ಕರ್ನಾಟಕದಾಗ ಒಂದು ಡೈಲಾಗ್ ಹೊಡೀರಿ. ಅಲ್ರಿ ಸರ, ಮಾರ್ಕ್ ಸಿನಿಮಾದ ಬಗ್ಗೆ ಭಾಳ ಅಲ್ಲ ಹವಾ ಕ್ರಿಯೇಟ್ ಮಾಡಕತ್ತೈತಿ, ಭಾಳ ಇಷ್ಟ ನೀವು ಅಂದ್ರೆ. ಅದಕ್ಕೆ ಏನಾರು ಉತ್ತರ ಕರ್ನಾಟಕದಾಗ ಅದ ಒಂದು ಸ್ಲ್ಯಾಂಗ್ನಾಗ ಏನಾರು ಹೇಳ್ರಿ ಸರ್. ಈ ರೆಸ್ಪಾನ್ಸ್ ನಿಮ್ಮ ಪ್ರೀತಿಗೆ ಶರಣು ರೀ, ಅಷ್ಟೇ ರೀ. ಅಷ್ಟೇನ್ರಿ ಸರ್? ಶರಣು ಅನ್ನೋದು ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಆಫ್ ಆಲ್ ನಾವು ಯಾರಿಗಷ್ಟು ಶರಣಾಗಲ್ಲ. ಶರಣು ಅಂದ್ರೆ ಬಹಳ ದೊಡ್ಡದ್ರಿ. ಆ ಪ್ರೀತಿಗೆ ನಾನು ಹೆಂಗ್ರಿ ಬೆಲೆ ಕಟ್ಲಿ ಅಲ್ವೇನ್ರಿ ಸರ್? ಅಲ್ವಾ? ಮತ್ತೆ ಆ ಪ್ರೀತಿಗೆ ಶರಣು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಮ್ಯಾಮ್. ನಿಮ್ಮ ಪ್ರತಿಯೊಂದು ಸಿನಿಮಾ ಕೂಡ ಯುವ ನಟರಿಗೆ ಒಂದು ಬೆಂಚ್ ಮಾರ್ಕ್ ಆಗ್ತಾ ಇದೆ. ಸೊ ಈ ಮಾರ್ಕ್ ಸಿನಿಮಾ ಇವಾಗ ಆಲ್ರೆಡಿ ಗೆಲ್ತಾ ಇದೆ. ಈ ಸಿನಿಮಾದ ಮೂಲಕ ಹೊಸ ಕಲಾವಿದರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಚಿತ್ರರಂಗದಲ್ಲಿ ಭರವಸೆ ಇಡಿ, ಕನ್ನಡಿಗರ ಮೇಲೆ ಭರವಸೆ ಇಡಿ. ಸಿನಿಮಾಗಳು ಕೆಲವು ಸೋಲ್ಬೋದು, ಹಾಗಂತ ಯಾರು ಸಾಯಲ್ಲ. ಬದುಕಿರೋ ತನಕ ಇನ್ನೊಂದು ಸಿನಿಮಾ ಮಾಡಿ, ಒಂದಲ್ಲ ಒಂದು ದಿವಸ ಗೆದ್ದೇ ಗೆಲ್ತೀರಿ. ಇದನ್ನ ತುಂಬಾ ಹಿಂದೆ ಹೇಳಿದ್ದೆ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಇದು ಇವತ್ತಿಗೂ ಹೇಳ್ತೀನಿ ಸರ್. ಇಲ್ಲಿ ನಿಮ್ಮ ಲೆಫ್ಟ್ ಸೈಡ್ ಸರ್, ಥಿಯೇಟರ್ ರೆಸ್ಪಾನ್ಸ್ಗೆ ಹೋದಾಗ ನಿಮ್ಮ ಫೀಮೇಲ್ ಫ್ಯಾನ್ಸ್ ಹೇಳ್ತಾ ಇದ್ರು ಸರ್, ಇಲ್ಲಿ ಎಸ್ ಮ್ಯಾಮ್, ಸರ್ ಸುಳ್ಳು ಹೇಳಿದ್ದಾರೆ ನಮಗೆ ಡ್ಯಾನ್ಸ್ ಬರಲ್ಲ ಅಂತ. ಬಟ್ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ, ತುಂಬ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನಿಮ್ಮ ಮೂಲಕ ಅವ್ರಿಗೆ ತಿಳಿಸಿ ಸರ್ ಸುಳ್ಳು ಹೇಳಬಾರ್ದು ಇನ್ಮೇಲೆ ಅಂತ ಹೇಳಿದ್ದಾರೆ. ಏನು ಹೇಳ್ತೀರಾ ಸರ್? ಏನು ಹೇಳಲಿ, ಆ ಸುಳ್ಳು ಬಗ್ಗೆ? ಒಳ್ಳೆ ಸುಳ್ಳು ಅಲ್ವಾ ಅದು? ಕೆಟ್ಟ ಸುಳ್ಳಲ್ಲ ತಾನೆ, ಕರೆಕ್ಟಾ? ಒಂದು ಅರ್ಥ ಮಾಡ್ಕೊಳ್ಳಿ. ನನಗೆ ಸಖತ್ತಾಗಿ ಮಾಡಕ್ಕೆ ಬರುತ್ತೆ ಅಂದ್ಬಿಟ್ಟು ಎಡವಟ್ಟಾಗಿದ್ದಾರೆ. ಅಟ್ಲೀಸ್ಟ್ ಹೇಳಿದೆ, ಆ್ಯಂಡ್ ಇರೋ ಸತ್ಯನೇ ಹೇಳ್ತಾ ಇದ್ದೀನಿ. ಆ ಸುಳ್ಳನ್ನ ಸತ್ಯ ಅಂತ ಸಾಬೀತು ಮಾಡೋದಕ್ಕೂ ನನ್ನ ಪಕ್ಕದಲ್ಲ ನಿಶ್ವಿಕಾ ಬರಬೇಕಾಯ್ತು. ಅವ್ರು ಮಾಡೋದು ನೋಡ್ಬಿಟ್ಟು ನಾನು ಎಲ್ಲ ಮರ್ಯಾದೆ ಹೋಗ್ಬಿಟ್ಟು ಅನ್ಕೊಂಡು ಮಾಡ್ಬಿಟ್ಟಿದ್ದೀವಿ. ಇಲ್ಲಾಂದ್ರೆ ನಮಗೆಲ್ಲ ಅಷ್ಟೆಲ್ಲ. ಈಗ ನೋಡಿ, ನಾವು ಏನದು ದಾದಾ ಯಾರು ಗೊತ್ತಾ? ಎಲ್ಲ ನಮ್ಮವ್ರು ಇದ್ದಿದ್ದು ಅಕ್ಕಪಕ್ಕ, ಕರೆಕ್ಟಾ? ಎಲ್ಲರೂ ನಮ್ಮನ್ನು ನೋಡಿದ್ರು. ನಾನು ಒಂಚೂರು ಎಲ್ಲರೂ ಕೇಳಿದೆ, ಕುಡ್ದಂಗೆ ಆಡಿದ್ರೆ ಕುಡ್ದಾಗ ಹೆಂಗೆ ಡ್ಯಾನ್ಸ್ ಮಾಡ್ತೀರಾ ನೀವೆಲ್ಲ? ಹಣ ತೋರ್ಸೋದ ಅಂದರು. ತೋರಿಸಿ, ಯಾಕೆ ನಮ್ಗೆ ಅಷ್ಟೇ ಬರೋದು. ಮಾಡಿದ್ವಿ. ಆ್ಯಂಡ್ ಎಲ್ಲದಕ್ಕೂ, ಎಲ್ಲ ಆರ್ಟಿಸ್ಟಿಗೂ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ. ಆ ಕಂಫರ್ಟ್ ಝೋನ್ ಒಳಗಡೆ ಕೊರಿಯೋಗ್ರಾಫ್ ಆದರೆ ಗುಡ್. ಶೋಭಿ, ನಂಗೆ ರಾಜು ಸುಂದರಂ ಸರ್ ಇರ್ಬೋದು, ಅವಾಗ ಹರ್ಷ. ನನ್ನ ಕಂಫರ್ಟ್ ಝೋನಲ್ಲಿ ಕೊರಿಯೋಗ್ರಾಫ್ ಮಾಡ್ತಾರೆ. ನನಗಿರೋ ಹೈಟಿಗೆ ನೀವು ನನ್ನನ್ನು ಬಗ್ಸಿ ಡ್ಯಾನ್ಸ್ ಮಾಡಿಸಿ ಕುಣಿಸಿ ಎದ್ದೇಳು ಮೈಯಲ್ಲಿ ನನ್ನ ಕೆಲಸ ಸತ್ಯವಾಗ್ಲೂ ಆಗಲ್ಲ. ನಂದು ಫಸ್ಟ್ ಆಫ್ ಆಲ್ 2 ಕಾಲುಗಳು ಮಾಡೋ ಕೆಲಸ ಮಾತ್ರ ಮಾಡ್ತಾವೆ. ಅದ್ರ ಮೇಲೆ ಹೆಚ್ಚಾಗಿ ಮಾಡೋಕ್ಕೆ ಬರಲ್ಲ. ನನಗೆ ಆ ಥರ ಡ್ಯಾನ್ಸ್ ಬರಲ್ಲ. ನಮ್ಮದೊಂದಿದೆ, ನಮ್ಮದು ಇಲ್ಲೂ ಎಷ್ಟೋ ಜನ ನೋಡಿದ್ದೀನಿ, ರಾತ್ರಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಮ್ಮಲ್ಲಿ ಬೆಳಗ್ಗೆ ಹೊತ್ತು ಆ ಥರ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ. ಆ್ಯಂಡ್ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ನಿಶ್ವಿಕಾ ಅವ್ರು ಇರೋದ್ರಿಂದ ಅವ್ರದ್ದು ಬಟ್ಟೆ ತುಂಬ ಚೆನ್ನಾಗಿದೆ. ನನ್ನ ಕೆಲವು ಕಾಲುಗಳಿಂದ ಮಿಸ್ಟೇಕ್ಸ್ ಎಲ್ಲ ಕವರ್ ಆಗೋಗಿದ್ದಾವೆ, ಚೆನ್ನಾಗಿದೆ. ಆ್ಯಂಡ್ ಐ ಥಿಂಕ್ ಶಿ ಮೇಡ್ ಮಿ ಲುಕ್ ಇವನ್ ಮೋರ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ದೇ. ಸರ್, ಇಲ್ಲಿ ನಿಮ್ಮ ಲೆಫ್ಟ್ ಸೈಡ್. ನನ್ನ ಕ್ವಶನ್ ಬಂದು ನವೀನ್ ಚಂದ್ರ ಅವರಿಗೆ. ಸರ್, ಹಲೋ. ಮೊದಲಿಗೆ ನಿಮ್ಮ ಕನ್ನಡ ಭಾಷಾಭಿಮಾನಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ತುಂಬಾ ಚೆನ್ನಾಗಿದೆ ನಿಮ್ಮ ಭಾಷೆ. ಸುದೀಪ್ ಸರ್ ಸಾಕಷ್ಟು ಬಾರಿ ನಿಮ್ಮ ಅಭಿನಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಂಟರ್ವ್ಯೂಸ್ ಎಲ್ಲ ಆಗಿರ್ಬೋದು, ಅದ್ರ ಜೊತೆಗೆ ಪ್ರೆಸ್ ಮೀಟ್ಸ್ ಎಲ್ಲ ಆಗಿರ್ಬೋದು. ನೀವು ಅವರೊಟ್ಟಿಗೆ ಆಕ್ಟ್ ಮಾಡಬೇಕಾದ್ರೆ ಅವರೊಟ್ಟಿಗೆ ಏನ್ ಕಲಿತ್ರಿ, ಹಾಗೇನೆ ಹೆಂಗಿತ್ತು ಆ ಒಂದು ವಾತಾವರಣ ಅಂತ? ಅವ್ರಿಗೆ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ಪ್ರೊಡ್ಯೂಸರ್ ಸರ್ ಹೊರಡಬೇಕಾಗಿದೆ. ಅಲ್ಲ, ಅವ್ರ ಜೊತೆಗೆ ಒಂದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಮ್ಮೆ ಹೇಳೋದಾ ಸರ್ ಕ್ವಶನ್? ಸರ್, ಸುದೀಪ್ ಸರ್ ಸಾಕಷ್ಟು ಬಾರಿ ನಿಮ್ಮ ಆಕ್ಟಿಂಗ್ ನ ಹೊಗಳಿದ್ದಾರೆ. ಸೊ ನೀವು ಅವರೊಟ್ಟಿಗೆ ಅಥವಾ ಆಕ್ಟ್ ಮಾಡಬೇಕಾದ್ರೆ ಹೆಂಗಿತ್ತು, ಹಾಗೇನೆ ಸುದೀಪ್ ಅವರಿಂದ ನೀವೇನ್ ಕಲ್ತ್ರಿ ಅಂತ? ಸರ್ ಇಂಟರ್ವ್ಯೂಸ್ ಕೊಟ್ಟಾಗ ನನ್ನ ಫ್ರೆಂಡ್ಸ್ ತುಂಬ ಜನ ನನಗೆ ಆ ವಿಡಿಯೋಸ್ ಶೇರ್ ಮಾಡಿದರು. ಸರ್ ನಿಮ್ಮ ಬಗ್ಗೆ ಹೇಳಿದ್ದಾರೆ ಈ ಥರ ಅಂತೇಳಿ. ಅದು ತುಂಬ ಸಂತೋಷವಾಯಿತು. ಯಾಕಂದರೆ ಸರ್ ನೋಡಿದ್ದಾರೆ ಭದ್ರನ್ ಕ್ಯಾರೆಕ್ಟರ್ನ ಮಾಡ್ತಿರುವಾಗ. ಸರ್ ತುಂಬ ಎಂಜಾಯ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ನ. ಯಾರು ಹಿಂಗೆ ಮಾಡಿದ್ದಾನೆ ಅಂತೇಳಿ ಕೂಡ ಹೇಳಿದ್ದಾರೆ. ಪ್ಲಸ್
ಇದೆಲ್ಲದಕ್ಕಿಂತ ಏನಂದರೆ ಶೂಟಿಂಗ್ ಸರ್ ಮೀಟ್ ಆಗೋಕ್ಕೆ ತುಂಬ ಜನ ಫ್ರೆಂಡ್ಸ್ ಆಗಲಿ ಎಲ್ಲರೂ ಬರ್ತಿರ್ತಾರೆ. ಆ ಟೈಮಲ್ಲಿ ನಾನು ವ್ಯಾನಿಟಿ ವ್ಯಾನಲ್ಲಿ ಇರ್ತೀನಿ, ಬಟ್ ನನ್ನ ವಾಯ್ಸ್ ನಾನು ಕೇಳೋದು ವ್ಯಾನಿಟಿ ವ್ಯಾನಲ್ಲಿ ಎಲ್ಲೋ ನಾನು ಇಲ್ಲಿದ್ದೀನ, ಬಟ್ ನನ್ನ ವಾಯ್ಸ್ ಎಲ್ಲ ನನ್ನ ಸೀನ್ಸ್ ಪ್ಲೇ ಮಾಡಿ ಎಲ್ಲರೂ ತೋರಿಸ್ತಿದ್ರು. ಬಟ್ ಸುದೀಪ್ ಸರ್ ಜೊತೆ ನಾನು ವರ್ಕ್ ಮಾಡ್ತಿರೋ ಕಲ್ತಿದ್ದೇನೆಂದರೆ ಸರ್ ಭದ್ರನ್ ಕ್ಯಾರೆಕ್ಟರ್ ಬಂದು ತುಂಬ ಒಂದು ರೇಂಜಲ್ಲಿ ಇರ್ತಾನೆ, ಅವನ ಕೋಪಕ್ಕೆ ಕ್ಯಾಲ್ಕುಲೇಷನ್ ಎಲ್ಲ. ಸೊ ವಿಜಯ್ ಸರ್ ಜೊತೆ ಅವರು ಮಾಡ್ತಿರುವಾಗ ಆ ಕ್ಯಾರೆಕ್ಟರ್ ಕ್ಯಾಲ್ಕುಲೇಷನ್ ಇಲ್ಲ, ಆ ಒಂದು ಮೋಟತನವನ್ನು ಮಾಡ್ತಿರ್ತಾನೆ. ಬಟ್ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ನೀವು ನೋಡಿದ್ರೆ ಸರ್ ಒಂದು ಸಟಲ್ನೆಸ್ ಇರುತ್ತೆ, ಅಷ್ಟು ಆ್ಯಕ್ಷನ್ ಆಗಿದೆ ಒಂದು ಸಟಲ್ನೆಸ್ ಇರುತ್ತೆ. ಯಾಕಂದರೆ ನಾನೊಂದು ಆ ಮೋಟತನ ಮರ್ತೋಗ್ಬಿಟ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಚೆನ್ನಾಗಿ ಬರಬೇಕು ಅಂಥೇಳಿ ಪ್ರಾಪರ್ ಕೊರಿಯೋಗ್ರಫಿ ಯಾವ ಥರ ಮಾಡಿದ್ರು ಆ ಥರ ಪರ್ಫೆಕ್ಷನ್ ನೋಡ್ತಿದ್ದೆ. ಒಂದು ನಿಮಿಷ ಸರ್ ನೋಡಿದ್ರು ನಿಲ್ಲಿಸಿದ್ರು, ನವೀನ್ ಸ್ಟಾಪ್ ಅಂತ ಹೇಳಿದ್ರು. ಸರ್ ಅಂದೆ, ಟೆನ್ಷನ್ ಆಯಿತು, ನಾನು ತಪ್ಪು ಮಾಡಿಬಿಟ್ನಾ ಅಂತೇಳಿ. ಇಲ್ಲ, ಸ್ಟಾರ್ಟಿಂಗಿಂದ ಇಲ್ಲಿವರೆಗೆ ಸೂಪರ್ ಕ್ಯಾರೆಕ್ಟರ್ ತೊಗೊಂಡು ಬಂದಿದೆಯಾ, ಸೂಪರ್ ಪರ್ಫಾರ್ಮ್ ಮಾಡಿದೆಯಾ, ಇಲ್ಲಿ ಬಂದು ಯಾಕೆ ನೀನು ಯು ಆರ್ ಮೋರ್ ಫೋಕಸಿಂಗ್ ಆನ್ ದ ಸ್ಟಂಟ್ ಕೊರಿಯೋಗ್ರಫಿ, ವೈ ಆರ್ ಯು ಲೀವಿಂಗ್ ಯುವರ್ ಕ್ಯಾರೆಕ್ಟರ್. ನಿಜವಾಗ್ಲೂ ಸರ್ ದಟ್ ರಿಯಲಿ ಕ್ಲಿಕ್ ಮೀ ಆಫ್, ಲೈಕ್ ಎಸ್ ಬೀಯಿಂಗ್ ಅ ಕ್ಯಾರೆಕ್ಟರ್. ನನಗೇನಂದ್ರೆ ಆ ಸ್ಟಂಟ್ ಮೇಲೆ ತುಂಬ ಫೋಕಸ್ ಮಾಡಿಬಿಟ್ಟೆ. ಬಟ್ ನೀವು ನೋಡಿದ್ರೆ ಕ್ಲೈಮ್ಯಾಕ್ಸಲ್ಲಿ ಆ ಭದ್ರಂದು ಮಾರ್ಕ್ದು ಒಂದು ಟಗ್ ಫರ್ ಏನಿದೆಯಲ್ಲ, ಇಟ್ಸ್ ಬಿಕಾಸ್ ಆಫ್ ಸರ್, ಅವ್ರು ಕೊಟ್ಟಿರೋ ಇನ್ಪುಟ್ಸೆ. ಆ್ಯಂಡ್ ಲರ್ನಿಂಗ್ ಏನಂತ ಹೇಳಿದ್ರೆ ಸರ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಸರ್ ಅವ್ರ ಜೊತೆ ವರ್ಕ್ ಮಾಡಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಆ್ಯಕ್ಟ್ ಮಾಡ್ತಿರುವಾಗ ನಾನು ಸುದೀಪ್ ಸರ್ ಫ್ಯಾನ್ ಸರ್. ಅವ್ರ ಫಿಲ್ಮ್ಸ್ ಸ್ಪೆಷಲಿ ಈಗ ಆ ಕ್ಯಾರೆಕ್ಟರ್ ತುಂಬ ದೊಡ್ಡ ಫ್ಯಾನ್ ನಾನು. ಕಣ್ಣಲ್ಲಿ ಕಣ್ಣಿಟ್ಟು ಮಾಡ್ತಿರುವಾಗ ನನಗೇನೇನು ಸುದೀಪ್ ಸರ್ ಕಾಣಲೇ ಇಲ್ಲ, ಬರೀ ಮಾರ್ಕೆ ಕಂಡಿದ್ದು. ಆ್ಯಂಡ್ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಏನಂದರೆ ನೀವು ಯಾರ ಜೊತೆ ನೀನು ವರ್ಕ್ ಮಾಡ್ತಿರುವಾಗಲೂ ಎಷ್ಟೇ ದೊಡ್ಡ ಸ್ಟಾರ್ ಇರಲಿ, ಬಟ್ ನೀನು ನೋಡಬೇಕಾಗಿದ್ದು ನಿನ್ನ ಕ್ಯಾರೆಕ್ಟರ್ ಆರ್ಕ್, ನಿನ್ನ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್. ಸೊ ಅದನ್ನು that's a very big takeaway for me from Mark, and thank you Sudeep sir for trusting me. So that's my answers, and ಇದು ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಇದು ನನಗೆ ಫುಲ್ ಡೇ ಲೈಕ್ ಆಲ್ಮೋಸ್ಟ್ ಶೂಟ್ ಮಾಡ್ತಿರುವಾಗ ಬರೀ ಮಾರ್ಕೆ ಕಂಡ್ರು ನನಗೆ. ಸೊ ದಟ್ ಗೇವ್ ಮಿ ಅ ವೆರಿ ಗುಡ್ ಬೂಸ್ಟ್ ಟು ಡೂ ದಿಸ್ ಕ್ಯಾರೆಕ್ಟರ್ ಸರ್. ಥ್ಯಾಂಕ್ ಯು. ಅದಕ್ಕೆ ಇನ್ನೊಂದು ಆ್ಯಡ್ ಆನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವರೊಟ್ಟಿಗೆ ಮಾತಾಡಬೇಕು ಅಂದ್ರೇ ಸಾಕಷ್ಟು ಜನರಿಗೆ ಗಡಗಡ ಅನಿಸ್ತಾ ಇರ್ತೈತೆ. ನೀವು ಅವ್ರ ಎದುರಿಗೆ ಡೈಲಾಗ್ ಹೊಡಿಬೇಕಾದ್ರೆ ನಿಮ್ಗೇನು ಅನಿಸಿಲ್ವಾ ಅಂತ? ಸರ್ ಅದೇ ಸರ್ ಭದ್ರನ್ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಮಾತಾಡಿದ್ದು ಸರ್, ನಾನು ಇವಾಗಲೂ ಮಾತಾಡೋಕ್ಕಾಗಲ್ಲ ಸರ್ ಅವ್ರ ಜೊತೆಯಲ್ಲಿ. ಬಿಕಾಸ್ ಅವ್ರ ಸ್ವೀಟ್ನೆಸ್ ಅನ್ನೋದು ಅದು ಹೇಗೆ ಹೇಳ್ಬೇಕು ಅರ್ಥ ಆಗ್ತಿಲ್ಲ ಸರ್. ನಾನು ಈ ಫಿಲ್ಮ್ ಶೂಟ್ ಜಾಯಿನ್ ಆದಾಗಿಂದ ನೋಡ್ತಾನೆ ಇದ್ದೀನಿ. ನನಗೊಬ್ಬನಿಗೆ ಅಲ್ಲ, ಸೆಟ್ಟಲ್ಲಿರೋ ಎಲ್ಲರಿಗೆ ದ ವೇ ಹಿ ಈಸ್ ಆಸ್ ಅ ಹ್ಯೂಮನ್, ಹಿ ಈಸ್ ದ ಸೇಮ್ ಟು ಎವ್ರಿ ಒನ್. ಆ್ಯಂಡ್ ಏನೋ ಸರ್ ಲೈಕ್ ಮತ್ತೆ ಸರ್ ಜೊತೆ ಮಾಡಬೇಕು. ಈ ಅವಕಾಶ ಕೊಟ್ಟಿದ್ದ ಡೈರೆಕ್ಟರ್ಗಳಿಗೆ ತುಂಬ ಥ್ಯಾಂಕ್ಸ್ ಅಷ್ಟೇ ಸರ್. ರವಿ ವರ್ಮ ಮಾಸ್ಟರ್, ಎಷ್ಟು ದಿವಸ ಒಪ್ಪಿದ್ರಿ ಸರ್ ಸುದೀಪ್ ಸರ್ನ? ಅಲ್ಲ, ನಿಮ್ಗೆ ಹಂಗೆ ಅನ್ಸುತ್ತಾ ಸರ್ ನಾವು ಒಪ್ತೀವಿ ಅಂತ? ಬಟ್ ನನಗೊಂದು ತುಂಬ ಅದ್ಭುತವಾದಂಥ ಒಂದು ಅನುಭವ ಆಯಿತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ. ಏನಂತಂದರೆ ದೇವ್ರ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ರಿಯಲ್ ಆಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಮೂರು ಜನ ಲೇಡೀಸ್ ಹುಡುಗಿರು ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ತಾರೆ. ರಿಯಲ್ ಆಗಿ ಅವ್ರ ಮೇಲೆ ದೇವ್ರು ಬಂದು ನಾನು ಕಣ್ಣಾರ ನೋಡಿದ್ದೀನಿ. ಅವರು 3-4 ನಿಂಬೆ ಹಂಗೆ ಅಗದು ತಿನ್ಬಿಟ್ರು ಅವರು. ಅಂದರೆ ಅಷ್ಟು ಗೊತ್ತಿಲ್ಲ ಆ ಜಾಗದಲ್ಲಿ ಅಷ್ಟು ಪವರ್ ಇದೆ ಅಂತ. ಅಂದರೆ ಎವ್ರಿ ಡೇ ಮಳೆ ಬರ್ತಾ ಇದೆ. ನಿಜವೂ ಅವರು ಶಿವು ಅವರು ಸೆಟ್ ಹಾಕಿರೋದ್ರ ಬಗ್ಗೆ ನಮಗೆ ಒಂದಷ್ಟು ಡೌಟ್ ಇತ್ತು. ನಾವು ಚಂದ್ರ ಅವರು ಮಾತಾಡ್ಕೊತಾ ಇದ್ವಿ. ಸೆಟ್ಟು ಆ ಮಳೆ ನೀರು ಬಿದ್ದರೆ ಆ ಪ್ಲೈವುಡ್ ಶೀಟ್ಗಳೆಲ್ಲ ನೆಂದೋಗಿ ಒಂಥರ ಮೆತ್ತಗಾಗ್ತಾ ಇದೆ. ಬಟ್ ಅಷ್ಟು ಜನ ಡ್ಯಾನ್ಸರ್ಸು, ಜೂನಿಯರ್ಸು, ಮತ್ತು ಡೊಳ್ಳು ಕುಣಿತದವ್ರದ್ದು, ಮತ್ತು ಫೈಟರ್ಸು ಎಲ್ಲರೂ ಸೇರಿಸಿ ಆ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿರೋದು ಒಂದು ನಿಜವಾಗ್ಲೂ ಹೇಳ್ಬೇಕಂತಂದರೆ ಮಿರಾಕಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿಗೆ ಆ ಜಾಗನೇ ಹಂಗಿದೆ. ಆ್ಯಕ್ಚುಲಿ ಅಲ್ಲಿ ಒಂದು ವಿಗ್ರಹನೂ ಸಿಕ್ತು ಅಂತ ಕೇಳ್ಪಟ್ಟೆ ನಾನು ನಿಜವಲ್ಲೂ ಶಿವ ಅವ್ರಿಗೆ. ಬಟ್ ಆ ತಾಯಿನೇ ಎಲ್ರಿಗೂ ಆ ಶಕ್ತಿ ಕೊಟ್ಟು ಆ ಒಂದು ಅದ್ಭುತವಾಗಿ ನೋಡೋಕ್ಕೊಂದು ಏನು ಔಟ್ಪುಟ್ ಬಂದಿದೆ ಅಂತ ಅಂದರೆ ನಿಜವಲ್ಲೂ ಆ ತಾಯಿನೇ ಮಾಡಿಸ್ಕೊಂಡಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಇವತ್ತಿಗೂ ಅಷ್ಟೇ, ಅವತ್ತಿಂದನೂ ಅಷ್ಟೇ, ಸರ್ ಜೊತೆ ಒಂದು ಕೆಲಸ ಮಾಡಬೇಕು ಅಂತಂದರೆ ಒಬ್ಬ ಆ್ಯಕ್ಷನ್ ಡೈರೆಕ್ಟರ್ ಏನಾದರೂ ಒಂದು ಸ್ಟಂಟ್ ಕೊರಿಯೋಗ್ರಾಫ್ ಮಾಡ್ತಾರೆ ಅಂತಂದರೆ ಅದಕ್ಕೆ ಪರಿಪೂರ್ಣವಾಗಿ ಅದಕ್ಕೊಂದು ಪರ್ಫಾರ್ಮೆನ್ಸ್ ಕೊಡೋದು ಅಂತಲೇ ನಾನು ನೋಡಿರೋದ್ರಲ್ಲಿ ನಮ್ಮ ಸರ್ ಸುದೀಪ್ ಸರ್ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಯಾರನ್ನ ಏನು
ಕೇಳ್ತಾರೋ ನಂಗೆ ಗೊತ್ತಿಲ್ಲ. ನನ್ನ ಹತ್ರ ಬಂದಾಗ ನನ್ನ ಮೇಲೆ ಇಟ್ಟಿರೋಂಥ ಒಂದು ಅವರು ಭರವಸೆ, ನಂಬಿಕೆ, ನಾನು ಅದನ್ನೆಲ್ಲ ಪ್ರತಿ ಸರಿ ಪ್ರತಿ ಸೀಕ್ವೆನ್ಸಲ್ಲೂ ನಾನೆಲ್ಲ ಕಳ್ಕೊತೀನ ಅಂತ ಒಂದು ಭಯದಲ್ಲೇ ನಾನು ಅವ್ರ ಹತ್ರ ಕೆಲಸ ಮಾಡೋದು. ಬಟ್ ಅವ್ರು ಬಂದಾಗ ಕೇಳೋದಷ್ಟೇ, ರವಿ ಈ ಹಿಂದೆ ಏನಿದೆ ಕಂಟಿನ್ಯೂಟಿ, ಮುಂದೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಬಟ್ ಅವ್ರು ಆ ಥರ ಕೇಳ್ತಿದ್ದಾಗೆ ನನಗೆ ಇನ್ನೂ ನಾನೇನಾದ್ರು ಸರಿಯಾಗಿ ಮಾಡ್ತಾ ಇದ್ದೀನಲ್ವ ಅಂತ ಒಂಚೂರು ಒಂದು ನನ್ನಲ್ಲೇ ಒಂದು ಕ್ವಶನ್ ರೈಸ್ ಆಗುತ್ತೆ. ಆ್ಯಂಡ್ ವಿಜಯ್ ಸರ್, ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಅವ್ರು ಹೇಳಿದ್ರು ಸರ್, ಸುದೀಪ್ ಸರ್ ನಾನು ರುಬ್ಬಕ್ಕಾಗುತ್ತಾ ಸರ್? ಅಲ್ಲ, ಏಕೆಂದರೆ ಇದು ಲಿಮಿಟೆಡ್ ಡೇಸ್ ಪ್ಲಾನ್ ಮಾಡಿದ್ದು, ರಿಲೀಸ್ ಡೇಟ್ ಪ್ಲಾನ್ ಆಗಿದೆ. ಸೊ ರವಿ ವರ್ಮ ಅವರು ಅಂದ್ರೆ ಒಂಥರ ದುಬಾರಿ ಸ್ಟಂಟ್ ಮಾಸ್ಟ್ರು, ಅವ್ರಿಗೆ ಜಾಸ್ತಿ ದಿವ್ಸಗಳು ಬೇಕು. ಯಾಕಂದ್ರೆ ಕ್ವಾಲಿಟಿ ಇದನ್ನೆಲ್ಲ ಹೇಳ್ಕೊಟ್ಟಿದ್ಯಾರು? ಕಾಂಪ್ರ ಆಗಲ್ಲ ಅನ್ನೋ ವಿಚಾರವಾಗಿ. ಯಾಕಂದ್ರೆ ಇವತ್ತಿನ ಸಲ ನೀವು ಮಾತಾಡ್ತಾ ಇದ್ರಲ್ಲ ಚೆನ್ನಾಗಿದೆ ಅಂತ. ಅದಕ್ಕೋಸ್ಕರ ಸರ್, ಡೇ ಎಷ್ಟು ದಿವಸ ಟೈಮ್ ತಗೊಂಡ್ರಿ? ಆ ಒಂದು ಎಷ್ಟು ರಾತ್ರಿ ಅಂತ ಕೇಳಿ. ಓಕೆ, ದಿವಸ ಅಲ್ಲ, ರಾತ್ರಿಗಳು ಸುಮಾರು ಒಂದು 6 ದಿನ ರಾತ್ರಿ ನಾವು ಕೆಲಸ ಮಾಡಿದ್ವಿ. ಅದಲ್ಲದೆ 2 ದಿವಸ ಎಕ್ಸ್ಟ್ರಾ ಸಾಂಗು ಮಾಡ್ಕೊಂಡಿದ್ದಾರೆ ಅವರು. ಬಟ್ ನನಗೆಲ್ಲೂ ಸುದೀಪ್ ಸರ್ ನಾನು ಹೋಗ್ಬೇಕು ಆ ಥರದ್ದು ಎಲ್ಲೂ ನಾನು ಕೊಡ್ದಂಗೆ ಒಂದು ಫ್ರೀಯಾಗಿ ನನ್ನ ಹತ್ರ ಯಾವಾಗಲೂ ಕೆಲಸ ಮಾಡ್ತಾರೆ. ಬಟ್ ನಾನೇ ಅವ್ರಿಗೆ ಹೇಳ್ಬೇಕಂತ ತುಂಬ ಸಮಸ್ಯೆ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ತುಂಬ ಚೆನ್ನಾಗಿ ಬಂತು. ಬಟ್ ನಾವು ಅವ್ರಿಗೆ ರುಬ್ಬ ರೇಂಜಲ್ಲಿಲ್ಲ. ಬಟ್ ಅವರು ಕತೆಗೆ ಏನು ಬೇಕು ಅದು ನೀಟಾಗಿ ಅವರು ಪರ್ಫಾರ್ಮ್ ಮಾಡ್ಬಿಟ್ಟು ಹೋಗ್ತಾರೆ, ಅದಂತ ಹೇಳಬಲ್ಲೆ. ಬಟ್ ಎಲ್ಲೂ ಸ್ಟಂಟಲ್ಲಿ ಎಲ್ಲೂ ಒಂದೇ ಒಂದು ಡೂಪು ಕೂಡ ಬಳಸೋ ಆಗಿಲ್ಲ. ಯಾಕಂದರೆ ಅವ್ರ ರೈಟ್ ಫಿಸಿಕ್ ನಾನಲ್ಲ, ಆಡಿಯನ್ಸೇ ಕಂಡು ಹಿಡಿದು ಬಿಡ್ತಾರೆ. ಯಾಕಂದರೆ ಅವ್ರ ಸ್ಟೈಲು, ಅವ್ರ ಫಿಂಗರ್ಸ್ ಈಗಲೂ ನೋಡಿದ್ದೀವಿ. ಆ ಫಿಂಗರ್ಸ್ ಎಲ್ಲೂ ನಾವು ತರಕ್ಕೆ ಆಗಲ್ಲ, ಅಷ್ಟು ದೊಡ್ಡ ಫಿಂಗರ್ಸ್ ನಿಜ ಹೇಳ್ಬೇಕಂತ. ಇನ್ನು ರುಬ್ಬದಲ್ಲಿಂದ ಬರುತ್ತೆ ಸರ್. ಕೊನೆಯದಾಗಿ ಸುದೀಪ್ ಸರ್ಗೆ ಮುಂದಿನ ವಾರ ಮಾತಾಡ್ತೀನಿ ಅಂದರೆ ಎಲ್ಲಿ ಮಾತಾಡ್ತೀರಿ, ಎಲ್ಲಿ ಸಿಗ್ತೀರಾ ಸರ್ ನಮಗೆ? ಮುಂದಿನ ವಾರ ಹೇಳ್ತೀನಿ. ರವಿ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರಿ, ಅದು ಚಿಕ್ಕದಾಗಿ ನಾನು ವೈಯಕ್ತಿಕ ಒಬ್ಬ ಸ್ನೇಹಿತನಾಗಿ ಸಹೋದರನಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ನೀವು ಒಂದು ಪ್ರಶ್ನೆ ಕೇಳಿದ್ರು ನನಗೆ, ರವಿ ಅಂದರೆ ಹೀಗೆ ಸ್ವಲ್ಪ ಹೊಡೆದ ದುಬಾರಿ ವಾಟ್ ಎವರ್ ಮೇ ಬಿ ಸರ್. ನನಗೆ ಗೊತ್ತಿರೋದೇನೆಂದರೆ, ಒಂದು ಚಿತ್ರದಲ್ಲಿ ಆ ಥರ ಬಡ್ಜೆಟ್ ಇದೆ, ಆ ಸಿನಿಮಾಗೆ ಅದು ಅವಶ್ಯಕತೆ ಇದೆ ಅಂದಾಗ ಅದು ಬೇರೆ ಆಗುತ್ತೆ. ಮಾಡಿರ್ಬೋದೇನೋ, ನಮ್ಮಲ್ಲೂ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಈ ಸಿನಿಮಾದಲ್ಲಿ ದುಬಾರಿ ಆಲ್ರೆಡಿ ಇತ್ತು. ಸೆಕೆಂಡ್ ಇನ್ನೊಂದೇನಂದರೆ, ಎಷ್ಟು ವೆಲ್ ಪ್ಲ್ಯಾನ್ಡ್ ಇತ್ತು ಅಂದರೆ ಅವ್ರಿಗೆ ಏನೂ ಅದರ ಅವಶ್ಯಕತೆ ಬರಲಿಲ್ಲ ಎಕ್ಸ್ಟ್ರಾ ಬೇಕು ಅಂತ. ಯಾಕಂದರೆ ನಾವಿದ್ವಿ, ಅವ್ರು ಹೇಳೋಕ್ಕಿಂತ ಮುಂಚೆ ಎಲ್ಲರೂ ಮೇಕಪ್ ಹಾಕ್ಕೊಂಡಿದ್ರು, ಹೇಳೋಕ್ಕಿಂತ ಮುಂಚೆ ಲೈಟಿಂಗ್ ರೆಡಿ ಇತ್ತು. ಇದ್ರ ಮೇಲೆ ಒಬ್ಬ ಸ್ಟಂಟ್ ಕೊರಿಯೋಗ್ರಾಫರ್ಗೆ ಹಿ ಡಸಂಟ್ ನೀಡ್ ಎನಿಥಿಂಗ್. ಇವಾಗ ನಾವು ಒಂದು ಟೈಮಿಗೆ ಬಂದಿಲ್ಲ, ಲೈಟಿಂಗ್ ಸರಿ ಆಗ್ತಾ ಇಲ್ಲ, ಮಳೆ ಬಂತು, ಅಡಚಣೆಗಳಾಯಿತು ಅಂದಾಗ ಬೇರೆ ಆಗುತ್ತೆ. ಇಲ್ಲ ಪ್ಲಾನಿಂಗೇ ಇಲ್ಲ ಅಂದಾಗ, ನಮ್ಮ ಸೆಟ್ಟಲ್ಲಿ ಪ್ಲಾನಿಂಗ್ ಇಲ್ಲ ಅಂದರೆ ಸಿನಿಮಾನೇ ಕಂಪ್ಲೀಟ್ ಆಗ್ತಾರಲ್ಲ, ಸ್ಟಂಟ್ ಬಿಡಿ. ಬಟ್ ಸ್ಟಂಟಲ್ಲಿ ಇನ್ನೊಂದು ಯಾರಿಗೆ ಗೊತ್ತಿಲ್ಲದೆ ಇರೋದೇನೆಂದರೆ, ಬೆಳಗ್ಗೆ ಎಲ್ಲ ನಾವು ಕಂಠೀರವದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ. ಅವರು ಲೈಟ್ ಹೌಸ್ದು ಇಂಟೀರಿಯರ್ ಸೆಟ್ ಹಾಕಿದ್ದಾರೆ. ಬೆಳಗಿಂದ 4 ಗಂಟೆ 5 ಗಂಟೆ 6 ಗಂಟೆವರೆಗೂ ನಾನು ಅಲ್ಲಿರ್ತಾ ಇದ್ವಿ. 2ನೇ ಯೂನಿಟ್ ಹಾಕೊಂಡು ಅಲ್ಲಿ ಲೈಟಿಂಗ್ ರೆಡಿ ಮಾಡಿರೋರು. ಅಲ್ಲಿಂದ ನಾವು ಕಾರ್ ಹಾಕೊಂಡು ಆ ಸೆಟ್ಟಿಗೆ ಹೋಗ್ತಾ ಇದ್ವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.